ಅಲ್ಲ ನರಸಿಂಹರಾಜು, ಓ ದರ್ಬೆ ಮತ್ತು ಅಥವಾ ಇಲ್ಲ ಹುಲ್ಲು ಹಾ ಕಿತ್ಕೊಂಡು ಮಡಗಿರಪ್ಪ. ಹಾ ಬೆಳೆ ಗ್ರಹಣ ಆಯ್ತಲ್ಲ, ದರ್ಬೆ ದರ್ಬೆ ಇಲ್ಲ ಹುಲ್ಲು, ಹಾ ಗರ್ಕೆ ಹುಲ್ಲು ಗೊತ್ತಿಲ್ಲ. ದರ್ಬೆ ಗರ್ಕೆ ಹುಲ್ಲೊಂದು ಗೊತ್ತು ನನಗೆ. ಅದು ಕಿತ್ತು ಮಡಗಿರು. ಹಾ ಬೆಳೆ ಗ್ರಹಣ ಆಯ್ತಲ್ಲ, ಎಲ್ಲಾ ಪದಾರ್ಥಕ್ಕೂ ಹಾಕು. ಹಾ ಅದು ವೃಶ್ಚಿಕ ರಾಶಿಗೆ ನಿನಗೆ ಸರಿ ಇಲ್ಲ. ಗ್ರಹಣ ನಾಳೆ ಎಲ್ಲದಕ್ಕೂ ಏನ್ ಹಾಕ್ಬೇಕು? ನೀರು ಪದಾರ್ಥ, ತಿನ್ನ ಪದಾರ್ಥ ಆಗ್ಲಿ ಏನು ಹುಲ್ಲು ಹಾಕೋದೊಳಿಕೆ. ಆಮೇಲೆ ಗ್ರಹಣ ಮುಗ್ದೋದ್ಮೇಲೆ ಹಾ ತೆಗ್ದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಪ್ಪ. ಆಯ್ತು. ನಾಳೆ 11:15ಗೆ 8 ಗಂಟೆಗೆ ಗ್ರಹಣ ಸ್ಟಾರ್ಟ್ ಆಗುತ್ತೆ. ಹಾ 11 ಗಂಟೆ 8 ನಿಮಿಷಕ್ಕೆ ಕ್ಲೋಸ್ ಆಗುತ್ತೆ. ಹಾ ನೀನ್ 11:15 ಮೇಲೆ ಗರ್ಕೆ ಹುಲ್ಲೆಲ್ಲ ತೆಗ್ದು ಹಾ ತಿರ್ಗಾ ಸ್ನಾನ ಮಾಡಿ ಹಾ ಪೂಜೆ ಮಾಡು, ದೇವ್ರಿಗೆ ನಮಸ್ಕಾರ ಮಾಡು, ನರಸಿಂಹಸ್ವಾಮಿಗೆ. ಹಾ ಒಳ್ಳೇದಾಗುತ್ತೆ. ನಿಂಗೆ ಕೆಡ್ತೈತಿ ಇದು ಗ್ರಹಣ. ಹಾ ವೃಶ್ಚಿಕ ರಾಶಿ ಅಲ್ವಾ ನಿಂದು, ಹಾ ಅದಕ್ಕೆ ಕೆಡ್ತೈತೆ. ಹಾ ನಿನ್ನ ಮನೆ ಒಳಿತಕ್ಕೆ ಎಲ್ಲ, ನಿನ್ನ ಕಾರ್ಯ ಸಿದ್ಧಿಗೆ ಎಲ್ಲ ನಾನು ಇವತ್ತು ರಾತ್ರಿ 12 ಗಂಟೆ ಮೇಲೆ ಪೂಜೆ ಮಾಡ್ತೀನಿ ನಿನ್ಗೆ. ಆಯ್ತು. ಅಮಾವಾಸ್ಯೆ ಅಲ್ವನಪ್ಪ. ಹಾ ಇವತ್ತು ರಾತ್ರಿ 12 ಗಂಟೆಗೆ 12 ಗಂಟೆ ಮೇಲ್ಪಟ್ಟು ಪೂಜೆ ಮಾಡ್ತೀನಿ. ಹಾ ಪೂಜೆ ಮಾಡಿ ಎಲ್ಲ ನಿನ್ನ ಕಾರ್ಯಸಿದ್ಧಿ, ಅದೇ ನಿನ್ನ ಮನೆ ಕಟ್ಟೋದಕ್ಕೆ, ಹಾ ಮಗಳಿಗೆ ಒಳ್ಳೆ ಗಂಡು ಬರೋದಕ್ಕೆ, ಮಗ ಒಳ್ಳೆ ವಿದ್ಯಾಭ್ಯಾಸ, ಕೆಲಸ, ಆಮೇಲೆ ವ್ಯಾಪಾರ ಅಲ್ವಾ, ವ್ಯಾಪಾರ. ಆಮೇಲೆ ನಿನ್ಗೆ ನಿನ್ನ ಮಡದಿ ಅಲ್ಲೇ ಮಾಡ್ದಿಲ್ದವ್ರ ತರ ಅವಳೆ ಶಾಂತಿ ಆಗ್ಬೇಕು ತಾಯಿ. ಓ ಅಲ್ಲೆಲ್ಲ ಒಂದ್ಸಲ ಅಮಾವಾಸ್ಯೆ ಪೌರ್ಣಮಿಗೆ ತಿತ್ತಿ ಹಿಡ್ದಂಗ ಆಡ್ಬಿಡ್ತಾರೆ. ಏನ್ ಸಿಗ್ತದ ಅವ್ರಿಗೆ ಹಾಕಿ ಬಿಡ್ತಾರೆ. ಅದೇ ತಾಯಿ ವಿಶಾಲಮ್ಮಂಗೆ ಶಾಂತಿ ಆಗ್ಬೇಕು. ಶಾಂತಿಯಾಗಿ ನಿನ್ ಮೇಲೆ ಗಂಡ ಅನ್ನೋ ಪ್ರೀತಿ ಬರ್ಬೇಕು. ನಿನ್ಗೆ ಒಂದು ಬೆಲೆ, ಸ್ಥಾನ, ಮಾನ ಎಲ್ಲ ಸಿಗ್ಬೇಕು ಮನೆಯಲ್ಲಿ. ಆಯ್ತು. ಆಯ್ತಾ? ಎಲ್ಲ ಸಿಗಂಗ್ ಮಾಡ್ತೀನಿ. ಪೂಜೆ ಅದೇ ನಾನು ಹೇಳಿದ್ನಲ್ಲ ಆಗ ಅಷ್ಟು. ತಾಯಿನ ಹಾಕಿ 5 ಪೂಜಾರು ಏನು ಒಂದು ಗೊತ್ತ ಇವನಿಂದ ಅರ್ಧ ನಮ್ದು ಒಟ್ಟು ಹುಡ್ಕೊಂಡ್ ಅಂತ. ಆಯ್ತು ಸ್ವಾಮಿ, ಮಾಡ್ತೀರಾ? ಇದು ಒಂಚೂರು ಸ್ನಾನಕ್ಕೆ ಹೋಗ್ತಾ ಇದ್ದೀನಿ ಸ್ವಾಮಿ. ಇವತ್ತು ಧನುರ್ಮಾಸ ಪೂಜೆ ಮಾಡ್ತಿದ್ದೀವಿ ಇವತ್ತಿಂದ. ಯಾವಾಗ ಯಾರ ಸಾಯಂಕಾಲ ಧನುರ್ಮಾಸ ಪೂಜೆ ಮಾಡ್ತಾರನಯ್ಯ? ಏನೋ ಎಳ್ಬತ್ತಿ ಅದು ತಾಂಬ ಅಂತ ಅಂದ್ರು, ಹೋಗಿ ತಾಂಬತ್ತೀನಿ ಸ್ವಾಮಿ. ಟೌನಲ್ಲಿ ಹೋಗಿ ಕೆರೆ ಬಟ್ಟೆ ಎಳ್ಬತ್ತಿ ಅದು ತಾಂಬ ಅಂತ ಅಂದ್ರು, ರೆಡಿಮೇಡು ತಗೊಂಬ. ಸಂತೋಷ, ತಗೊಂಬಂದು ಪೂಜೆ ಮಾಡು. ಆಯ್ತಾ? ಮಾಡ್ತಾ ಇರ್ಬೇಕಾದ್ರೆ ಚೈತಾ ಇರ್ಬೇಕಾದ್ರೆ ಹಲೋ 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 ನೋಡಪ್ಪ ನರಸಿಂಹರಾಜು, ಅದು ಪೂಜೆ ಮಾಡು, ಪೂಜೆ ಮಾಡ್ಬೇಡ ಅಂತ ಹೇಳ್ತಿಲ್ಲ. ಟೆನ್ಷನ್ ಮಾಡು, ತಾಯಿನ ಪರ ಪರ ಅಂತ. ಹಲೋ ನರಸಿಂಹರಾಜು, ಈ ಊಸಿನ ನಾಟ ಕುಡ್ದು ಅರ್ಧ ನಂದು ಹೊಟ್ಟೆ ಊದ್ಕೊಂಡು. ಆಯ್ತಾ? ಎಲ್ಲ ಪೂಜೆ ಮಾಡು. ಧನುರ್ಮಾಸ ಪೂಜೆ ನೀನು ಬೆಳಗ್ಗೆ ಸೂರ್ಯೋದಯ ಆಗಕ್ಕಿಂತ ಮುಂಚೆ ಮಾಡ್ಬೇಕಪ್ಪ. ತಾಯಿ ವಿಶಾಲಮ್ಮಂಗೆ ಹೇಳು, ತಾಯಿಗೆ ಗೊತ್ತಾಯ್ತಾ? ನಿನ್ ಕೈ ಹೇಳಕ್ ಆಗ್ಲಿಲ್ಲ ಅಂದ್ರೆ ನನ್ ಕೈ ಕೊಡು, ನಾನು ಹೇಳ್ತೀನಿ. ಕೊಡು ಕೊಡು. ಈಗಲ್ವೇನ್ ಧರ್ಮ ಪೂಜೆ ಬೆಳಗ್ಗೆ ಟೈಮ್ ನೋಡು ಹೇಳ್ತಾರೆ. ಯಾವ ಟೈಮಿಗೆ ಬೆರಕೆ ಪತ್ರ ಹಾಕ್ಬೇಕಂತ ಎಲ್ಲ ಹೇಳಿ ಸ್ವಾಮಿ. ಅಮ್ಮ ವಿಶಾಲಮ್ಮ, ಗರ್ಕೆ ಹುಲ್ಲು ಇಲ್ಲ ದರ್ಬೆ ನಿಮ್ ಮನೆ ಪದಾರ್ಥಕ್ಕೆಲ್ಲ, ನೀರಿಗೆ ಅದಕ್ಕೆಲ್ಲ ಹಾಕಿ ಬೆಳಗ್ಗೆ 11 ಗಂಟೆ ಆ ಗ್ರಹಣ ಮುಗ್ದೋದ್ಮೇಲೆ ಅವೆಲ್ಲ ತೆಗೆದು ಮನೆ ಪೂಜೆ ಮಾಡಮ್ಮ. ನರಸಿಂಹಸ್ವಾಮಿ ನಿಮ್ ಮನೆ ದೇವ್ರ ಹೆಸರು ಹೇಳಿ ಪೂಜೆ ಮಾಡ್ತಾಯಿ. ಗರ್ಕೆ ಹುಲ್ಲೆಲ್ಲ ಹಾಕಿ ಆಮೇಲೆ ಗ್ರಹಣ ಮುಗ್ದಾದ್ಮೇಲೆ ಆ ಗರ್ಕೆ ಹುಲ್ಲೆಲ್ಲ ತೆಗೆದು ಪೂಜೆ ಮಾಡುತ್ತಾಯಿ. ನಿಮ್ಮ ಮಂದೇವ್ರು ನರಸಿಂಹಸ್ವಾಮಿ ಹೆಸರು ಹೇಳಿ ಮನೆಯಲ್ಲಿ ದೀಪ ಹಚ್ಚವ. ಇದು 8 ಗಂಟೆಯಿಂದ ಕಣವ. 8 ಗಂಟೆ 11 ಗಂಟೆ ಕ್ಲೋಸ್ ಆಗುತ್ತೆ. ನೀವು 11:15 ಮೇಲೆ ಗ್ರಹಣ ಎಲ್ಲ ಮುಗ್ದೋದ್ಮೇಲೆ ದರ್ಬೆ ಎಲ್ಲ ತೆಗ್ದು ಸ್ನಾನ ಮಾಡಿ. ಇಲ್ಲ ಬೆಳಗ್ಗೆ ಕಣವ. ವೃಶ್ಚಿಕ ರಾಶಿಯವ್ರಿಗೆ ಅವ್ರು ಸರಿ ಇಲ್ಲ ಗ್ರಹಣ.
ಇದು ಗ್ರಹಣ ಗೋಚರ ಆಗ್ತಿರೋದು ಸರಿ ಇಲ್ಲ. ನಿಮ್ ಮಂದಿರ ಹಚ್ಚಿ ಪೂಜೆ ಮಾಡಿ, ಗ್ರಹಣ ಎಲ್ಲ ಆದ್ಮೇಲೆ ಆಗುತ್ತೆ. ಓಂ ನರಸಿಂಹಾಯ ನಮಃ ಅಂತ ಹೇಳಿ ನೀವು ಗ್ರಹಣ ಟೈಮಲ್ಲಿ ಪಠನೆ ಮಾಡು ನರಸಿಂಹರಾಜು, ಒಳ್ಳೇದಾಗುತ್ತೆ ನಿಂಗೆ. ಆಯ್ತಾ ನರಸಿಂಹರಾಜು? ಸ್ವಾಮಿಗಳೇ, ನೀನು ಓಂ ಗ್ರಹಣ ಟೈಮಲ್ಲಿ ಓಂ ನರಸಿಂಹಾಯ ನಮಃ, ಓಂ ನರಸಿಂಹಾಯ ನಮಃ ಅಂತ ಹೇಳಿ ಪೂಜೆ ಮಾಡು. ಇದು ಏನ್ ಹೇಳೋದು ಮರ್ತೋದು. ಹಲೋ, ಮರ್ತೇ ಹೋದ. ಎಲ್ಲ ಗ್ರಹಣ ಮುಗಿದ್ಮೇಲೆ ಪೂಜೆ ಮಾಡಿ. ನಾನ್ ನಿಂಗೆ ಹೇಳಿದ್ನಲ್ಲಪ್ಪ, ಯಾವ್ದಾನ ಒಂದು ಆದಷ್ಟು ಬೇಗ ಒಂದ್ ದೇವಸ್ಥಾನಕ್ಕೆ ಹೋಗ್ಬಿಟ್ ಬಾ. ಆಯ್ತು, ನಿನ್ಗೆ ಹತ್ರ ಯಾಗಿರುತ್ತೋ ಹೋಗ್ಬಿಟ್ ಬಾ, ಅದನ್ನ ಬೇಡ ಅಂತಿಲ್ಲ. ಅದಾದ್ಮೇಲೆ ಒಂದ್ ಯಾವ್ದಾನ ಒಂದ್ ಶಕ್ತಿ ದೇವತೆಗೆ ಹೋಗ್ಬಿಟ್ ಬಾ. ಯಾವ್ದಾನ ಒಂದು ಶಕ್ತಿ ದೇವತೆ ಹೋಗ್ಬಿಟ್ ಬಾರಪ್ಪ. ಹೊಸ ವರ್ಷಕ್ಕೆ ಹೋಗ್ಬೇಕು ಸ್ವಾಮಿಗಳೇ. ಆಯ್ತು, ಹೋಗ್ಬಿಟ್ಟಿ ಬಾ, ನಿಂಗೆ ಒಳ್ಳೇದಾಗುತ್ತೆ. ಆಯ್ತು ಸ್ವಾಮಿಗಳೇ, ಆಯ್ತು ಆಯ್ತು. ಏನಪ್ಪ? ಹಲೋ, ಆಯ್ತು ಇವ್ರು ರೈಲ್ ಬೋಗಿ ಬರೋಣ. ಆಯ್ತು ಸ್ವಾಮಿ. ಎಲ್ಲ ಗ್ರಹಣ ಎಲ್ಲ ಮುಗ್ದೋದ್ಮೇಲೆ ಗರ್ಕೆ ಹುಲ್ಲೆಲ್ಲ ಹಾಕಿ ಒಳ್ಳೇದ್ ಮಾಡು. ಒಂದು ಶಕ್ತಿ ದೇವತೆಗೆ ಹೋಗ್ಬಿಟ್ ಬಾ. ಏನಪ್ಪ ನರಸಿಂಹರಾಜು, ಬಹಳ ಶ್ರದ್ಧೆ ಭಕ್ತಿಯಿಂದ ಮಾಡ್ಬೇಕು ಪೂಜೆ ನೀನು ನಾಳೆ. ಎಲ್ಲ ಬಹಳ ಶ್ರದ್ಧೆ ಭಕ್ತಿಯಿಂದ ಮಾಡಿದ್ರೆ ಓಂ ನರಸಿಂಹಾಯ ನಮಃ ಗೊತ್ತಾಯ್ತಾ? ಬರ್ಕಂತೆ ಮಂತ್ರ ಹೇಳ್ತೀನಿ ಬೇಕಾದ್ರೆ. ಇಲ್ಲ ಗೊತ್ತಾಗುತ್ತೆ ಅಷ್ಟೇ ಅಲ್ಲ. ಓಂ ನರಸಿಂಹಾಯ ನಮಃ. ನರಸಿಂಹ ಅಲ್ಲ, ನರಸಿಂಹಾಯ ನಮಃ. ಆಮೇಲೆ ದೇವ ಪರ್ಮಿ 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 ವೀರಣ್ಣ 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 ಪಾಪುಳ್ಳಿ ಪಾಪುಳ್ಳಿ ಬಸವ ಬಸವ ನಮ್ಗೆಲ್ಲ ಒಳ್ಳೇದ್ ಮಾಡಪ್ಪ. ನಮ್ಗೆಲ್ಲ ಒಳ್ಳೇದ್ ಮಾಡಪ್ಪ. ಗೌಡ್ರೆ 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 ನಮ್ಗೆ ನಮ್ಗೆ ಮನೇಲಿ ನೆಮ್ಮದಿ ಕೊಡಪ್ಪ. ಮನೇಲಿ ನೆಮ್ಮದಿ ಕೊಡಪ್ಪ. ಗೊತ್ತಾಯ್ತಾ? ನಿಮ್ಮ ನೆಮ್ಮದಿ ಕೊಡ, ಊಸಿನ ನೆಮ್ಮದಿ ಕೊಡಪ್ಪ. ಆಯ್ತು ಸ್ವಾಮಿ. ಇದು ಯಾವಾಗ ದುಡಿತಾನೆ ಊಸಿನ 12 ಗಂಟೆಗೆ. ಅಣ್ಣ ಇವತ್ ನಮ್ಮ ಅಪ್ಪನ ಮನೆಗೆ ಬರ್ಲಿಲ್ವಲ್ಲಣ್ಣ. ನಮ್ಮ ಅಪ್ಪನ ಮಕ ನಿಂಗೆ ಸಿಗದೇ ಇಲ್ವಲ್ಲಣ್ಣ ಇನ್ಮೇಲೆ. ಇಷ್ಟ ಹ್ಞೂ ಅಣ್ಣ, ಕೊನೆಗೆ ಹಲೋ ಹಲೋ ದ್ರಾಕ್ಷಿ ಗೋಡಂಬಿ ಹಾಕ್ಬಿಟ್ಟು ಮುಸ್ತಕ ಅಣ್ಣ. ಬಿಡತ್ತ ಅಲ್ಲ ಎಲ್ಲ ಚೆನ್ನಾಗಿತ್ತ ಬಾಡಿ ಅಂತ ಅಂದು. ಯಾಕಣ್ಣ ಏನಾಗುತ್ತೆ? 10 ವರ್ಷ 10 ವರ್ಷ ಇನ್ನೂ 10 ವರ್ಷ ಆಗಿತ್ತು ಅಷ್ಟೇ ಕಣ. ಈ ಫೆಬ್ರವರಿ 5ನೇ ತಾರೀಕು ಬಂದಿದ್ರೆ ಆಗೋದು ಅಷ್ಟೇ ಕಣ. ಫೆಬ್ರವರಿ ಇವಾಗ ನಡೀತಾ ಇದೆ ಯಾವ್ದು? ಫೆಬ್ರವರಿನೇನಾ? ಇವತ್ತಿಗೆ ಕರೆಕ್ಟಾಗಿ 10 ವರ್ಷ ಆಯ್ತಣ್ಣ. ಇನ್ನೊಂದು 10 ವರ್ಷ ಮಡಿಗಳಾಗಿಲ್ವಾ ನಿಮ್ಮ ಒಂದು ಇದಕ್ಕೆ? ನನ್ಯಾಗಂತೀಯ ಮತ್ತೀಗ ಸತ್ತೋಗಿ ಮುಚ್ಚಿರೋ ತಿರ್ಗಾ ತೆಗಿಯಕ್ಕಾಗುತ್ತ ಅಣ್ಣ ಮತ್ತೀಗ? ಅಲ್ಲ 10 ವರ್ಷ ಯಾರನ್ನ ಮಡಿಕಂತಾರ ಅಂತ ಕೇಳಿದ್ ನಾನು. ಅಲ್ಲಣ್ಣ, ನೆಂಟ್ರುಗಳು ಬರೋದ್ ಲೇಟ್ ಆಗೋಯ್ತು ಅಣ್ಣ. ಬೆಂಗಳೂರಿಂದ ಧಾರವಾಡ ಈ ಕಡೆ ಶಿವಮೊಗ್ಗದಿಂದ ಬರೋದೆಲ್ಲ ಲೇಟ್ ಆಗ್ಬಿಡ್ತು. ನೀನ್ ಹೇಳ್ತಾ ಇದ್ದಿಲ್ಲ ಧಾರವಾಡ? ತಲೆ ಸುಮ್ಮಿರಮ್ಮ, ನಾವೇನ ಕಷ್ಟ ಸುಖ ಮಾತಾಡ್ತಾ ಇದ್ದೀವಿ. ಅಣ್ಣ ನೀವ್ ಹೇಳೋ ಮಾತು ಇವ್ರೆ
ಧಾರವಾಡ ಅಂದ್ರಲ್ಲ, ಹಾ ಶಿವಮೊಗ್ಗ, ಹಾ ಅಲ್ಲಿಂದ 10 ವರ್ಷ ತಗಾನೆ ಹೇಳಿದ ಡೇಟ್ಗೆ ಹಾ ಇರುವೆ ನಡ್ಕೊಂಬಂದು ಮಣ್ಣು ಮಾಡಿ ಹೋಗೋದು. ಹೌದಾ? ಇರುವೆ ಹಾ ಧಾರವಾಡದಿಂದ ನಡ್ಕೊಂಬಂದು ಮಣ್ಣು ಮಾಡಿ ಹೋಗೋದು 10 ವರ್ಷ ತಗಾರ. ಇದು ಶಿವಮೊಗ್ಗದಿಂದನ ಇರುವೆ ಬಂದು ನೀವು ಇರೋ ಜಾಗ ಬಂದು ಮಣ್ಣು ಮಾಡಿ ಹೋಗೋದು. ಅಲ್ಲಣ್ಣ ಮಣ್ಣು ಮಾಡಕ್ ನಿಮ್ಮ ಅಪ್ಪರು ಬಂದಿದ್ರು, ನೀವು ಬಂದಿರ್ಲಿಲ್ವಲ್ಲಣ್ಣ, ಅದೇ ಬೇಜಾರು. ಇಲ್ಲ ನಮಗ ಎಂತ ನನ್ನ ಮಕ್ಕಳು ಅಂತ ಮಗ ಅಲ್ಲ, ನಮ್ಮ ಮಕ್ಕ ಬಂದಿತ್ತು ಮಣ್ಣು ಮಾಡಕ್ಕೆ. ಹಲೋ ಇನ್ನೊಂದು ಔಟ್ ಹಾಕ್ಬಿಟ್ಟು ನಿಮ್ಮ ಅಪ್ಪನ ಬಂದಿತ್ತು ಅಂತಾರೆ ಮಗ, ನಿಮ್ಮ ಅಪ್ಪನ. ಹಲೋ ಹಲೋ ಅಣ್ಣ, ನಿಮ್ಮಪ್ಪ ಬಂದು ಹಾ ಸಮಾಧಾನ ಮಾಡಿ ಪಾಪ ಆರ ತಂದಿತ್ತು ಹಾಕ್ಬಿಟ್ಟಿ ಹಂಗೆ ಹೋಯ್ತಣ್ಣ. ನಾನ್ ಹಂಗೂ ಕೇಳ್ದೆ ನರಸಿಂಹರಾಜ ಯಾಕೆ ಬಂದಿಲ್ಲ ಅಂತೆ. ಎಷ್ಟು ಜನ ಕೊಟ್ಟಿದ್ದ ನನ್ ಮಗ ಅಲ್ಲ ನೀನು 150 ಸಲ ಹೇಳ್ಬೇಕು ನೀನು. ನಾನು ಕತ್ತಿದೀಯ ಅಂತಾರಲ್ಲ, ನನ್ನ ಯಾಕೆ ಮಾಸ್ತಿ ಮಾಡಿದೀನ? ಅಲ್ಲಣ್ಣ ದೇವ್ರು ಅಂತ ನಿಮ್ಮ ಅಪ್ಪರ್ ಬದುಕೋರು ಯಾಕೆ ಯಾಕಣ್ಣ ಅಲ್ಕ ಮತ್ ಯಾಕಣ್ಣ ಬೈತಿರೋದು? ಇಲ್ಲೇ ಉಸಿರಾಡಕಾಲ ನನಗೆ ಹಂಗಂತ ಎಲ್ಲ ಕರೆಂಟ್ ಟೇ ಕೊಡದಂತ ಮಾತು ಕೇಳಿ ನನ್ಗೆ ಉಸಿರೇ ಆಡಕಾಲ. ಈಗ ನೋಡೋಣ, ಅದನ್ನ ಯಾರು ನೋಡ್ಕೊಂಡಿಲ್ಲ, ತಗೊಂಡಿದ್ರೆ ಯಾರನ್ನ ನೋಡೋಣ. ಏನ ಅದೇ ಹಳೆ ಗೌರ್ಮೆಂಟ್ ಬಸ್ ಸ್ಟ್ಯಾಂಡ್ ಇತ್ತಲ್ಲ, ಅದನ್ನ ಯಾರಿಗಾನ ಕೊಟ್ಬಿಡ್ತೀನಿ ನೋಡೋಣ. ನಮ್ಗೆ ಏನ್ ಹೇಳ್ತೀರಿ? ಯಾರಿಗಾನ ಕೊಟ್ಟ ನೀನು? ಅಲ್ಲಣ್ಣ ನೀನೇ ಯಾರಿಗಾನ ಸೇಲ್ ಮಾಡಿಸ್ಕೊಡೋಣ. ನಾನ್ ಕೊಡ್ಸಲ್ಲ, ನನಗೆ ಗೊತ್ತಾಗಲ್ಲ ಅದು. ಕೊಡ್ಸೋಣ, ನೀನಂತ ವ್ಯವಹಾರಸ್ಥ ಯಾರು ನೋಡೋಣ ತುಮಕೂರು ಡಿಸ್ಟಿಕ್ ಅಲ್ಲಿ? ನಿನ್ನಂತ ರಿಯಲ್ ಎಸ್ಟೇಟ್ ಮಾಡೋರು ಯಾರಣ್ಣ ತುಮಕೂರು ಡಿಸ್ಟಿಕ್ ಅಲ್ಲಿ? ರಿಯಲ್ ಎಸ್ಟೇಟ್ ಅಂದ್ರೆ ಏನು ಅನ್ನೋದೇ ಗೊತ್ತಿಲ್ಲ ನನಗೆ. ಸುಮ್ಮಿರಣ್ಣ, ನಿಮ್ಮ ಅಪ್ಪ ಹೇಳೋಗ್ಲಿಲ್ಲ ಮಧ್ಯಾಹ್ನ ಅಲ್ಲ? ಮಗ ನಮ್ಮ ಅಪ್ಪ ಹೇಳೋದು ಮಧ್ಯಾಹ್ನದಾಗ. ನಿಮ್ಮ ಮಾವನು ಬಂದಿರಲಿಲ್ಲ ಜೊತೆಗೆ? ಹಂಗಂತ ಅಂದ್ಬಿಟ್ರೆ ನಮ್ಮ ಅತ್ತಿ ಪರ್ಕೆ ತಗೊಂಡ್ಬಿಡ್ತಾರ ಅಲ್ಲಿಂದಲೇ. ಯಾರು? ಮನೆಯಿಂದ ಡಿಸ್ಚಾರ್ಜ್ ಮಾಡಿಸ್ಕೊಂಡು 80,000 ಖರ್ಚು ಮಾಡಿ ಡಿಸ್ಚಾರ್ಜ್ ಮಾಡಿಸ್ಕೊಂಡು ಹೋಯ್ತು. ಯಾರ ಮಗ ನಿನಗೆ ಫೋನ್ ಮಾಡಿದಾರಂತ ನನ್ನ ಹಿಡ್ಕೊಂಡು ಎಳ್ಕೊಂಡು ಬಂದ್ಬಿಡ್ತೀವಿ ರಾತಾಗ್ರಿಲ್ಲ. ಅಲ್ಲಣ್ಣ ನಿಮ್ಮ ಮಾವರು ಬಂದಿದ್ರು. ಬಂದು ಅವರು ಮಾತಾಡ್ಸಿ ಎಲ್ಲ ಹೂವ ಎಲ್ಲ ಹಾಕಿ ತಂದಿ ಮಣ್ಣಾಗತಕ್ಕ ಇದ್ದು. ಯಾರನ್ನ ಮಾತಾಡ್ಸಿದ್ರು ನಮ್ಮ ಮಾವರು? ನಿಮ್ಮ ಅಪ್ಪರ್ನ. ಇಲ್ಲ ಮಗ ಗುಚ್ಚಿಡಿಯೋದು ಒಂದು ಬಾಕಿ ಐತೆ ನನಗೆ. ಅಣ್ಣ ಆಮೇಲೆ ಮಣ್ಣೆಲ್ಲ ಆದ್ಮೇಲೆ ಮರಿ ಕಟ್ಸಿದ್ವಲ್ಲ, ಊಟ ಮಾಡ್ಕೊಂಡು ಹಂಗೆ ಹೋದ್ರಣ್ಣ. ನಮ್ಮ ಅಪ್ಪ ಸತ್ತು 14 ವರ್ಷ 15 ಬಿದ್ದೈತೆ. ಏನಣ್ಣ? 14 ವರ್ಷ 15 ಬಿದ್ದೈತೆ. ಯಾರು? ನಮ್ಮ ಅಪ್ಪ ತೀರೋಗಿ. ಅಣ್ಣ ನಿಮ್ಮಪ್ಪ ತೀರಾಗ 14 ವರ್ಷ ಆಯ್ತು. ನಾನ್ ಹೇಳ್ತಿರೋದು ನಿಮ್ಮ ಅಮ್ಮವ್ರ ಗಂಡಂಗೆ. ನಿಮ್ಮ ಅಮ್ಮನ ಗಂಡಂಗೆ ಅಲ್ಲ ಮಗ, ಎಷ್ಟು ಟೈಮ್ ಕೊಟ್ಟಿದ್ದ ಮಗ. ನಮ್ಮ ಅಮ್ಮ ಗಂಡ ಬೇರೆ, ನಮ್ಮ ಅಪ್ಪ ಬೇರೆ. ಅಲ್ವಾ? ನಮ್ಮ ಅಮ್ಮನ ಗಂಡ ಬೇರೆ, ನಮ್ಮ ಅಪ್ಪನ ಬೇರೆ. ಈಗ ಗುಜ್ಕ ನನ್ನ ಮಗನೇ. ಅಣ್ಣ ನಿಮ್ಮ ಅಪ್ಪರು ಮಣ್ಣು ಮಾಡ್ಬಿಟ್ಟು ಹೋಗ್ಬೇಕಾದ್ರೆ ತಿರ್ಗಾ ಮರಿ ಊಟ ಮಾಡಿ, ಹಂಗೂ ನಾನು ಮರಿ ಊಟ ಬೇಡ ಕಣಪ್ಪ, ಕೋಳಿ ಸಾರು ಹಾಕು ಒಂಚೂರು ಅಂದ್ರೆ ಕೋಳಿ ಸಾರು ಹಾಕ್ಸಿ ತಿರ್ಗಾ ಊಟ ಮಾಡ್ಕೊಂಡು ಹೋಗೋರೆ. ನಾನು ನಮ್ಮ ಅಪ್ಪನ ಮಣ್ಣಿಗೆ ಬಂದವ್ರು ಯಾರು ಉಪವಾಸ ಹೋಗ್ಬಾರ್ದು ಅಂತ ಹೇಳಿ 3 ಮರಿ ಕಟ್ಸಿದ್ದೆ, 1 ಕ್ವಿಂಟಲ್ ಕೋಳಿ ಎಲ್ಲ ತಿಂದೋಯ್ತು ನಿಮ್ಮಪ್ಪ. ನಿಮ್ಮ ಮಾವನ್ ಕೇಳ್ಬೇಕಾರೆ ಫೋನ್ ಮಾಡಿ. ಇಲ್ಲ ನಿಮ್ಮ ಮಾವರೇ ಸತ್ತೋಗ್ತಾರೆ. ನಿಮ್ಮ ಅಪ್ಪರು ಸತ್ತೋಗಿಲ್ಲ, ನಿಮ್ಮ ಮಾವನು ಸತ್ತೋಗಿಲ್ಲ. ನೀನು ಸತ್ತೋಗಿಲ್ಲ, ನಾನು ಸತ್ತೋಗಿಲ್ಲ, ನಮ್ಮ ಅಪ್ಪ ಸತ್ತೋಗಿಲ್ಲ. ಹಲೋ, ನಮಸ್ತೆ ಸರ್. ನಮಸ್ಕಾರ. ಯಾರು ಸರ್? ನಿಮ್ಮಂತವ್ರಿಗೆಲ್ಲ ದೇವ್ರು ಆಯುರ್ ಆರೋಗ್ಯ ಐಶ್ವರ್ಯ ಎಲ್ಲಾನು ಕೊಡ್ಬೇಕು ಸರ್. ನಿಮ್ಮಂತವ್ರಿಗೆ ಸರ್ ದೇವ್ರು ನನ್ನ ಆಯಸ್ಸು ನಿಮ್ಗೆ ಕೊಡ್ಲಿ ಸರ್. ಏನು ಬೇಡ ಸರ್, ನೀವು ಚೆನ್ನಾಗಿರಿ, ನಾವು ಚೆನ್ನಾಗಿರ್ಬೇಕು. ಖಂಡಿತ ಸರ್. ನೀವು ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು. ಹಂಗೆಲ್ಲ ಅತಿ ಆಸೆ ಗತಿಗೇಡು ಅಂತಾರೆ. ಅಲ್ಲ ಸರ್, ನಿಮ್ಮಂತವ್ರ ಜೊತೆ ಮಾತಾಡಿ ನಮ್ ಪುಣ್ಯ ಸರ್, ನಮ್ ಭಾಗ್ಯ ನಿಮ್ ಜೊತೆ ಮಾತಾಡಿದ್ದು. ಏನೋ ದೇವ್ರ ಕಡೆ ಮಾತ್ಬಿಡಿ, ನಮ್ದೇನೈತು. ಏನ್ ಸರ್ ಗಾಡಿ ಹೊಡೆದ್ರಿ ನೀವು? ಬಿಡಿ ಸರ್, ತುಂಬಾ ಫಾಸ್ಟ್ ಆಗಿ ಹೊಡೆದ್ರಿ. ಜೀವ ಲೆಕ್ಕಿಸದೆ ಗಾಡಿ ಓಡಿಸಿದಿರಲ್ಲ ಸರ್ ನೀವು. ಯಾರು ಹೇಳಿ? ಯಾರು?
ಸರ್ ಈಗ ಇವತ್ತು ನೀವು ಇದರಿಂದ ಶಿವಮೊಗ್ಗದಿಂದ ತುಮಕೂರಿಗೆ ಆಂಬುಲೆನ್ಸ್ ಓಡಿಸಾರಲ್ವ ನೀವು? ಓಹೋ, ವಿಧಾನಸೌಧ ಸೀಮೆಸ ಅರ್ಧ ಹೊತ್ತು 3 ಗಂಟೆನಾಗ ಬೆಳಕರ್ದೈತಿ. ಅಲೋ ಅಣ್ಣಾರೇ, ಇಲ್ಲ ನಾವು ಆಂಬುಲೆನ್ಸ್ ಓಡ್ತಾರಲ್ಲ, ಇದನ್ನ ನೋಡ್ಸೋದು ನಾವು. ಏನ್ ಹೇಳಿ? ಇದನ್ನದು ರಾಕೆಟ್ ಮಾತ್ರ ನಾವು ಓಡಿಸೋದು. ಸಾರ್ ಖಂಡಿತ ಹೇಳೋದಲ್ಲ ಸರ್, ಆ ಟ್ರಾಫಿಕ್ ಅಲ್ಲಿ ನೀವು ಓಡಿಸಿದ್ರ ಗಾಡಿ ನಿಜವಾಗ್ಲು ಸರ್, ನೀವೇನ ಆಕ್ಸಿಡೆಂಟ್ ನೀವೇ ಉಳಿಯಲ್ಲ ಸರ್. ಆ ಫಾಸ್ಟ್ ಆಗಿ ಓಡಿಸಿದೀರಾ, ನೀವೇನ ಲಾರಿಗ ಪರಿ ಗುದ್ದು ನಿಮ್ ತಲೆಯೆಲ್ಲ ಚಿದ್ರ ಆಗಿ ಕಳ್ಳು ಪಚ್ಚಿ ಎಲ್ಲ ಈಚಿಗೆ ಬಂದು ನಿಮ್ದು ಕೈ ಕಾಲೆಲ್ಲ ಮುರಿದೋಗಿ ನಿಮ್ಮೆಣ್ಣನ ನಾವು ಕುಯ್ದಿ ಮೂಟೆ ಕಟ್ಟಿ ನಮ್ಮನ್ನಕ್ಕೆ ಮೂಟೆ ದಾರ ತಗೊಂಡು ದಬ್ಳ ತಗೊಂಡು ಮೆದ್ಲು ಪದ್ಲು ಎಲ್ಲ ಕುಯ್ದು ಅದು ಅಲ್ಲಣ್ಣ. ಅಷ್ಟು ಫಾಸ್ಟ್ ಆಗಿ ಗಾಡಿ ಓಡಿಸಿದಿರಲ್ಲ, ನಿಮ್ಗೆ ಒಂಚೂರು ಭಯ ಆಗ್ಲಿಲ್ವಾ ಸರ್ ನಿಮ್ಗೆ? ಈಗ ನಿಮ್ಮನ್ನೆಲ್ಲ ಇವಾಗ ಬಸ್ ಸ್ಟ್ಯಾಂಡ್ ಆಗಿ ತಂದ್ಬಿಟ್ಟಿದೀನಿ ನಾನು. ನಿಮ್ಮನ್ನೆಲ್ಲ ಬಸ್ ಸ್ಟ್ಯಾಂಡ್ ಆಗಿ ಸಂಸಾರ ಮಾಡ್ಕೊಂಡಿವಿ ಅಂತ ನಿಮ್ ಮನೆ ಮಠ ಎಲ್ಲ ನಿಮ್ ಮನೆ ಹಾಳು ಮಾಡ್ಬಿಟ್ಟು ನಾನು ಬಂದು ಇಲ್ಲೆಲ್ಲ ಬರ್ಸ್ಕೊಂಡು ನಾನು ಇಲ್ಲಿ ಇದು ವಿಧಾನಸೌಧದಾಗೆ 10 ಫ್ಲೋರ್ ಮನೆ ಕಟ್ಸಿದ್ದೀನಿ. ನಿಮ್ ಮನೆ ಎಲ್ಲ ಹಾಳು ಮಾಡಿ ನಿಮ್ ಮನೆ ಮನೆ ಬೆಂಕಿ ಇಕ್ಕಿ ಯಾಕೆ ನಾನ್ ಕಳ್ಳು ಪಚ್ಚಿ ಬರ್ಬೇಕು, ನಿಮ್ ಅಮ್ಮನ್ ಬೆಂಗಿಸೋದು ಅದೇ ನನಗೇನ ತಲೆಗೆಚ್ಬಿಟ್ರೆ. ಕಾಫಿ ಕೊಡ್ರಿ, ಅಲ್ಲಿ 6:30 ಹಾಲು ಕರಿಬೇಕು. ನನಗ್ ಗೊತ್ತಾಯ್ತು, ನನಗೆ ಯಾವಾಗ್ಲೇ ಫಸ್ಟೇ ಗೊತ್ತಾಯ್ತು ಇವರು ವಿಧಾನಸೌಧ ಅಂತ. ಇನ್ನೇನ ಚೋಳಿಗೆ ಎದೊಳಕ್ಕೆ ಆಗಲ್ಲ ಕಣ, ಹಾಲು ಕರಿಯೋದು ಹೆಂಗೋ ಏನು ಹೆಂಗ. ನೀನು ಎದ್ದಿದ್ದಿಲ್ಲ ಇವತ್ತು ಇಷ್ಟೊತ್ತಿಗೆ ಇವತ್ತು? ನನಗೆ ಇದು ನಾಯಿ ಕರೆದಿತ್ತಲ್ಲ, ಅವಾಗ್ಲೂ ಕರ್ಮಂದು ಹುಚ್ಚಾಸ್ಪತ್ರೆಗೆ ಹಾಕಿವ್ರು, ಅದಕ್ಕೆ ಹಂಗಾಗಿ ನಾನು ಯಾವಾಗ್ಲೂ ಎದ್ದೇ ಇರ್ತೀನಿ. ನೀವು ಅಲ್ಲ ಹಲೋ ಹೆಂಗೋ ಇದ್ ಮಾಡ್ತಿದ್ದೀರಲ್ಲ ಅಷ್ಟೇನೆ. ನೀವ್ ಹಾಲ್ ಕರೆಯಕ್ ಹೋಯ್ದಲ್ಲ ಇಲ್ವಣ್ಣ? ಹಾಲು ಎಷ್ಟು ಟೈಮ್? ನಾವ್ ಹಾಲ್ ಕರೆಯಕ್ ಎದ್ದಿಲ್ಲ. ನನಗೆ ಅಲ್ಲೇ ಉದ್ನಾಯಿ ಕಡ್ದು ಅಲ್ಲೇ ಹುಚ್ಚಾಸ್ಪತ್ರೆಗೆ ಹಾಕಿ ಅಲ್ಲೇ 3 ತಿಂಗಳಾತು. ಯಾವಾಗ್ಲೂ ಎದ್ದೇ ಇರ್ತೀನಿ. ಹಾಲೆ ಎಷ್ಟು ಟೈಮು? ಅಲ್ಲೇ 6:30 ಆಗ್ತಾ ಬಂತಲ್ಲ ಬೆಳಿಗ್ಗೆ. ಅಯ್ಯೋ ನಿನ್ನ ಇನ್ನೂ ರಾತ್ರಿ 9:15 ಕಣ. ಹೌದು, ನಾನು ಹುಚ್ಚರು ಅಂತಿದ್ದೆ. ಯಾರು ಹೇಳಿದೆವು ಅಣ್ಣ? ಹಾಲ್ ಕರೆಯಲ್ವಣ್ಣ? ಎಲ್ಲಿ ಬರ್ತೈತೆ ಹಾಲ್ ಕರೆಯಕ್ಕೆ? ನೋಡಿ ಎಲ್ಲನ್ನ ಕೈ ಹಾಕಿ. ಇಲ್ಲ, ನಮ್ಮ ಏನೂ ಇಲ್ಲ, ಕೈ ಹಾಲ್ ಕರೆಯವೂ ಇಲ್ಲ, ಪಾಲ್ ಕರೆಯವೂ ಇಲ್ಲ, ಏನೂ ಇಲ್ಲ. ಇವು ಏನು ಒಂದು ಕೋಳಿ ಕೊಕ್ರೆ ಯಾತ್ರದಿಲ್ಲ, ಒಂದು ಹಾತ್ ಮರಿ ಐತೆ ಅಷ್ಟು ಬಿಟ್ರೆ. ನೋಡ್ ನಾಯಿ ಪಾಯಿ ಇದ್ರೆ ನಾಯಿ ಎಲ್ಲ ಕರ್ಕೊಳ್ಳೋಣ ಅಲ್ಲೆಲ್ಲಣ್ಣ. ಅದು ನೀವು ಕರೆದ್ರು ಬಿಡಿ ನಿಮ್ಗೆ ಅಣ್ಣ. ಸರಿ, ಪ್ರಪಂಚದಾಗ ಹಾಲ್ ಕರ್ದಿರೋದು ನೋಡ್ರಿ ಅಣ್ಣ. ನಾನು ಎಷ್ಟು ನೀವೆಲ್ಲ ಕಟ್ಕೊಂಡ್ ಏನ್ರಿ ನಿಮ್ ಕಷ್ಟ ಸುಖ ಅದೇನಿದ್ರು ಹೇಳ್ರಿ, ಏನಾಯ್ತು ಅಂತ. ಅವನ್ನೆಲ್ಲ ಎತ್ತಬಾರ್ದು, ಮನೆ ತೆಗಿ ಮಾತಾಡಬಾರ್ದು. ನೀನ್ ಅವ್ರ ಮನೆ ತೆಗ್ದಿದ್ಯಲ್ಲಣ್ಣ, ಅದಕ್ಕೆ ನೀನೆನ್ನ ಅವ್ರ ಅಪ್ಪನೋ ಅವ್ರ ಅಮ್ಮನೋ ಅಥವಾ ಅವ್ರ ಅಣ್ತಂದಿರೋ ನೀನು ರೇ. ಈಗ ಅದೇ ಮಾತು ನಾವು ನಿಮ್ಗೆ ಹೇಳಿದ್ರೆ ನಿಮ್ಮನೆಗೂ ಹೆಣ್ಮಕ್ಳು ಅವ್ರಲ್ವಾ? ಈ ತರ ಮಾಡಿದ್ರೆ ಇವಾಗ ನೀನ್ ಕಣ್ಣಾಗ ನೋಡಿದ್ದೆ, ಫೋಟೋ ಹೊಡ್ಕೊಂಡ್ ಬಂದಿದ್ದೆ ಅಲ್ಲಿ ನಾನು ಹೋಗಿರೋದ. ಏನ್ಗೆ ಇವಾಗ ನಾನು ಎಲ್ಲ ಯಾವ್ಯಾವ ಕಾಲದಾಗ ನಾನೇನೇನೋ ಹೋಗಿರೋದು ಅಥವಾ ಹೋಗಿದ್ನು ಹೋಗಿ ಬಿಟ್ಟಿದ್ನು ಅದೆಲ್ಲ ನೀನ್ ಫೋಟೋ ಹೊಡ್ಕೊಂಡ್ ಬಂದಿದ್ಯಾ? ಈಗ ನನಗೂ ಬೇಡ ನಿಮ್ಗೂ ಬೇಡ, ಆ ಟಾಪಿಕ್ ಬೇಡ ಮಾತಾಡೋದು. ತಡಿಯಲೇ ತಿಕಾ ದುಮ್ಕೊಂಡು 1 ನಿಮಿಷ. ಹಲೋ, ಕದ್ರಿ ನರಸಿಂಹಸ್ವಾಮಿ ಮೇಲೆ ಆಣೆ ಮಾಡು. ಬೆಳಗ್ಗೆ ಬರ್ತಾನೆ ಅದೇ ಬಾಗ್ನ ಇವತ್ತೇ ಬರೋನು, ಇವತ್ತು ಇಲ್ಲ ನಾಳೆಗೆ ಬೆಳಗ್ಗೆ ಅಷ್ಟೊತ್ತಿಗೆ ಬರ್ತಾನೆ ಬಾಗ್ನ ತಗೊಂಡು ಬರ್ತಾನಪ್ಪ. ಬರ್ತಾನೆ ಇವತ್ತೇ ಬರೋನು. ಅದೇ ಇಲ್ಲಿ ಬೇರೆ ಸೋಳೂರಿಗೆ ಗಡಿಯಾಲಕ್ಕೆ ಆಮೇಲೆ ತಿನ್ನೇನಹಳ್ಳಿಗೆ ಎಲ್ಲ ಹೋಗ್ಬೇಕಲ್ಲ. ನೀನ್ ಬರಕಿಲ್ವನಪ್ಪ? ನಾನೇನಿಲ್ಲ, ಇಲ್ಲ ಅದೇ ಇದು ಪಾಯ ಇಡ್ಸಿದ್ದೀನಿ, ಪಾಯ ಕಟ್ಟಿಸ್ಬೇಕು. ಎಲ್ಲಿ? ಅದೇ ಹಿಂದಗಡೆ ಜಾಗಿತ್ತಲ್ಲ ಅದು. ಎಲ್ಲಿ ಹಿಂದ್ಗಡೆಗ? ಹಿಂದಗಡೆಗೆ ಒಂಚೂರು ಪಿಲ್ಲರ್ ಹಾಕ್ತಾ ಇದ್ವಿ. ಏನ್ಕೆ ಮನೆ ದೊಡ್ಡದಾಗ ಕಟ್ತೀಯ ಮನೆ? ಇಲ್ಲ, ಸುಮಾರಾಗಿ ಒಂಚೂರು ಡೂಪ್ಲೆಕ್ಸ್ ಮಾಡೋಣ ಅಂತ. ಹೌದಾ? ನೀನ್ ಬರೋದಿಲ್ವನಪ್ಪ?
ಅದೇ ಹೇಳಿದಲ್ಲ ಹಿಂಗೆ ಅಂತ. ಅಲ್ಲ ಅವಳಿಗೆ ನೀನ್ ಬಂದ್ರೆ ತುಂಬಾ ಇಷ್ಟ, ನಿನ್ ಮಗನ್ ಕಳ್ಸಿದ್ರೆ. ಯಾರು ಹೇಳಿ ನೀವು? ನಾನಪ್ಪ, ಲಲ್ಲಿಯ ರವ್ವ ಶಾರದಮ್ಮ. ನಿಮ್ಮ ಅಲ್ಲೋ ಅವಳಿಗೆ ಕೊಡ್ತೀನಿ ನೋಡಪ್ಪ, ಲಲ್ಲಿ ಕೊಡ್ತೀನಿ. ಏನು ಅಂದ್ರೆ ಹಲೋ ನಮ್ಮನ್ನ ಹಲೋ ಏನು ಅಂದ್ರೆ ನನ್ಗೆ ಯಾಕೆ ಒಂದ್ ಸೀರೆ ಕೊಡ್ಸಿಲ್ಲ ಹಬ್ಬಕ್ಕೆ? ಕೆಲ್ಸಕ್ಕೆ ಬಂದವ್ರು ಯಾರು ತೆಗೆದುಕೊಂಡಲ್ಲ ಫುಲ್ ಮುಂದೆ. ಅಲ್ಲ ನಂಗೊಂದ್ ಸೀರೆ ಕೊಡ್ಸಲ್ವ ನೀನ್ ಹಬ್ಬಕ್ಕೆ? ಆ ಹುಡುಗರು ಅಟ್ಲ ಓದುವಲ್ಲ. ನೀನ್ ಮಾತಾಡು ಅಂದ್ರೆ ಸೀರೆ ಕೊಡ್ಸಲ್ವ ಹಬ್ಬಕ್ಕೆ? ಹಲೋ ಸೀರೆ ನಾನು ಇದು ರಾಂಗ್ ನಂಬರ್ ಮಾಡಿದ್ರ ನೋಡಿ. ರಾಂಗ್ ನಂಬರ್ ಅಲ್ಲ, ನೀನು ಸುಮ್ನೆ ಅವೆಲ್ಲ ಬಿಡು. ನನ್ಗೆ ಗೌರಿ ಹಬ್ಬಕ್ಕೆ ಸೀರೆ ಕೊಡ್ಸಲ್ವಾ? ಏನೆಲ್ಲ ಜನ ಅವ್ರಿಗೆ ಏನ್ ಮಾತಾಡೋದು. ವ್ಯಾಪ್ತಿ ಪ್ರದೇಶದಿಂದ ದೂರ ಬರ್ತಾರೆ, ಆಮೇಲೆ ಮಾಡಿ. ಅದೆಲ್ಲನ ಹೋಗ್ಲಿ, ನೀನ್ ಗೌರಿ ಹಬ್ಬಕ್ಕೆ ಸೀರೆ ಕೊಡಿಸ್ತೀಯಾ ಇಲ್ವಾ ಅದನ್ನ ಹೇಳು. ಹಲೋ ಆಮೇಲೆ ಮಾತಾಡ್ತೀನಿ. ನೀನು ಆಮೇಲೆ ಮಾತಾಡ್ಬೇಡ. ನಾನು ಮನೆ ಊರ್ ಹೋಗ್ತಾ ಇದ್ದೀನಿ. ಗೌರಿ ಹಬ್ಬಕ್ಕೆ ಸೀರೆ ಕೊಡಿಸಿ ನಾಳೆಗ್ ಬಂದು ಗಣೇಶನ್ ಕುಂಡ್ರಿಸೋಗಿದ್ರೆ ನೀನು ಬಂದು ನನ್ನ ಹೊಟ್ಟೆಗೆ ನೀನ್ ಗಣೇಶ. ನಾನು ಹೇಳಿದ್ದು ಗೌರಿ ಹಬ್ಬಕ್ಕೆ ಸೀರೆ ಕೊಡಿಸಿ ಕೇಳ್ಕೊಂಬರೋದು ಅಂದ್ರೆ ಅದಲ್ಲ, ಕುಂಡ್ರಿಸೋದು ಅಂದ್ರೆ ಕೇಳ್ಕೊಂಬರೋದು ಅಂದ್ರೆ ಚಪ್ರ ಹಾಕ್ಬಿಟ್ಟು ಕುಂಡ್ರಿಸೋದಲ್ಲ. ಆಯ್ತು ಬಿಡ್ರಿ. ಆಯ್ತು ಬಿಡ್ರಿ ಅಲ್ಲ, ನೀನ್ ಬಂದ್ ಕುಂಡ್ರಿಸ್ಲೇಬೇಕು ಗಣೇಶನ್. ನಾಳೆಗ್ ಕುಂಡ್ರಿಸ್ತೀಯ ಇಲ್ವೋ ಹೇಳು. ಏನೇನೋ ಗ್ಯಾಪ್ನ ಬಂತೆಲ್ಲ ಮರ್ತೇ ಹೋತಲ್ಲ. ಇಲ್ಲ ಗಣೇಶನ್ ಕುಂಡ್ರಿಸ್ತೀಯ ಇಲ್ವಾ ಅಷ್ಟು ಹೇಳು ನೀನು. ಹೇಳು. ಆಯ್ತ್ರಕ್ಕ. ಯಾಕಂತೀಯ ಲಲ್ಲಿ ಅಂತ ಅನ್ನು, ಲಲ್ಲಿ ಅಂತ ಅನ್ನು ಚಿನ್ನು. ಆಯ್ತಕ್ಕ. ಲಲ್ಲಿ ಅಂತ ಅನ್ನು ಚಿನ್ನು. ಚಿನ್ನು ಅನ್ನು ಒಂದ್ಸರಿ ನನಗೆ ಪ್ರೀತಿಯಿಂದ ಒಂದ್ಸರಿ ಚಿನ್ನು ಅನ್ನು ಹೇಳು. ಏನಕ್ಕ ಇದು ಎಲ್ಲ ಇದು ಮಳೆ ಆಯ್ತು ಆ ಕಡೆ? ಮಳೆ ನೀನ್ ಬಂದು ಹಾಕಿ ಬಿಟ್ರೆ ತಾನೆ ಮಳೆ ಆಗೋದು. ನಂಗೂನು ನಿಮ್ಮ ತುಳಿನ ಈ ಮಳೆ ನಿನ್ ಕುಡಿಯಕ್ ನೀರು ಸಿಗಲ್ಲ ಲಾಸ್ಟ್ಗೆ. ನಿಮ್ಮ ಮಳೆಗೆ ನಿನ್ ಅದೊಂದು ಅದ್ಕೋಲಸ್ತೀಯ ನಿಮ್ಮ. ಇವತ್ತು ಬಂದು ಗೌರಿ ಹಬ್ಬಕ್ಕೆ ಒಂದ್ ಸೀರೆ ಕೊಡ್ಸಿ, ನಾಳೆ ಗಣೇಶನ ಹಬ್ಬಕ್ಕೆ ಬಂದು ಗಣೇಶನ್ ಕುಂಡ್ರಿಸೋಗಿದ್ರೆ ಇಬ್ರು ಚೆನ್ನಾಗಿ ಇದ್ ಮಾಡ್ಕೊಂಬದ್ರ. ನಾಳೆ ನಮ್ಮ ಮನೆಯಾಗ ಯಾರು ಇರ್ತಿರ್ಲಿಲ್ಲ. ಏನೋ ಗ್ಯಾಪ್ ಮರ್ತೇ ಹೋಗಪ್ಪ. ತಡಿ ನನ್ನ ಮಗಳು ಮಾತಾಡ್ತಾಳಂತೆ. ಹಲೋ, ಬನ್ನಿ ಅಂಕಲ್ ಹಬ್ಬಕ್ಕೆ. ಇಲ್ಲಿ ಇದು ಅದೇ ಮನೆ ಇರ್ತಿದೀವಿ ಹಂಗಂತ ನಮ್ಮ ಅತ್ತಿಗೆ ಒಂದಿಷ್ಟು ಕಾಸು ಆದ್ರೂ ರೆಡಿ ಮಾಡ್ಕೊಳಂತೆ ಗೊತ್ತಿದಂತೆ. ನಾವು ಬಾಂಬೆ ಗಣಪತಿ ಇಕ್ತಾ ಇದೀವಿ, ಬರ್ರಿ. ಇಲ್ಲಿ ನಮ್ದೆ ಗಣಪತಿ ಆಯ್ತು ಅಂತ ಒಟ್ಟು ನಮ್ದು. ಅದೇ ಒಂದ್ ಸ್ವಾಂಡ್ಲ ತಂದು ಇಟ್ಟಿರಂತೆ. ಹಲೋ ಅಂದ್ರೆ ಹಲೋ ನೋಡಿ ಅಂದ್ರೆ ನಾಳೆಗ್ ನೀನ್ ಗೌರಿ ಹಬ್ಬಕ್ಕೆ ಸೀರೆ ಕೊಡಿಸ್ಲೇಬೇಕು, ಇಲ್ಲ ಅಂತ ನರಸಿಂಹಸ್ವಾಮಿ ಮೇಲೆ ಆಣೆ. ನಮ್ದು ಇಲ್ಲಿ ಡ್ರಾಯರ್ ಇಲ್ಲ, ಇನ್ನು ಸೀರೆ ತರಕ್ ಇಲ್ಲಿ ಡ್ರಾಯರ್ ನಮ್ದಿಲ್ಲ. ಮನೆ ಕಟ್ಟಿಸ್ತಿದೀನಿ ಅಂತೀಯ? ಮನೆ ಯಾರ ಕಟ್ಸೋದು? ನಾನೇ ಕಟ್ಸಕ್ ಅವನು. ಯಾರು ಕಟ್ಟಿಸ್ತಿರೋದು? ಯಾರ ಕಟ್ಟಿಸ್ತೇವೆ, ನಾವೇ ಕಟ್ತೇವೆ. ಯಾವನ್ನ ಬಿಗ್ ಅದನ್ನ ನೋಡ್ಕೊಂಡು ಜಂಕ್ಷನ್ ಚಿನಾಲಿ. ಯಾಕಪ್ಪ ನಿನ್ ಕೈಲಿ ಆಗಲ್ವಾ? ನಮ್ಮ ಸಂಸಾರ ಐತಿ. ನನ್ ಸಂಸಾರ ಹಾಳು ಮಾಡಿ ನನ್ ಗಂಡನ್ ಬಿಡಿಸ್ ಕರ್ಕೊಂಡ್ ಬಂದಿದ್ಯಲ್ಲ ನೀನು. ನೀನಿರುವಾರ ಅವಳು ಲಲ್ಲಿಗಿಂತ ಹತ್ತಾಗಿ ಹೋಗ್ಬಿಟ್ಟಲ್ಲಕ್ಕ. ಮತ್ತೆ ಮಾತಾಡು. ಈಗ ನಾನು ಕುಣಗುಲ್ ಹತ್ರ ಬಂದಿದ್ದೀನಿ. ನಾಳೆ ಬಂದ್ಬಿಡು, ಎನ್ನ ಮಾಡ್ಕೊಂಡು ಸೀತಾನ ತುಮಕೂರು ಟೌನ್ ಸರ್ಕಲ್ ಬಂದ್ಬಿಡು. ಟೌನ್ ಸರ್ಕಲ್ ಬಂದ್ರೆ ನಾಮದ ಚಿಲ್ಮೆಗೆ ಹೋಗ್ಬಿಡೋಣ. ನಾಮ ಚಿಲ್ಮೆಗೆ ಹೋಗ್ಬಿಡೋಣ. ಅದೇ ಕಾರಲ್ಲಿ ಏನೋ ಬೇಕಾದ್ರೆ ಮಾಡ್ಬೋದು ಅಂದಲ್ಲ. ಅಲ್ಲಿ ಯಾರು ಕೇಳಲ್ವಾ?
ಓ ಅಲ್ಲಿ ಯಾರು ಕೇಳಲ್ವಾ? ಇಲ್ಲ ಇಲ್ಲ ಅಲ್ಲಿ ಯಾರು ಇರಲ್ಲ ತಾನೆ? ಇರ್ತಾರೆ. ಹಾ ಇವರು ಹಸ್ಬೆಂಡ್ ಅನ್ನೋದು ಹಸ್ಬೆಂಡ್ ಇದು ಇದು ಇಂಗ್ಲಿಷ್ ನಾಗೆ ಹಸ್ಬೆಂಡ್. ನಮ್ಮ ಹಸ್ಬೆಂಡ್ ನಾವು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅನ್ಬೇಕಾ? ಹಾ ಹಾ ಅಲ್ಲಿ ಅಲ್ಲಿ ಕಾರೊಳಗೇನೋ ಇಲ್ಲ ಬೇರೆ ಕಡೆ ಜಾಗ ಐತ ಫಾರೆಸ್ಟ್ ಆಗೆ? ಹೆಂಗಾಗತ್ತೆ ಮಳೆ ಬಂದ್ರೆ ಹೆಂಗಾಗತ್ತೆ? ಹಾ ಮಳೆ ಬಂದ್ರೆ ಹಾ ಮುಂದಗಡಿಗೆ ಒಂದು ಯಾವ್ದಾದ್ರು ಸೊಪ್ಪಿನ ಕಡ್ಡಿ ಸೊಪ್ಪು ಹಾಕ್ಬಿಟ್ಟು ಕಾರಿ ಮೇಲೆ ಹಾ ಹಾ ಕೆಟ್ಟೋ ಐತೆ ಅಂತಾನ ಹಾ ಹೆಂಗ ಮಾಡೋದಾಗತ್ ಬರ್ರಿ. ಹೌದಾ? ಹೌದು ಹೌದು. ಇದು ಡ್ರೆಸ್ ಹಾಕೊಂಡ್ ಬಂದಿದ್ದೀನಿ, ನಾನು ಸ್ಯಾರಿ ಉಟ್ಕೊಂಡ್ ಬಂದಿಲ್ಲ. ಹಾ ನಾನು ಹಾ ಡ್ರೆಸ್ ಹಾಕೊಂಡ್ ಬಂದಿದ್ದೀನಿ, ಸ್ಯಾರಿ ಉಟ್ಕೊಂಡ್ ಬಂದಿಲ್ಲ. ಹಿಂಗಿದೆ ಇದು ಹಿಂಗ ಕಾಲ್ ಹಿಡ್ಕೊಂಡು ಹಿಂಗ್ ಮ್ಯಾಕ್ ಎತ್ತಿ ಬರ್ನ್ ಹರ್ಕೊಂಡ್ ಹೇಳಿ ಸೆಂಟ್ರಿಗೆ. ಏನು ಕಾಲ್ ಹಿಡ್ಕೊಂಡು ಹಿಂಗ್ ಮ್ಯಾಕ್ ಎತ್ತಿದೆ ಹಾ ಬರ್ನ್ ಹರ್ಕೊಂಡ್ಬಿಡ್ತೈತಿ ಇದು ಡ್ರೆಸ್. ಅರ್ಧ ಯಾಕೆ ಅರ್ಧ ಆಗ್ತೀಯಾ? ಅದು ಕಾಸ್ಟ್ಲಿ ಡ್ರೆಸ್. ಅದು ಕಾಸ್ಟ್ಲಿ ಡ್ರೆಸ್ ಎಲ್ಲ ಬಿಚ್ಚಬೇಕಾ ನಾನು? ಫುಲ್ ಬಿಚ್ಚಬೇಕಾ? ಏನೋ ಎಷ್ಟ ಸಾಹೇಬ್ರೆ? ಹಲೋ ಏನಕ್ಕೆ ಬಂದು ಏನಾದ್ರೆ ಮರ್ತೋಸಿಲ್ಲ ನಾನು. ಹಲೋ ಇನ್ನೊಂದು 5 ನಿಮಿಷ ಬಿಟ್ಟು ಮಾಡಿ. ಅಲ್ಲಪ್ಪ, ಏನಿಲ್ಲ ಸಮಾಚಾರ? ಏನಿಲ್ಲ ಸುಮ್ಮನೆ. ಯಾಲೆ ಮನೆ ಕಂಡಿರಂಗಿದ್ಯಾ? ಇಲ್ಲ. ಏನ್ ಮಾಡ್ತಿದ್ಯಾ? ನಿದ್ದೆ ಬರಲ್ಲ. ಯಾಕಪ್ಪ? ಊಟ ಅಣ್ಣ? ಊಟ ಇಲ್ಲ. ಯಾಕಣ್ಣ? ಗಂಜಿ. ಗಂಜಿ? ನಾವು ಅವರೆಕಾಯಿ ಕಟ್ ಕಳಿಸಿದ್ರು ಅಲ್ಲಿ ನಮ್ಮ ಮಾವರೂರಿಂದ. ಹಾ ಎಲ್ಲ ಊಟ ಮಾಡಿ ಹೆಚ್ಚುಕಟ್ಟ ಮನಗಿದ್ದಾರೆ. ನೀನ್ ಯಾಕಣ್ಣ ಮಾಡ್ಲಿಲ್ಲ? ಊಟ ತಿನ್ನಲ್ಲ ಸ್ವಾಮಿ. ಅವರೆಕಾಯಿ ಇದು ಜರಡೆ ಸ್ವಾಮಿ ಅಂತ ಯಾರೋ ಸ್ವಾಮಿಗಳು ನಮ್ಗೆ ಇದು ಶಾಪ ಹಾಕ್ತಂತ ಹಾಕ್ಬೇಕು. ಅವತ್ತಿಂದ ಉಂಡೆ ಅಲ್ವಾ? ಇಲ್ಲ, ಅದೇ ಜರಡೆ ಸ್ವಾಮಿ ಅಂತ ಅಂದು ಮುಚ್ಕೊಂಡಿರ್ಬೇಕು ನೀನು. ಮನೆ ಇವ್ರ ತಿಥಿಯಲ್ಲಿ ಉಂಡೆ ಇಲ್ಲ ಸ್ವಾಮಿ, ಖಂಡಿತ ಊಟ ಮಾಡ್ಲಿಲ್ಲ. ಏನಣ್ಣ ನೆನ್ನೆಲ್ಲ ಮೊನ್ನೆ ಖಂಡಿತ ಊಟ ಮಾಡ್ಲಿಲ್ಲ ಸ್ವಾಮಿ. ಮತ್ತೀಗ ಅಲ್ಲಿ ಬಂದಿದ್ದೆ ನೀನು? ಇಲ್ಲ, ನೀವು ಅಲ್ಲಿದ್ರೆ ಬೇಕಾರೆ ಅವ್ರ ಮಕ್ಕಳನ್ನ ಕೇಳಿ. ತಿನ್ಲಿಲ್ವಾ? ತಿನ್ನೋದು ಅಂತ ಅಂದ್ರೆ ನಾನು ಪಕ್ಕದ ಪಂತೆಗೆ ಕುಂತಿದ್ರಲ್ಲ ಅವರು, ಅದೇ ಅವನು ಸಿದ್ದಪ್ಪ ಅಂತ ನಾನು ಇದು ತಿರುಗಟ ಪೈಕಿ ಯಾವಾಗ ಸಕ್ಕತ್ತ ಕುಡ್ದ್ಬಿಟ್ನು ಅಲ್ಲೇ ನನ್ ಮಗ್ಳಾಗ ಕಕ್ಕೆಂಬಿಟ್ಟ. ಎಲ್ಲ ಇದು ಪೂರ್ತಿ ಎಲ್ಲ ಜ್ಞಾಪನಕ್ ಬಂತು. ಆಮೇಲೆ ಎಲ್ಲ ಒಂಥರ ಉಳುಗರ್ದಂಗ ಆತು. ಯಾಕೆ ಸ್ವಾಮಿ? ಏನೇ ಊಟ ಮಾಡೋ ಟೈಮಾಗ ನಡ್ಸಿಮಣ್ಣ ನೀನು? ಇಲ್ಲಪ್ಪ, ನಾನೇನ್ ಊಟ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ ಸ್ವಾಮಿ. ಒಂದು ತಲೆ ಮ್ಯಾಕ್ ಎತ್ತಿ ಸ್ವಾಮಿ, ಆಮೇಲೆ ಹೊರಗಿರ್ ಹೋದಿರ ನೀವು ಹೊತ್ತು. ಇದು ತಲೆ ಮ್ಯಾಕ್ ಎತ್ರಿ, ಹಿಂಗೆ ಒಂದ್ ಸ್ವಲ್ಪ ಮ್ಯಾಕ್ ಆಕಾಶ ನೋಡಿ. ನಮ್ಮನ್ ಸಾಯ್ಲಿ ಅಂತ ಶಾಪ ಆಗ್ತಿದ್ಯಾ? ಅಲ್ಲಲ್ಲ, ಮೂಗ್ಗೆರ್ಬಿಟ್ರಂಗ. ಹಂಗಲ್ಲ ಸ್ವಾಮಿ. ಕಂಡೋರ್ ಮನೆಗ್ ಬಡ್ಡಿ ಕೊಟ್ಟು ಕಂಡೋರ್ ಮನೆ ಹಾಳ್ ಮಾಡ ನಾವ್ ಸಾಯ್ತೀವನೋ? ಕಷ್ಟಪಟ್ಟು ದುಡ್ಕೊಂಡ್ ತಿಂತಿರೋದ್ಲೇ ಬಗನೆ. ಆಯ್ತು ಸ್ವಾಮಿ, ಆಯ್ತು. ಯಾಕೆ ಆತರ ಮಾತಾಡ್ತಿದ್ಯಾ? ದೊಡ್ಡವ್ರು ಚಿಕ್ಕವ್ರನ್ನ ಬೆಲೆ ಕೊಡ್ತಾನೆ. ಬಗ್ಕೊಂಡು ಮಾಡ್ರೆ ಮೂಗಾಗ ಬಾಯಿಗೆ ಬಂದ್ಬಿಡುತ್ತ ಸ್ವಾಮಿ. ಅವಾಗ ಮ್ಯಾಗಡಿಗೆ ತಲೆ ಎತ್ತಬೇಕು ಅಂತ ಹೇಳಿದ್ರು. ಅದು ಸರಿ, ಹೊರ್ಗೋಗ್ತೀರಾ ಅಂತ ಕೇಳ್ತೀಯ ಬೋಳಿ ಮಗನೆ ನಿನ್ನಂಗೆ. ಅವ್ರು ಇರ್ತಾವ ಎಂತದ ಟೂಬ್ ಆಗಿ ಬಿಟ್ಟಾರಲ್ಲ, ನಾವು ಕೇಳಿದೀವಿ. ಗಂಡ್ಸತ್ ಮುಂಡಿ ಇರ್ತಾವ, ದುಡ್ಡು ಇಸ್ಕೊಂಬಂದ್ ಫೈನಾನ್ಸ್ ಬಿಟ್ಟಂಗಲ್ಲ ಇಲ್ಲಿ. ಯಾಕೆ ಆತರ ಮಾತಾಡ್ತಿದ್ಯಾ? ಬತ್ತಿಯ ಊರಿಗೆ ಖಾಲಿ ಇಕ್ತಿ ಹಂಗಾರ ನೀನು? ಹಂಗಂತ ಇದು ಅವ್ರು ಅಚ್ಚುಕಟ್ಟಾಗಿದ್ರು. ಎಡೆ ಮುಂದಿಕ್ಕಿದ್ರಲ್ಲ ಇದು ಎಣ್ಣೆ. ನೀನು ಅದನ್ ಬಿಡ. ನಾವೇನ್ ಕುಡುಕ್ ನನ್ ಮಕ್ಕಳ್ರನ್ನ ಇಷ್ಟು ವರ್ಷದಿಂದ ನೋಡಿದ್ಯಲ್ಲನ. ಇವಾಗ ನಾವ್ ಹಂಗಂದ್ವ ಸ್ವಾಮಿ. ಮತ್ತೆ ಹೊರ್ಗೋ ಇವನ್ ಮಾಡುವಂತ ಯಾರ ನನ್ನ ಮಗ ಹೇಳಿದ್ದ ಫೋನ್ ಅಮ್ಮನ್ ಸೊಳ್ಳಿಗ್ನ ಸುಳ್ಳೆ. ಅವ್ರ ಬಡ್ಡಿ ಕೊಟ್ಟು ನಮ್ಮನ್ನಕ್ಕೆ ಅವ್ರ ಮನೆ ಗೀಸ್ಕೊಂಡು ತಿನ್ಕೊಂಡು ಬೋಳಿ ಮಾ ಕೆಲ್ಸಕ್ ಹೋಗ್ದಂತ ತಿರ್ಗ. ಇವ್ರೆ ಯಜಮಾನ್ರೆ, ಒಂದು 50,000 ರೂಪಾಯಿ ದುಡ್ಡು ಬೇಕು, ಕೊಡ್ತೀರಾ? 50,000 ರೂಪಾಯಿ ದುಡ್ಡು ಬೇಕು. ಬಾರಲ್ಲೇ ಕೊಡ್ತೀನಿಲೇ. ಏನಾಯ್ತು ನಿಂದು?
ನಂದೇನು ಇಲ್ಲ. ಇದು ಮಾತೇ ನಂದು ಗ್ಯಾರಂಟಿ. ಇದಲ್ಲ, ಇದು ನಾವು ಇವಾಗ ಇಷ್ಟೆಲ್ಲ ಜನಕ್ಕೆ ದುಡ್ಡು ಕೊಟ್ಟಿದೀವಲ್ಲ, ಬರೀ ಅವ್ರ 50 ರೂಪಾಯಿ ಕೊಡಕ್ಕೆ ಹಿಂದು ಮುಂದೆ ನೋಡ ಅಂತಾರ. ನೀವು ಹುಚ್ಚೆ ಕರ್ಮಿ ಹಿಡಿಯೋರು ಅಂತಂದಾಗ ನಾನು ಮನೆಗೆ ಒಡವೆ ಅಡ ಇಕ್ಕಿ ಕೊಟ್ಟಿರೋದು ಕಷ್ಟಗಳಿಗೆ. ತಡಿಯಲೇ, ನೀನ್ ಯಾರು ಅಂತ ಇಂಥವ್ರಿಗೆ ಕೊಟ್ಟಿಲ್ಲ, ಒಳ್ಳೆ ಗೌಡ್ರುಗಳಿಗೆ ಅವ್ರ ಜಮೀನಿರೋರಿಗೆ ಕೊಟ್ಟಿರೋದು. ನಾನು ಇನ್ನೇನು ಕದ್ದು ಇಸ್ಕೊಂಡ್ಬಿಟ್ಟು ಮನೆ ಖಾಲಿ ಮಾಡ್ಕೊಂಡು ಅವ್ರಿಗೆ ಕೂಡ ತಡಿಯಲ್ಲ. ನಾನು ನಿನ್ಗೆ 50,000 ಮಗ ಫೋನ್ ಮಾಡು ಅಂತ ಹೇಳಿದ್ದಾನು. ನಮ್ಮನ್ನ ನಾವು ಮನೆಗೆ ಹೋದ್ ಒಡವೆ ಅಡ ಇಕ್ಕಿ ಕೊಟ್ಟಿರೋದು, ಮಿಂಟಿಗೆ ಕೊಟ್ಟಿದ್ದಿಲ್ಲ ಅಣ್ಣ. ಅಲ್ಲ ಕಣ, ನಾನು ಹೇಳೋದ್ ಕೇಳಿಸ್ಕೊ ನರಸಿಂಹಣ್ಣ. ನೀನ್ ಹೇಳ್ತಿದ್ದೀಯಲ್ಲ, ಕೊಟ್ಟಿದ್ಯಲ್ಲ ದುಡ್ಡು, ನೀನು ತೋಟ ತುರ್ಕೆ ಮಡಿಕೊಂಡು ಕೆಲ್ಸಕ್ಕೆ ಹೋಗರಿ ಕೊಟ್ಟಿರೋದಲ್ವಾ. ನಾನು ನಿನ್ಗೆ 50,000 ಕೊಡ್ತೀನಿ, ನೀನೇನು ಕೆಲ್ಸಕ್ಕೆ ಹೋಗಲ್ವಲ್ಲ. ಅದಕ್ಕೆ ಆ ಅಕ್ಕನ ಹೆಂಡ್ತಿನ ಈಗ ಹೇಳ್ಸು, ಅಕ್ಕನ ಕೈಲಿ, ವಿಶಾಲ ಅಕ್ಕನ ಕೈಲಿ ಕೊಡೋಣ ಕೊಡ್ತೀನಿ ಅಂತ ಅಕ್ಕನ ಕೈಲಿ ಹೇಳ್ಸು. ನಾನು ಇವಾಗ ಅಂತದೇನು ನಂಗೆ ಬಂದಾಗ ಬಂದಾಗ ಕೇಳ್ತೀವಿ ಸ್ವಾಮಿ, ಈ ನಂಬರ್ ಬರ್ದಿಕೊಂಡು ಕೇಳ್ತೀವಿ ಅಂತ ಟೈಮ್ ಬಂದಾಗ. ಈಗೇನ್ ಅಂತದಿಲ್ಲ, ಮದ್ವೆ ಇಲ್ಲ, ಮನೆ ಕಟ್ಟಿಸ್ತಾ ಇಲ್ಲ, ಮದ್ವೆ ಮಾಡ್ತಾ ಇಲ್ಲ. ಆಮೇಲೆ 5 ಲಕ್ಷ ಬೇಕಾದ್ರೆ ಕೊಡೋಣ. ಆ ಅಕ್ಕ ಹೇಳ್ಬೇಕು, ನಿನ್ ಹೆಂಡ್ತಿ ಹೇಳಿದ್ರೆ ಕೊಡ್ತೀವಿ. ನೀನ್ ನನ್ನ ಮಗ, ನೀನು ಅವ್ರವ್ರ ಮದ್ವೆಗೆ ತಿಥಿಗೆ ಮದ್ವೆ ಮನೆಗೆ, ಅವ್ರವ್ರ ಮದ್ವೆ ಮನೆಗೆ, ಅವ್ರ ತಿಥಿ ಮನೆಗೆ ತಿನ್ಕೊಂಡು ಓಡಾಡ ನನ್ನ ಮಗ ನೀನು. ತಿಕ್ಕ ಬೆಳೆಸ್ಕೊಂಡು ಈ ಕಡೆ ಹೊಟ್ಟೆ ಬೆಳೆಸ್ಕೊಂಡು ಕುಂತ್ರೆ ಎದೊಳಕ್ಕಾಗಲ್ಲ, ಆಮೇಲೆ ಎದ್ರೆ ಕುಂತ್ಕೊಳಕ್ಕಾಗಲ್ಲ. ಆಮೇಲೆ ಕ್ಲೀನಾಗಿ ಒಂದೇ ಸರಿ ಮನೆ ಕಡೆ ನೀನು ಚಾಪೆ ಹಾಸ್ಕೊಂಡು ನೋಡೋಣ. ಒಬ್ನೇ ಒಂದೇ ಸರಿ ಎದೊಳ್ತೀನ ನೀನು 2 ಬಿಂಗೆ ಎತ್ಕೊಂಡು ಮೇಲಕ್ಕೆ ನಮ್ಮ ಕುಂತ್ರೆ ಎಲ್ಲ ಅಡಿಕೆ ತೋಟಕ್ಕೆ ಪೂರ್ತಿನ ನೀವೆಲ್ಲ ಬೋರ್ಗಳಿಂದ ನೀರ್ ಹಿಡ್ಕೊಂಡು ಒತ್ತುವಿತೀರ ಅಂತ ದಿನ 500 ಅಡಿಕೆ. ನಾನು ಒತ್ತುಯ್ತೀನೋ ನಮ್ಮ ಏನ್ ಮಾಡ ಹೋಗ್ಲಿ ಕ್ಲೀನ್ ಆಗೋ ನಮ್ಮನ್ನಕ್ಕೆ ನಾನ್ ನೀರು ಒಯ್ತೀನಿ. ನೀನ್ ಇವತ್ತು ಬಾ, ಮುಂದ್ಗಡೆಯಿಂದ ಕೈಯಾಗ ತೊಳ್ಕಂತಿಲ್ಲ ನೀನು ತಿಕ್ಕನ ನೋಡೋಣ. ಇವನ್ ತಾಯಿನ ಎತ್ತೋದ್ರು ಲಾಸ್ಟ್ ಅಲ್ಲಿಗೆ ಬರ್ತಾರಲ್ಲ ಇವ್ ನಮ್ಮನ್. ನನ್ನ ಮಕ್ಳನ್ನ ಮಾಡ್ಲಿ ಒಂದ್ ನಂಟ್ರು ಮಾಡ್ದಂಗ ಆಗಿವತ್ ನಮ್ಗೆ. ಯಾರು ಒಂದ್ ಅಂತಂಬಿರಿ ನನ್ನ ಮಕ್ಳು ಬರೀ ಅಲ್ಲ ಸರ್. ನಿಮ್ಗೇನು ಒಂದ್ಸಲ ಟಿಕ ಮಕ ಹಂಗೆಲ್ಲ ಅಂತ ಅಂತಿರಲ್ಲ. ಕಣ್ಲ, ನೀನ್ ಕಂಡೋರ್ ಮನೆಗೆ ಕಂಡೋರ್ ತಿಂದು ಹೊಟ್ಟೆ ತಿಕ್ಕ ಬೆಳೆಸ್ಕೊಂಡಿದ್ಯಾ. ನನ್ನಂಗೆ ನಾನು ಪಕ್ಕದಾಗ ಕೂತ್ಕೊಂಡು ನೀನು ಪಕ್ಕದಾಗ ಕೂತ್ಕೋ, ನಾನು ತೊಳ್ಕಂತೀನಿ ಮುಂದ್ಗಡೆಯಿಂದ ಕೈ ಇಕ್ಕಿ, ನೀನು ಮುಂದ್ಗಡೆ ತೊಳ್ಕಂತೀನೋ. ಚಾಲೆಂಜ್ ಇದು. 50,000 ಫ್ರೀ. ಬೇಡ ಕಣೋ, ಅದೊಂದ್ ನೋಡಕ್ಕೆ ವಿಡಿಯೋ ಮಾಡ್ಕೊಳಕ್ಕೆ ಒಂದಿಬ್ರು ಕರ್ಸೋಣ ಬೇಕಾರೆ. ಚಾಲೆಂಜು. ಈಗ ನೀನ್ ಮುಂದ್ಗಡೆಯಿಂದ ತೊಳ್ಕಂತಿ ಕೈ ಇಕ್ಕಿ, ಹಿಂದ್ಗಡೆಯಿಂದ ತೊಳ್ಕೊಳದಲ್ಲ. ಆಟ ಆಡಕ್ ಅದನ್ನೇ ಇವಾಗ ಇಷ್ಟ ಆಯ್ತು ನಮ್ಗೆ. ಅವೆಲ್ಲ ಏನ್ ಬೇಕು ನಮ್ಗೆ? ಅಲ್ಲ ಕಣೋ, ಮತ್ತೆ ನೀನ್ ಹೆಂಗ ಹೇಳ್ದಲೆ ಬೋಳಿ ಮಗನೇ ನೀನು ಒಡ್ಗಿಲ್ಟ್ ಹೋಗಿ ನಿಗದ್ಕೊಂಡು ಹೋಗಿ ಅಂತ ಏನೋ ಅಂದೆ ಅಲ್ಲ ಅವಾಗ್ಲೇ ಬೈದಲ್ಲ. ವಾಂತಿ ಇತಿಹಾಸ ಎಲ್ಲ ಏನು ಕತೆ ಹೇಳ್ತಾ ಇಲ್ರ. ಮೂಗಕ್ ಬಾಯಾಗೆ ಬಂತು ಅಂತ ಅಂದ್ರೆ ವಾಂತಿ. ಅದನ್ನ ಅವಾಗ ಆ ಟೈಮ್ ಒಳಗೆ ಪಶುಕನ ಸೂರ್ಯನ ಮ್ಯಾಗಡಿಗೆ ಮಕ ನೋಡಿದ್ರೆ ಎಲ್ಲ ಒಂದ್ ಸ್ವಲ್ಪ ಕಮ್ಮಿ ಆಗುತ್ತೆ. ಆದ್ರೆ ಜೀವ ಹೋಗೋ ಚಾನ್ಸ್ ಇರ್ತೈತೆ, ಗೊತ್ತಾ ನಿಮ್ಗೆ? ರಾತ್ರಿ 10 ಗಂಟೆಗೆ ಅಯ್ಯ ಇವ್ ಟ್ರಾಯ್ನಾಯ್ಕೆ ಮ್ಯಾಗಡಿಕೆ ಕತ್ತಿನ ಮ್ಯಾಗಡಿಕೆ ಮಾಡ್ರೆ ವಾಂತಿ ಕಮ್ಮಿ ಆಗುತ್ತೆ ಅಂತ. ಹಂಗೇಳಲ್ಲೇ ಕತ್ತಿನ ಸಿರ ಮೇಲಕ್ಕೆ ಎತ್ ನೋಡಿದ್ರೆ ಅಂತ, ಮೇಲಕ್ಕೆ ಸೂರ್ಯನ್ ನೋಡೋಣ. ನಿಮ್ಮ ಅಲ್ಲೇ ನನ್ನ ಮಗನಲ್ಲ ನಮ್ಮನ್ನ 10 ಜನ ಕುಡಿಯೋದು ಒಬ್ನೇ ಕುಡಿದು ಮಾತಾಡೋದು ನೋಡಿ ನಮ್ಮನ್ನ. ನಮ್ಗೆ ಏನು ಕುಡಿದವ್ರಿಗೆ ನಮ್ಗೆ ಇವಾಗ ತಲೆ ಕೆಡ್ಸದ. ಅಲ್ಲ ಕಣ, ಮತ್ತೆ ನೀನ್ ಹೆಂಗ ಸರಿಯಾಗಿ ನೀನು ಮಾತಾಡೋ ಮಾತು ಸರಿಯಾಗಿ ಮಾತಾಡೋದ್ ಕಲ್ತ್ಕೋ. ವಾಂತಿ ಬಂದಾಗ ಬದೇ ಸೂರ್ಯ ಹೇಳು ನೀನ್ ಕರೆಕ್ಟ್ ಆಗಿ. ಏನ್ ಕರ್ಮನಪ್ಪೋ, ನಿದ್ದೆ ಬರ್ದಿದ್ಕು ಇಲ್ಲಿ ತಲೆ ಕೆಡ್ಸೋದಕ್ಕೂ ಹೇಳು. ಈಗ ಸೂರ್ಯ ಎಲ್ಲೈತೆ ಸೂರ್ಯನ್ ತೋರ್ಸು. ಅಲ್ಲ ಸ್ವಾಮಿ, ನೀನು ಹೇಳಿದ್ದೇನೋ, ನೀನ್ ಹೇಳ ವಾಂತಿ ಬಂದಾಗ ನಮ್ಮನ್ ಮೇಲಕ್ ಸೂರ್ಯನ್ ನೋಡು ಅಂತಂದು. ಈಗ ಸೂರ್ಯನ್ ತೋರ್ಸು ನೀನು. ಬಾ ನಿಮ್ಮಂತಕ್ ಬತ್ತೀನಿ. ಈಗ ನನ್ ಕೈಲಿ ಎದೊಳಕ್ ಆಗ್ತಾ ಇಲ್ಲ, ಈಗ ಬತ್ತೀನಿ ಹಂಗು ಹಿಂಗು ಮಾಡ್ಕೊಂಡು ಅವ್ರ ಕೈಲಿ. ಈಗ ನೀನ್ ಸೂರ್ಯನ್ ತೋರಿಸ್ಬೇಕು, ಇಲ್ಲ ನಿಮ್ ಮನೆ ಬಾಕ್ಲಾಗೆ ಮನೆ ಕಂತೀನಿ ಇವತ್ತು ಅಷ್ಟೇನೆ. ಸ್ವಾಮಿ ನಾವ್ ಹೇಳಿದ್ದೇನು ಗೊತ್ತಾ, ನೀನು ಫಸ್ಟ್ ಸೂರ್ಯ ನಿಮ್ಮಂತ ಒಯ್ತಾ. ಈಗ ನೀನ್ ಈಚಿಗ್ ಬಾ, ಮನೆಯಿಂದ ಈಚಿಗೆ ಬಾ ನೀನು. ಬಂದನ ಏನ್ ಕರ್ಮನಪ್ಪ ಇದು. ಇದೇನು ಅಂತ ಹೇಳ, ನಾವು ಏನ್ ಕತೆ ಅಂತ ಹೇಳೋಣ. ನಮ್ಗೆ ಹಿಂಗೆ ಆಗೋದ್ರೆ ಹೆಂಗೆ ನಾವು ಜೀವನ ನಮ್ದು? ಈಚಿಗ್ ಬಂದನ, ಈಚಿಗ್ ಬಂದನ ನರಸಿಂಹರಾಜ. ನಮ್ಮ
ನಮ್ಮನ್ನಾಳ ನೀನ್ ಮಾನ ಮರ್ಯಾದೆ ಐತ ಅಂತ ಅವನ್ಯಾರೋ ಫೋನ್ ಮಾಡ್ಯಾವ ನೀವು ನಮ್ಮನ್ನಾಳ ಆನೆ ಆನೆ ಏಣಿ ಹಾಕೊಂಡ್ ಹೊತ್ತು ನಿನ್ಗೆ ಬಂತೇನು ಮಾನ ಮರ್ಯಾದೆ ಐತ ಆನೆ ದೇವ್ರು ಅಂತ ಅವನ್ಯಾರೋ ತೆಗೆದುಕೊಂಡವನಾಗ್ಲಿ. ಆಯ್ತು ಸ್ವಾಮಿ ತಪ್ಪಾಯ್ತು ಇಡಿ ನಮ್ಗೆ ಯಾಕೆ ಹಿಂಗ್ ಸುಮ್ನೆ ನೋಡಿತಾ ತಲೆ ಹೊಡ್ತಾ ಬಂತೀವಿ. ಈಚಿಗೆ ಬಂದು ಸೂರ್ಯ ನೋಡ್ಲಿಲ್ಲ ಅಂದ್ರೆ ಸಿಗಂದೂರು ದೇವಿ ಒಂದು ವಾರದಾಗ ನಿನ್ನ ಹಾಳು ಮಾಡ್ತಾಳೆ. ಇದು ನನ್ನ ಇದು ಬೇಡಿಕೆ. ಕಳ್ತನ ಮಾಡ್ತಿದೀವ ನಾವು, ಕಳ್ತನ ಮಾಡ್ತೀವಿ. ಮರ ಕೊಡ್ತಿದೀವಿ, ಕಾಂಗ್ರೆಸ್ ಹೂವು ಕೊಡ್ತಿದ್ದೀವಿ, ಕಾಂಗ್ರೆಸ್ ಗಿಡದ ಹೂವು ಕೊಡ್ತಿದ್ದೀವಿ, ಕಾಂಗ್ರೆಸ್ ಗಿಡ ಕೊಡ್ತೀವಿ, ನುಗ್ಗೆಕಾಯಿ ಕೊಡ್ತೀವಿ, ನುಗ್ಗೆಕಾಯಿ ಮರ ಕೊಡ್ತೀವಿ, ಕದ ಕಿಟಕಿ ವಾಸ್ಕಲ್ಲು ಏನು ಬೇಕು ಮಾಡಿಸ್ಕೊಂಡು, ಡೈನಿಂಗ್ ಟೇಬಲ್ಲು, ಮಂಚ, ದಿವಾನ್ ಕಾಟು, ಏನು ಬೇಕು ಹೇಳು, ಡೈನಿಂಗ್ ಟೇಬಲ್ ಏನೇನು ಬೇಕು ನಿನಗೆ, ಫಿಶ್ ಟ್ಯಾಂಕು ಎಲ್ಲ ಮಾಡ್ತೀವಿ. ಅದ್ರಾಗೆ ಗೊತ್ತಾ ನಾವು ಟೀಪ ಎಲ್ಲ ಮಾಡ್ಬೋದು. ಗೊಂಬೆಗಳು, ಒಳ್ಳೊಳ್ಳೆ ಶೋ ಗೊಂಬೆಗಳು. ಏನ್ ಇದು ಕರ್ಮ ಇದು ನಮ್ಮನ್ನ ನಾವೇನ್ ಈ ಬಲಗಡಿಗೆ ದೇವ ಕೊಡಲ್ಲ ಅವ್ರ ನಮ್ಗೆ ಸಮಯ ಹೇಳಪ್ಪ. ಯಾವ ಹಾಸ್ಪಿಟ್ಲಿಗೆ ಸೇರಿದ್ ಹೇಳಿ, ನಾನು ಅಲ್ಲಿಗೆ ಬಂದ್ಬಿಡ್ತೀನಿ. ಆಸ್ಪತ್ರೆ ಅಲ್ಲ ಕಣ, ಮಗ ಯಾರು ತಿಕ್ಲ ಆಸ್ಪತ್ರೆ ಮಗ, ಇವ್ರು ಎಲ್ಲ ತಿಕ್ಲಿ ಹಿಡಿದಿರ, ನನ್ನ ತಿಕ್ಲಿ ಹಿಡಿಸ್ತಾರೆ. ಯಾಕೋ ಎಲ್ಲ ತಿಕ್ಲಿಗಳು ಇವ್ರು. ನನಗೂ ಯಾಕೋ ಅಲ್ಲೇ ತಿಕ್ಲಿ ಹೆಂಗ್ ಕಾಣ್ತದೆ. ಓ ಹಲೋ, ಕಾಂಗ್ರೆಸ್ ಬತ್ತಿ ಅಣ್ಣ. ಸ್ವಾಮಿ ಇನ್ನ ಮಕ್ಳು ಸಿಕ್ತಾವ ಸ್ವಾಮಿ, ನಮ್ಗೆ ತಲೆ ಕೆಡಿಸ್ಬೇಡಿ, ಕೈ ಮುಗಿತೀವಿ, ನಮ್ಗೆ ಫೋನ್ ಮಾಡ್ಬೇಡಿ. ಇನ್ನ ಚಿಕ್ಕ ಮಕ್ಳು ಮದುವೆ ಮಾಡ್ಬೇಕು, ಖಂಡಿತ ಫೋನ್ ಮಾಡ್ಬೇಡಿ. ಯಾರೇ ತಿಕ್ಕಿದಂಗ ಆಗುತ್ತೆ ನನಗೂ. ಅಣ್ಣ ದಯವಿಟ್ಟು ನಿನ್ ಕಾಲ್ ಮುಗಿತೀನಿ, ನನ್ನ ಮಗಳು ಮದುವೆ ಫಿಕ್ಸ್ ಮಾಡಿದ್ದೀನಿ. ದಯವಿಟ್ಟು ಯಾವ್ದಾರ ಒಂದೇ ಒಂದು ಹಾಕಾರ ಪರಂಗಿ ಗಿಡಕ್ಕ ನಾನು ಗಿರಾಕಿ ಕರ್ಕೊಂಬರೋಣ. ಅಣ್ಣ 5 ಗಂಟೆಗೆ ಯಾಕಂದ್ರೆ ಬೆಳಗಿನ ಜಾವ ಹಿಂಗಾಡ್ತಿದೀಯಾ ಸ್ವಾಮಿ? ನಾನು ತಿಕ್ಲಿ ಹಾಕಿನ್ನ ಮೊದ್ಲು ಕಮ್ಮಿ ಮಾಡ್ಬಿಡಿ ಸ್ವಾಮಿ, ಯಾಕೆ BP ರೈಸ್ ಆಗ್ತಾ ಇತ್ತು ನಂಗೆ. ಅಲ್ಲ ಬೆಳಗಿನ ಜಾವ 5 ಗಂಟೆಗೆ ಯಾಕೆ ಹಿಂಗಾಡ್ತಿದ್ಯಾ ನೀನು? ಅಯ್ಯೋ ಬಲಗಡೆಗೆ ತಡೀತು ಸ್ವಾಮಿ ಇಲ್ಲ. ಆಮೇಲೆ ಏನ್ ಮಾಡೋದು, ನನ್ಗೂ ಅಲ್ಲೇ ಯಾಕೋ ಉದ್ಯೋಗ ಬಡ್ಕಂತ ಇದು. ಅಣ್ಣ ಅಣ್ಣ ಅಲ್ಲ ಸ್ವಾಮಿ, ನರಸಿಂಹಣ್ಣ. ಓ ಯಾಕಣ್ಣ? ಅವ್ರ ಯಾರು ಪಕ್ಕದಾಗಿರೋದು ಒಂದ್ ಸ್ವಲ್ಪ ಗಡಿ ಕೆಲ ಕಳಿಸ್ತಾ. ಎಲ್ಲಿ ಯಾವ ಹಾಸ್ಪಿಟ್ಲಲ್ಲಿ ಇರೋದು ನೀವು? ಅಣ್ಣ ಯಾವ ಹಾಸ್ಪಿಟ್ಲಲ್ಲಿ ಇರೋದು? ನಾನು ವಿಧಾನಸೌಧದಲ್ಲಿ ಇರೋದು. ಓಹೋ ಯಾಲ ಮಗ, ಇದು ಸೀನಿಯರ್ ಸಿಕ್ಲೂರು ಅದು ಸಂಸಾರನ ಅಂದ್ರೆ ಅದು. ನಾನು ವಿಧಾನಸೌಧದಲ್ಲಿ ಇನ್ನು ಮನೆ ಕಂಡಿದ್ದೀನಿ. ಬಾಕ್ಲಿಗೆ ನೀರೆಲ್ಲ ಹಾಕಿ ರಂಗೋಲಿ ಎಲ್ಲ ಬಿಟ್ಟವ್ರೆ ವಿಧಾನಸೌಧಕ್ಕೆ. ನನ್ನ ಮಗ ಕೊಟ್ಟ ನಂಬರ್ ತಾಯಿನಾಯ್ತು ಅವ್ರಿಗೆ. ಹಲೋ, ಮನೆಗಿನಿಂದ ಆಚೆ ಇಟ್ಸೋಣ ಆಗ್ತಾರೆ. ಅಣ್ಣ ರಾತ್ರಿ ಕರೆಂಟ್ ಇಲ್ಲ ಕಂಗಣ ನಮ್ಮ ಮನೆಗೆ. ವಿಧಾನಸೌಧದಲ್ಲಿ ನಮ್ಮ ಮನೆ ವಿಧಾನಸೌಧ ಈಗ. ವಿಧಾನಸೌಧದಲ್ಲಿ ಮನೆನಾ? ನಮ್ಮ ಮನೆ ವಿಧಾನಸೌಧ ಕಣ. ಅಲ್ಲಿ ಬಾಂಬೆಲಿ ಐತಲ್ಲ ವಿಧಾನಸೌಧ. ಪರಂಗಿ ಗಿಡ, ಪರಂಗಿ ಗಿಡ ವಿಧಾನಸೌಧ ಪಕ್ಕ ನಮ್ದು ಹಿಂದ್ಗಡೆದೆ ಎಲ್ಲ ನಮ್ದೇನೆ ಅದು. ಖಂಡಿತ ನನಗೂ ಹುಚ್ಚಿಡಿತೈತಪ್ಪ. ಅಣ್ಣ ಮಾತಾಡೋಣ ಜೋರಾಗಿ ನೀನು. ಇನ್ನ ಇಲ್ಲೆಲ್ಲ ಇದೆಲ್ಲ ಸೊಳ್ಳಿಗೆ ಅಂತ ಗೂಡಿಸ್ಕೊಂಡ್ ಕುಂತವ್ರಿ, ಇಲ್ಲಿ ನಮ್ಮನ್ನ ಮಕ್ಕಳು ಬಿಡ್ತಾರೆ. ಅಣ್ಣ ಚಳಿ ಹಾಲೆ ಮಧ್ಯಾಹ್ನ 3 ಗಂಟೆ ಆಯ್ತಲ್ಲ ಅಣ್ಣ. ಓಹೋ ಇದು ಖಂಡಿತ ಹುಚ್ಚಿ ಆಸ್ಪತ್ರೆ ಯಾಕಣ್ಣ? ಚಿಕ್ಕ ಸರ್ಕಳ ಮಗ, ಯಾಕಣ್ಣ ಹಿಂಗಾಡ್ತಿದ್ಯಾ?
ಪರಕೆ ಕಸ ಗುಡ್ಸ ಪರಕೆ ತಗೊಂಬತ್ತಾರ ನಮ್ಮ ಮನೆಗೆ, ಅದಕ್ಕೆ ನಾವು ಖಂಡಿತ ಮಾಡ್ಬೇಡಿ. ಅಲ್ಲ ಖಂಡಿತ ಮಾಡಲ್ಲ ಅಣ್ಣ. ಈಗ ಏನ್ ಟ್ರಕ್ಕಿದ್ ನೀವು? ಯಾಕೋ ತಲೆ ಸುತ್ತಾಗುತ್ತೆ, ಪಕ್ಕ ಪಕ್ಕ ನಗಗೆ ಆಗ್ತೈತಿ. ಮಧ್ಯಾಹ್ನ 3 ಗಂಟೆ ಆದ್ರೂ ಮನೆ ಕಡಿದ್ದೀರಲ್ಲ ನೀವು, ನಿಮ್ಗೇನ್ ಬುದ್ಧಿ ಐತಾ ಇಲ್ವಾ? ಈಗ ಇನ್ನು ಎಲ್ಲ ಇನ್ನು ಗೂಡಿಸ್ಕೊಂಡು ಅಲ್ಲೇ ಇದು ಈರೆಕ್ಕಿ ತಲೆ ಇರ್ತಿದಲ್ಲ ಈಚ್ಕಂಗ್ ಇಕ್ಕಿ ಕುಂತವ್ರೆಲ್ಲ ನಮ್ಮ ಇದ್ರಾಗ ಗಟ್ಟಿ ಒಳಗೆ. ಒಬ್ರು ಈಚಿಗೆ ತಲೆ ತೋರಿಸ್ತಾ ಇಲ್ಲ ಕೊರೆಗೆ. 3 ಗಂಟೆ ಆಯ್ತಲ್ಲ ನಿಮ್ಗೆ? ಈಗ ಎಷ್ಟು ಟೈಮ್ ಅಣ್ಣ? ಈಗ 5:45 6 ಗಂಟೆ ಆಯ್ತು ಸ್ವಾಮಿ. ಬೆಳಗ್ಗೆನ ಸಾಯಂಕಾಲ? ಎಷ್ಟು ಗಂಟೆ ಮಗ? 6 ಗಂಟೆ 20 ನಿಮಿಷ ಸ್ವಾಮಿ. ಬೆಳಗ್ಗೆನ ಸಾಯಂಕಾಲ ಅಣ್ಣ? ಓಯ್ ಇನ್ನು ಬಲ್ಗಡಿಗೆ ಎದ್ದಿಲ್ಲ ನಾವು. ಬೆಳಿಗ್ಗೆನಾ? ಮಗ ಬೆಳಿಗ್ಗೆನೆ ಇವಾಗ ಇನ್ನು ನಮ್ಗೆ ಯಾಕೆ ಕರ್ಮ, ಯಾಕೆ ಅಡಿಕಿದ್ದೆ ಮಗ, ಯಾಕೆ ಅಡಿಕಿದ್ದೆ ನಾನು? ಅಣ್ಣ ಅಣ್ಣ ಅಣ್ಣ, ಓ ಈಗ ಬೆಳಿಗ್ಗೆ 6 ಗಂಟೆನಣ್ಣ? ಹಲೋ 6 ಅದೆಷ್ಟು ಹೇಳಿದ್ ಮರ್ತೇ ಹೋಯ್ತು. 6 ಗಂಟೆ ಆಗೈತಿ. 6 ಗಂಟೆ ಮೇಲೆ ಆಯ್ತು ಅಣ್ಣ. ನಮ್ಮನೆ ತಾವ್ ಇನ್ನು 3 ಗಂಟೆ ಅಣ್ಣ ಮಧ್ಯಾಹ್ನ. ಈಗ ವಿಧಾನಸೌಧದಾಗೆ? ವಿಧಾನಸೌಧ ನಮ್ಮ ಮನೆ ಅಲ್ಲಿ. ಈಗ 3 ಗಂಟೆ ಟೈಮು. ನಾವ್ ಅಲ್ಲೇ ಊಟ ಮಾಡ್ತಾ ಇದೀವಿ ಮಧ್ಯಾಹ್ನದ್ದು. ನೀವು ಸ್ವಲ್ಪ ನೀವು ಫೋನ್ ನಮಗ್ ಮಾಡ್ದಂಗ ಆಗ್ಬಿಟ್ರೆ ಅಚ್ಚುಕಟ್ಟಾಗಿ ಹೋಗಿ ಬಾತ್ರೂಮ್ಗೆ ಹೋಗಿ ಬರ್ತೀನಿ ನಾನು ಅಷ್ಟೇ. ಇಲ್ಲೇ ಹೋಗಿವಂತೆ ಬಾ, ನಮ್ಮನೆಗೆ ಹೋಗಿವಂತೆ ಬಾರಣ್ಣ ಬೆಂಗಳೂರಿಗೆ. ಈಗ ಅಣ್ಣ ನುಗ್ಗೆಕಾಯಿ ಗಿಡದು ಪರಂಗಿ ಗಿಡದು ಗಿರಾಕಿ ಕರ್ಕೊಂಡ್ ಬತ್ತೀಯಾ? ಹಲೋ ಹಲೋ, ನಮ್ದು ನುಗ್ಗೆ ಗಿಡ, ಪರಂಗಿ ಗಿಡ, ಇದು ಕಾಂಗ್ರೆಸ್ ಗಿಡ, ದಾಸವಾಳ ಗಿಡ, ಯಾತ್ರದ ಏನ್ರ ವ್ಯಾಪಾರನು ನಾವು ಮಾಡಲ್ಲ ಸ್ವಾಮಿ. ನಮಗೆ ಫೋನ್ ಮಾಡ್ಬೇಡಿ. ಕಾಂಗ್ರೆಸ್ ಗಿಡದನ್ನ ಕರ್ಕೊಂಬ, ಮೂಗ್ ಬಟ್ ಹೋಗುತ್ತದು ಕಾಂಗ್ರೆಸ್ ಗಿಡದ ಹೂವ. ಒಳ್ಳೆ ಕಮಿಷನ್ ಕೊಡ್ತೀನಿ ನಿಂಗೆ. ಮಾತಾಡೋಣ ಜಲ್ದಿ. ಒಂದ ಮಾಡಂಗ ಆಯ್ತಾ? ಒಂದ ಮಾಡ್ಬೇಕು ನಾನು. ಅಲ್ಲ ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕೊಂಬತ್ತಿ ಇವತ್ತು. ಯಾಕೆ ಅಡಿಗೆ ಮಗ ನಾನು? ಅಣ್ಣ ನರಸಿಂಹಣ್ಣ, ನರಸಿಂಹಣ್ಣ ಯಾಕೆ ಅಡಿಗೆ ಅನ್ನೋದು ಗೊತ್ತಾಗ್ಲಿಲ್ಲ. ನರಸಿಂಹಣ್ಣ ಹಲೋ. ಸ್ವಾಮಿ ಪರಮಾತ್ಮ. ಹಲೋ 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 ಅಣ್ಣ, ಕಾಂಗ್ರೆಸ್ ಗಿಡದ ಗಿರಾಕಿ ಕರ್ಕೊಂಬತ್ತಿ ಇವತ್ತು. ಸ್ವಾಮಿ ಹೇಳಿ. ಕಾಂಗ್ರೆಸ್ ಎಲ್ಲ ನೆಲ ಕಟ್ಟು ಐತೆ. ಸಿದ್ದರಾಮಯ್ಯ ರಾಜೀನಾಮೆ ಕೊಟ್ಟವ್ರೆ. ಇವರು ಇದೆಂತದು ಪರಂಗಿ ಗಿಡ ವಾಸ್ಕಲ್ಲು ಕಿಟಕಿ ಕದ ಅದಕ್ಕೆಲ್ಲ ಹೋಗುತ್ತೆ. ಪರಂಗಿ ಗಿಡ, ನುಗ್ಗೆ ಗಿಡ ಅವೆಲ್ಲ. ಪರಂಗಿ ಗಿಡದಾಗ ಹಾಲ್ ಬಂದಂಗೆ ಇವರು JDS ಇವ್ರು ಕುಮಾರಸ್ವಾಮಿ ಗೋಳಾಡಿ ಪರಂಗಿ ಗಿಡ ಎಲ್ಲ ಒಣಗೋಗ್ಯವೆ. ನುಗ್ಗೆ ಗಿಡ ನುಗ್ಗೆ ಗಿಡ ಒಂದ್ ನೇತಾಡ್ತಾ ಐತಿ ಇವ್ರು ಯಡಿಯೂರಪ್ಪರು. ಹಂಗಾಗಿನ ಅವ್ರಿಗೆ ಫೋನ್ ಮಾಡಿ ಕೇಳ್ಬಿಡಿ ಇವ್ರು ಯಡಿಯೂರಪ್ಪರಿಗೆ. ನೀನು ಒಳ್ಳೆ ಬಿಸ್ನೆಸ್ ಮ್ಯಾನ್, ನೀನು ಕರ್ಕೊಂಬರೇ ಸುಮ್ನೆ. ನಾನು ಸ್ವಲ್ಪ ಬಲಗಡೆ ಗೆದ್ದಕ್ಕೆ ಅವಕಾಶ ಮಾಡ್ಕೊಡ್ತೀರ? ನಿಮ್ಮ ಕಾಷ್ಟಾಂಗ ನಮಸ್ಕಾರಗಳು ಮಾಡ್ತೀನಿ ನಾನು. ಎಲ್ಲ ಮನೆ ಕೇಳ್ರಿ. ಎಲ್ಲ ಮಧ್ಯಾಹ್ನ 3 ಗಂಟೆಗೆ ಏನ್ ಗೆದ್ದಿದ್ದೀರಾ? ಎಲ್ಲ ಮನೆ ಕೇಳಿ. ನನಗೆ ದೊಣ್ಣೆ ತಂಡು ಹೊಡೆದ್ಬಿಟ್ಟು ಹೊಟ್ಟೋದ ಕಣ್ರಿ. ಇಲ್ಲೇ ಅವ್ರೇನ ಬರ್ರಿ ಕಾಪಾಡ್ರಿ, ನನ್ ಹೆಂಗಾರ ಮಾಡಿ ಜೀವ ಉಳಿಸ್ರಿ ಅಂದ್ರೆ ಉಳಿಸ್ರಿ, ನನ್ನ ಉಳಿಸ್ರಿ. ಬಿಡೋನಿ, ನಾವೆಲ್ಲ ಬಿಟ್ಬಿಟ್ಟಿದೀನಿ ಅಂತ ಅಂದ್ರು. ದೊಣ್ಣೆ ಮುರ್ಕೊಂಡ್ ಹೊಡೆದ್ಬಿಟ್ಟ ಅಂದ್ರೆ ಇಲ್ಲಿ ನಾವೆಲ್ಲ. ಅಲ್ಲ ರೀ, ಅವ್ನ ಯಾರೋ ಬಂದಿದ್ದ ಕೃಷ್ಣಮೂರ್ತಿ ಅಂತ ಮೊದ್ಲು ಬತ್ತಿದ್ದ ಅವನು. ಈಗ ನಾವೆಲ್ಲ ಬಿಟ್ಟಿದೀನಿ, ನಮ್ಮ ಮದ್ವೆ ಆಗಿದೀನಿ ನರಸಿಂಹರಾಜು ಬಳ್ಳಾಪುರ ಅನ್ನೋರ್ಗೆ ಅಂತ ಅಂದ್ರೆ ಇದ್ ಮಾಡ್ತಾನೆ. ಪೊಲಿಟಿಷಿಯನ್ ಕಂಪ್ಲೇಂಟ್ ಕೊಡ್ಲಾ ಅಂದ್ರೆ
ಅಯ್ಯೋ ನಮ್ಮನ್ನ ಹಾಕಿ ನನ್ನ ಯಾಕೆ ಅಂದ್ರೆ ಅಂತೀಯ? ನಿನ್ ಯಾರು ಅನ್ನೋದೇ ನನಗೆ ಗೊತ್ತಿಲ್ಲ. ನನ್ನ ಯಾಕೆ ಹೇಳಿ ನನ್ನೆಲ್ಲ ಹಾಳು ಮಾಡಿ ಹಾಕಿ ಊರಾಗಿರೋ ಹೆಣ್ಣು ಮಕ್ಳೆಲ್ಲ ಎದ್ರಿಕಂತಾರ ನನ್ ಕಂಡ್ರೆ ಹಂಗ್ ಮಾಡ್ದಲ್ಲ ಮೋ. ನೀನ್ ಸಾಯ ಹಾಕಿ ಹಂಗನ ಸತ್ತೋಗ್ಲಿವಲ್ಲ ನೀನು. ನಾನು ಪೊಲೀಸ್ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ ಅಂದ್ರೆ ಯಾವ ಸ್ಟೇಷನ್ಗೆ ಹೋಗ್ಬೇಕು? ಸೀದಾ ರೈಲ್ವೆ ಸ್ಟೇಷನ್ಗೆ ಹೋಗ್ಬಿಟ್ಟು ಸುಮ್ಮ ಮಣಿಕಂಬಿಡು ಅಲ್ಲಿ ಇದ್ರ ಮೇಲೆ ಪಟ್ಟೆ ಮೇಲೆ. ತಿರ್ಗಾ ಬಂದ ಅಮ್ಮ ಅಮ್ಮ ಹೊಡಿಬೇಡ 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 ಅಲ್ಲ. ಅಯ್ಯೋ ಆಯ್ಕೆ ನಮ್ಗೆ ಏನ್ ಕರ್ಮ ಮಾಡಿದ್ವಿ ಅಂತ ಹೇಳ ಅಮ್ಮ. ಇಲ್ಲಿ ಆಚೆ ಕಡೆ ಬೈಕಣಂಗಿಲ್ಲ, ಜನ ಎಲ್ಲ ಕೇಳಿಸ್ಕೊಂತಾರೆ. ಅಮ್ಮ ಅಮ್ಮ ಹಲೋ ಹಲೋ ಎಲ್ಲ ಇರೋದ್ ನೀನಲ್ಲ. ನಿಮ್ ಅಣ್ತಂದ್ರಿಗೆ ಯಾರಿಗಾನ ಫೋನ್ ಮಾಡಮ್ಮ. ನಿಮ್ ಅಣ್ತಂದ್ರಿಗೆ ಯಾರಿಗಾನ ಫೋನ್ ಮಾಡಮ್ಮ. ನಮ್ಗೆ ಯಾಕೆ ಫೋನ್ ಮಾಡಿ ನಮ್ ಮನೆ ಹಾಳು ಮಾಡ್ತೀಯ? ಕೃಷ್ಣಮೂರ್ತಿ ನಿಮ್ಮ ಕೃಷ್ಣಮೂರ್ತಿಗೆ ನಾ ಸ್ಟಾರ್ಟ್ ಇಕ ನಿಮ್ಮ ತಲೆಡ್ತ ನನ್ ಮಗನೇ. ಎಲ್ಲಿದ್ಯಲ್ಲ ನನ್ ಮಗನೇ? ಬರ್ಜಿತ ಬಂದ್ ಇಟ್ಟು ಬಂದ್ಬಿಡ್ತೀನಿ. 100-200 ರೂಪಾಯಿ ಕಲಿತಿದ್ದೆ, ಈಗ ಚೆನ್ನಾಗಿ ದುಡ್ಡು ಮಾಡ್ಕೊಂಡು ನಮ್ಗೆ ರೋಪ್ಕೆ ಐತಿಯಾ? ಯಾಕೆ ನಿಮ್ಮ ಡೆಂಗ್ಸೇನ ನಿಮ್ಮ ಅಪ್ಪನ ಜಮೀನು ಮಾರ್ಕೊಟ್ಟಿದ್ಯಾ? ಯಾವಾಗಲೇ ಅವಾಗ ಕರ್ಕೊಂಬಂದ್ ಬಿಡ್ತೀನಿ. ಕರೆಕ್ಟಾಗಿ ಟವರ್ ಇರ್ತಾ ಬಂದ ಏನಿಲ್ಲ, ಜೈಲ್ಗೆ ಹೋದ ಪರವಾಗಿಲ್ಲ, ಬಂದ್ ಬರ್ಜಿ ಹಾಕ್ಬಿಡ್ತೀನಿ. ನೀನ್ ಸಾಯನ್ ಹಾಕ್ಯ ಏನಿಲ್ಲ, ಬಂದ್ರೆ ಸಿಟ್ಟಾಗಿ ಬಂದ್ ಕತ್ರಿಸಿ ಹಾಕಿ ಬಂದ್ಬಿಡ್ತೀನಿ. ಅಲ್ಲೋ ಅಂದ್ರೆ ಬನ್ನಿ ಅಂದ್ರೆ ನೀವು ಹೆಂಗನ ಮಾಡಿ ಗಾಡಿ ತಂದ್ ಬನ್ನಿ ಅಂದ್ರೆ ನಿಮ್ಮಮ್ಮನ್ ನಿನ್ರಿ ಹುಟ್ಟಿತ್ತು. ನಿಮ್ಮಮ್ಮನ ನೀನ್ ಯಾರ ಮಗ ನೀನ್ ನನಗೆ? ಅಲ್ಲ ಅಂದ್ರೆ ನಾನು ಅಂದ್ರೆ ಲಲ್ಲಿ ಬನ್ನಿ ಅಂದ್ರೆ ಜಲ್ದಿ ಬನ್ನಿ, ನನ್ ಕಾಪಾಡ್ಕೊಳ್ಳಿ, ನಾನ್ ಬ್ಯಾಡ್ವ ನಿಮ್ಗೆ. ಅಯ್ಯ ನಿಮ್ಮ ಅವ್ನ್ ಫೋನ್ ಇತ್ತು ಹೆಂಗೆ ಹಂಗೇಳ ನಿಮ್ಮ ಅವ್ನ್ ಚಿನ್ನಾಲ್ ಮುಂದೆ ನೀನ್ ತಾಯಿನಾಕೆ ನನ್ನಾಕೆ ಇದು ಮಾಡ್ತೀಯ? ನನ್ ಜೀವ ನೀನು, ನನ್ ಚಿನ್ನ. ಬಾ ಹೆಂಗನ ಮಾಡಿ ಕಾಪಾಡ್ಕೋ, ಇವತ್ತು ಚೆನ್ನಾಗಿ ಬಾ, ಇವತ್ತು ಹೆಂಗನ ಮಜಾ ಮಾಡಿವಂತೆ ಬಾ, ಇವನ್ಗೆ ಹೊಡೆದಿ ಕಳ್ಸಿವಂತೆ ಬಾ. ಯಾಕೆ ನೀವಿಬ್ರು ಸೇರ್ಕೊಂಡು ಏರಿಕಕ್ಕ ನೀವಿಬ್ರು ಮಾತಾಡ್ಕೊಂಡು? ಇಲ್ಲ ಅಂದ್ರೆ ಆತರ ಏನಿಲ್ಲ, ಬನ್ನಿ ಅಂದ್ರೆ ಬನ್ನಿ. ನನ್ ಜೀವ, ನನ್ ಪ್ರಾಣ, ನನ್ ಬಂಗಾರ, ನನ್ ಚಿನ್ನು, ನನ್ ರನ್ನ ಎಲ್ಲ ನೀನೆ. ಯಾಕೆ ಅಲ್ಲಿ ಬದ್ಮೇಲೆ ಹೇಳ್ಕೊಂಡು ಇಬ್ರು ಸೇರ್ಕೊಂಡು ಕುಡಿಯಾಕೊಂಡು ಉಯ್ಯಾಕ ನನ್ನ? ಇಲ್ಲ ಅಂದ್ರೆ ಬನ್ನಿ ಇಬ್ರು, ಯಾಕೆ ನಾವಿಬ್ರು ಸೇರ್ಕೊಂಡು ಅವನಿಗೆ ಹೊಡೆನ್ ಬನ್ನಿ ಕೃಷ್ಣಮೂರ್ತಿಗೆ. ನಮ್ಗೆ ಇಲ್ಲಿ ಹೆಚ್ಚು ಜನ ಎಲ್ಲ ಬಂದ್ ಬಾಗ್ಲ ಕೇಳಿಸ್ಕೊಂತಾರೆ ನಾವು ಏನೋ ಮಾತಾಡ್ತಾರೆ ಅಂತ. ಬನ್ನಿ ಅಂದ್ರೆ ಇವತ್ತು ನನ್ಗೆ ತುಂಬಾ ನೋವಾಗಿದೆ, ಹೊಡೆದಿದ್ದಾನೆ. ಬನ್ನಿ, ನೀವು ಗಂಡ್ಸಲ್ವಾ ಅಂದ್ರೆ ಬನ್ನಿ. ಗಂಡ್ಸಲ್ವಾ ಅಂತ ಬಂದ್ ಅಲ್ಲಿ ನಿಮ್ ಮನೆ ಬಂದ್ ನನ್ನೇ ಹಿಡ್ಕೊಳಕ್ ಬಂದ ಅಂತ ಎಲ್ಲ ಸೇರಿಕ್ ಸಾಕ? ಇಲ್ಲ ಬನ್ನಿ ಅಂದ್ರೆ ನೀವು ಮನೆ ಹತ್ರ ಬರ್ಬೇಡ್ರಿ, ಅಲ್ಲಿ ರೈಲ್ವೆ ಗೇಟ್ ಐತಲ್ಲ, ಹೆಗ್ಗೆರತಾವ, ಆ ರೈಲ್ವೆ ಪಟ್ಟೆ ಐತಲ್ಲ, ಹೆಗ್ಗೆರತಾವ, ನೀಲ್ಗಿರಿ ತೋಪು, ಆ ಕತ್ಲೆ ಒಳಗ್ ಬನ್ರಿ ಒಬ್ರೇನೆ. ಆಯ್ತಾಯ್ತು ಬರ್ತೀನಿ, ಇನ್ನೊಂದ್ ಅರ್ಧ ಗಂಟೆ ಬಿಟ್ಟು ಬರ್ತೀನಿ. ಬಂದಾಗ ಫೋನ್ ಹಾಕು. ಹಲೋ ನಿಮ್ಮ ಅಮ್ಮನ್ ಮಿಂಡ್ರಿ ಹುಟ್ಟಿದ್ ನನ್ ಮಗನೇ. ಅಮ್ಮನ ನೀನ್ ಕರೆಕ್ಟ್ ಆಗಿ ನಿಮ್ ಅಪ್ಪಗೆ ಹುಟ್ಟಿದ್ರೆ ಬಾಲ ಇಲ್ಲಿ ಭೀಮಚಂದ್ರ ನೀನು. ಅಲ್ಲಿ ಯಾರು ಹೆಣ್ಮಗ ಯಾರು ನಿರಾಪರಾಧಿ ತಕ ಹೋಗಿ ನೀನು ಹೋಗ್ತೀಯಲ್ಲ ನನ್ ಮಗನ್. ನೀನ್ ಬಾಲ ನೀನ್ ಭೀಮಚಂದ್ರ ಕಡೆ ಭೀಮಚಂದ್ರ ಬಾ ಅಂತ ಬರ್ತೀನಿ ನಾನು ಅಲ್ಲಿಗೆ. ದುಡ್ಡು ಕೊಟ್ಟಿಲ್ವ ನನ್ಲ ಅವತ್ಲೈ? ನೀನ್ ದುಡ್ಡು ಇಸ್ಕೊಂಡ್ರಲ್ಲ ಅವತ್ತು 100-200 ಕಮಿಷನ್ ನನ್ನ ಹತ್ರ ಟಿಪ್ಸು. ನಿಮ್ಮ ತಲೆ ನನ್ನ ಮಗನೇ, 100-200 ನನ್ ಗುಂಜಿಗಳು 100-200 ತಗೊಂಡು ಜೈಲ್ಗೆ ಹಾಕ್ಬಿಡ್ತೀವಿ. 3 ದಿನದಾಗ ಬೇಲ್ ಸಿಗ್ಬಾರ್ದಂಗೆ. ಮಗನೇ ಇಲ್ಲಿಗೆ ಬಂದ್ರೆ ಕೈ ಕಾಲು ಮುರ್ದು ಹಾಕ್ಬಿಡ್ತೀವಿ. ಮಾಡ್ಬಿಟ್ಟು ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ನನ್ ಮಗ ಬರೀ ಚೆಡ್ಡಾಗಿ ನಿಂತ್ಕೋಬೇಕು ಇದು ಜೈಲಾಗೆ. ನೀನ್ ನಾನು ಇಲ್ದಿದಾಗ ಹೋಗ್ತೀಯಾ? ಏನಪ್ಪಾ ಇದಕ್ಕಿದ್ದಂಗೆ ರೀಸೋರ್ಸ್ ಬರ್ತಾವೆ ಯಾಕೋ ಜಾಸ್ತಿ. ಹೌದಾ? ಹೂಯಕ್ ಹೋಗ್ಬೇಡ, ಬಂದ್ರೆ ಸುಮ್ನೆ ಆಗ್ಬಿಡ ಅಷ್ಟೇನೆ. ಈಗ ನನಗೆ ರೀಸೋರ್ಸ್ ಬಂದಿರೋದೇ ಗೊತ್ತಿಲ್ಲ. ಇದು ರಾಯರೆಲ್ಲ ನೆಂದೋತು ಯಾವ್ದೋಗಿ ಅಂತ. ಮತ್ತೀಗ ಅದ್ರಾಗೆ ಇದ್ಯಾ? ಏನ್ ಮಾಡ ಸ್ವಾಮಿ, ಅದಕ್ಕೆ ನೋಡ್ಕೊಂಡು ಈಗ ಹೋಗಿ ಬಾತ್ರೂಮ್ಗೆ ಇದು ಹೆಂಗ್ ಮಾಡ ಸ್ವಾಮಿ ಪರಿಹಾರ? ಯಾವ್ದಕ್ಕಪ್ಪ? ಅದೇ ಇದು ಇವ್ರು ನನಗೂ ತಿಕ್ಕಿ ಹಿಡ್ದಂಗ ಆಗತ್ತೆ. ಮೊನ್ನೆ ಸ್ವಲ್ಪ ಒಂದ್ 1/4 ಲೀಟರ್ ರಕ್ತ ಹೋದ್ ತಲೆಗೆ. ಯಾಕಪ್ಪ? ಇಟ್ಟಿನ ದಬ್ಬೆಗೆ ಇದು ಅಲ್ಲ ಇದು ಕಟ್ಟಿ ತಗ್ಲಿತ್ತು ತಲೆಗೆ. ಏನ್ಕೆ? ಹಿಂಗೆ ಮನೆ ನಮ್ದು ಇಕ್ಕಟ್ಟಲ್ರ,
ಹಿಂಗೆ ಎದ್ದಾಕ್ ಹೋದೆ ವಸ್ತು ತಾಡಿತು. ಒಂದ್ ನಿಮಿಷ ತಡಿ. ಓಂ ತಾಯಿ ಅಮ್ಮ ಓಂ ನಿನಗೆ ಏನು ಚಿಕ್ಕವ್ರ ಕಡೆ ಕೂಗಾಡ್ತಾನೆ. ವಸ್ಲು ತೆಟ್ಟಿರೋದಲ್ಲ, ನಿನ್ನ ಮಡದಿ ನಿನ್ನ ಮೇಲೆ ಹಲ್ಲೆ ಮಾಡಿರೋದು. ಕರೆಕ್ಟ್ ಸ್ವಾಮಿ, ಇಷ್ಟಿಂದ ಕೊಡ್ತಿರೋದು. ನನ್ನ ಹತ್ರ ಸುಳ್ಳು ಹೇಳ್ತೀನೋ ಕಂದ? ಚಿಕ್ಕ ಸ್ವಾಮಿ ಅಂತ ಕೂಗಾಡ್ತಾನೆ. ನನ್ನ ಹತ್ರ ಸುಳ್ಳು ಹೇಳ್ತೀನೋ? ಹೋಗಿ ಸ್ವಾಮಿ, ಏನಂತ ಹೇಳೋಣ, ಅದೇನು ನಾವೇನು ಇದು ಪ್ರಶಸ್ತಿ ಪತ್ರ ಪಡ್ಕೊಂಡಿದೀವಿ ಅದರಿಂದ. ಅವಳಿಗೆ ಎಷ್ಟು ಧೈರ್ಯ ಇರಬೇಕು, ನಿನ್ನ ಮೇಲೆ ಕೈ ಮಾಡ್ಕಂತ ಎಷ್ಟು ಇರ್ಬೇಕು ಅವಳಿಗೆ. ಈಗಲೇ ಕೈ ಕಾಲೆಲ್ಲ ಬೀಳಿಸ್ಲನ ಅವಳಿಗೆ. ಚೂರು ಹೇಳ್ಬಿಡಿ ಸ್ವಾಮಿ, ಅವ್ರಿಗೆ ಕೈ ಕೊಡ್ತೀವಿ. ಕೊಡು. ಅದು ಇಟ್ಟಿದ್ದೈತಿ ಅಮ್ಮ 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 ನೋಡು ಸ್ವಾಮಿಗಳು. ಅಮ್ಮ 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 ತಾಯಿ ವಿಶಾಲಮ್ಮ ನೋಡಮ್ಮ, ಅವನ್ಗೆ ಒಳ್ಳೆ ದಾರಿಯಲ್ಲಿ ಕರ್ಕೊಂಡ್ ಬಂದಿದ್ದೀನಿ. ಅವ್ನಿಗೆ ಒಳ್ಳೇದಾಗ್ಬೇಕಾದ್ರೆ ನೀನ್ ಯಾಕೆ ಇಷ್ಟೊಂದು ಅಡೆತಡೆ ಮಾಡ್ತೀಯ ಹೇಳು? ಆ ರತ್ನಮ್ಮನ್ ಸವಾಸ ಲಲಿತಮ್ಮನ್. ನರಸಿಂಹ, ಹಲೋ ನರಸಿಂಹ, ಬೇರೆ ನಂಬರ್ ಮಾಡಿ. ಯಾರು? ಹಲೋ ಹಲೋ, ಏನ್ ಮಾಡ್ತಿದ್ದೀರಾ? ನಾನೀಗ ತುಮಕೂರಿಗೆ ಹೋಗಿದ್ದೆ. ತುಮಕೂರಿಂದ ಬಂದು ಟೀ ಕುಡ್ದು ಎಲ್ಲಾರ್ಗೆ ಹಾಕೊಂಡು ಕೊಟ್ಟಿದ್ದೀನಿ. ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಇವಾಗ. ಏನಕ್ಕೆ? ನಾನ್ ಜೀವನ ಮಾಡೋದು ಹೆಂಗೆ? ಕೂಲಿ ಹೋಗುವ, ಅದು ಗಾರ್ಮೆಂಟ್ಸ್ ಹೋಗು, ಅದ್ರ ಯಾವ್ದನ ಮಾರ್ಕೆಟ್ ಆಗಿ ತರಕಾರಿ ವ್ಯಾಪಾರ ಮಾಡು. ಯಾಕೆ ತರಕಾರಿ ವ್ಯಾಪಾರ ಮಾಡು. ಆಮೇಲೆ ಇದು ಹಂಗೂ ಆಗ್ಲಿಲ್ಲ ಅಂತ ಅಂದ್ರೆ ಯಾವ್ದನ ಬಟ್ಟೆ ಅಂಗಡಿಗೋ ದಿನಸಿ ಅಂಗಡಿ ಏನೋ ಕೂಲಿ. ಇವಾಗ ಜೀವನಕ್ಕೆ ಯಾವ್ದನ ಹೋಟ್ಲಾಗೆ ಪಾತ್ರೆ ಬೆಳಗ್ಗೆ ದುಡ್ಡು ಕೊಡ್ತಾರೆ. ಅಲ್ಲ, ನೀನ್ ಹೇಳ್ತಿರತ್ತು ಸರಿ ಆಯ್ತಾ? ನೀನ್ ಬಂದು ನನ್ ಜೀವನ ಹಾಳು ಮಾಡಿ ನಂಗೊಂದ್ ಮಗು ಕೊಟ್ಟು ಇವತ್ತು ಹೋಗಿ ನೀನು ಮನೆಗೆ ಸೆಟ್ಲ್ ಆಗಿದ್ಯಾ, ಅಲ್ಲಿ ಗಂಡ ಹೆಂಡತಿ ಮಕ್ಳು ತವ. ಇವತ್ ನಾನ್ ಏನ್ ಮಾಡ್ಬೇಕು ಜೀವನ ಮಾಡಕ್? ಅದಕ್ಕೆ ನಾನು ತೀರ್ಮಾನಕ್ಕೆ ಬಂದಿದ್ದೀನಿ ಹಿಂಗ್ ಮಾಡ್ಬೇಕು ಅಂತ. ಅದು ಸರಿನೋ ತಪ್ಪು ನೀನೇ ಹೇಳು. ಕಂಪ್ಲೇಂಟ್ ಕೊಟ್ಬಿಡು, ಹಿಂಗ್ ಮಾಡೋದೇನೆ ಅಂತ. ಯಾವ ಊರ ಒಂದು? ಯಾರ್ದು? ಹಂಗ್ ಮಾಡಿ ಮಗ ಕೊಟ್ಟ ಇರೋರು? ಬಳ್ಳಾಪುರ ನರಸಿಂಹರಾಜು BN. ನಾನೇ? ನೀನೇ ಅಲ್ವಾ? ನಾನು ಲಲ್ಲಿ. ಅಯ್ಯೋ ಅಯ್ಯೋ, ಇನ್ನ ಬದುಕಿದ್ಯಾ? ಅಲ್ಲ, ಈಗ ನಾನೊಂದು ತೀರ್ಮಾನಕ್ಕೆ ಬಂದಿದ್ದೀನಿ. ಆತರ ಅದು ಸರಿನೋ ತಪ್ಪ ನೀನೇ ಹೇಳು. ಫಸ್ಟ್ ಏನು ಅಂತ ಕೇಳು. ಏನು ಈಗ ನನ್ಗ್ ಮದ್ವೆ ಮಾಡ್ದೆ, ಮಕ್ಳು ಮಾಡ್ಕೊಂಡೆ, ನನ್ ಕೈ ಬಿಟ್ಟು ಹೊರಟೋಗಿದ್ಯಾ ಅಲ್ವಾ? ಇಲ್ಲ. ಹ್ಞೂ ಅಂತ ಒಪ್ಕೊ. ನಿಜ ಸುಮ್ನೆ ಇಲ್ಲ. ಇದು ನಾವು ಶ್ರೀರಾಮ ಇದ್ದಂಗೆ. ಆಯ್ತು. ಈಗ ನೀನ್ ಒಪ್ಕೊಳ್ಳೋದ ಗೊತ್ತಲ್ಲ ಅಕ್ಕಪಕ್ಕ ಯಾರ ಅವ್ರೆ ಅಂತ. ನನ್ ಜೀವನ ಮಾಡಿ ನಂಗೆ ಮೋಸ ಮಾಡಿ ಇವತ್ತು ನನಗೆ ನನ್ ಬಾಳ್ ಹಾಳು ಮಾಡಿ ನಂಗೊಂದ್ ಮಗು ಕೊಟ್ಟು ಹೋಗಿದ್ಯಾ. ಮನೆಗೆ ಒಂದ್ ರೇಷನ್ ತಂದಾಕಲ್ಲ, ಬಾಡಿಗೆ ಕಟ್ಟಲ್ಲ, ಒಂದ್ ಗ್ಯಾಸ್ ತಂದಾಕಲ್ಲ, ಏನಿಲ್ಲ. ಅದಕ್ಕೆ ಈಗ ಅಲೋ, ಈಗ ನನ್ಗಿಬ್ರು ಲವ್ ಮಾಡ್ತಾವ್ರ ಹುಡುಗರು. ನೀನೇ ಮುಂದೆ ನಿಂತು ಮದುವೆ ಮಾಡಿಸ್ಬೇಕು ನಮ್ಗೆ. ನನ್ಗೆ ಇಬ್ರು ಹುಡುಗರು ಲವ್ ಮಾಡ್ತಾವ್ರೆ. ಅವನಿಗೆ ಬಿಟ್ರೆ ಇವನಿಗೆ ಬೇಜಾರು, ಇವನಿಗೆ ಬಿಟ್ರೆ ಅವನಿಗೆ ಬೇಜಾರು. ಅದಕ್ಕೆ ಆ ಇಬ್ರು ಹುಡುಗರ್ಗೂ ಸೇರಿ ನನ್ಗೆ ಅವ್ರಿಬ್ರು ಕೈಲಿ ತಾಳಿ ಕಟ್ಟಿಸ್ಬಿಡು. ನಾನು ಅವ್ರ ಜೊತೆ ಸಂಸಾರ ಮಾಡ್ಕೊಂಡು ಇರ್ತೀನಿ. ಅದನ್ನ ನೀನೇ ಮುಂದೆ ನಿಂತು ಮಾಡಿಸ್ಬೇಕು. ಅಯ್ಯೋ 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 ಅಯ್ಯೋ, ನೀನ್ ತಾಯಿನ ಹಿಂಗೂ ಐತರ ಪ್ರಪಂಚ. ಇಬ್ಬರನ್ನ ಇದನ್ನ ಅಯ್ಯಪ್ಪ ಕೆಟ್ಟೆ ಶಿವ ಪರಮಾತ್ಮ, ಯಾಕಪ್ಪ ಇಂಥವ್ರನ್ನೆಲ್ಲ ಭೂಮಿ ಮಾಡಿ ಸೃಷ್ಟಿಯ ಭಗವಂತ. ಇನ್ನ ಶಿವಕುಮಾರ ಸ್ವಾಮೀಜಿಯವರು ಇನ್ನ ಒಂದ್ 10 ವರ್ಷ ಇದ್ರೆ ಇನ್ನ ಎಷ್ಟು ಜನಕ್ಕೆ ಅನ್ನದಾತರಾಗಾರು. ಇವರು ಬಾಲಗಂಗಾಧರನಾಥ ಸ್ವಾಮಿಗಳಿದ್ರು ಎಷ್ಟು ಜನಕ್ಕೆ ಊಟ ಹಾಕೋರು, ವಸತಿ ಕೊಡೋರು. ಇವಳು ನಾನ್ ಬಿಟ್ರೆ ಅವ್ರು ಬಿಟ್ರೆ ಅವ್ರ್ಯಾರು, ಅವ್ರು ಬಿಟ್ರೆ ಅವ್ರ್ಯಾರು, ಅವ್ರು ಬಿಟ್ರೆ ಅವ್ರ್ಯಾರು ಅನ್ನಂಗೆ
ಏನಮ್ಮ ನಿಂದು ಅಕ್ಕ ನಿನ್ ಮಾತಿನ ಕತೆ ಪ್ರಪಂಚದಾಗ ಯಾರು ಹಿಂಗ್ ಕೇಳಲ್ಲ ಅಂತ ಮಾತು ಹೇಳ್ತೀಯಲ್ಲ ನೀನು. ನಾನು ಏನ್ ಕೇಳ್ದೆ? ಕೇಳ್ಬಾರ್ದೇನ ಕೇಳುದ್ನ ಅಂದ್ರೆ? ಬಿಟ್ಟಿ ಬಾಯಿ ಚಿನಾಲಿ. ನಾನೇನ ಕೇಳ್ಬಾರ್ದನ ಕೇಳುದ್ನ ಅಂದ್ರೆ? ನೀನ್ ಮೋಸ ಮಾಡೋಗಿದ್ದೆ, ಜೀವನ ಮಾಡೋದ್ ಹೆಂಗೆ, ಮಕ್ಳು ಸಾಕೋದ್ ಹೆಂಗೆ? ಈಗ ನೋಡು, ಇಬ್ರು ಲವ್ ಮಾಡ್ತಾರಂತೆ. ಈಗ ಅವ್ನು ಮದ್ವೆ ಮಾಡಿದ್ರೆ ಇವನಿಗೆ ಬೇಜಾರು, ಇವನ್ ಜೊತೆ ಮದ್ವೆ ಆದ್ರೆ ಅವನಿಗೆ ಬೇಜಾರು. ಅದಕ್ಕೆ ನೋಡು, ನೀನ್ ಯಾವ್ದಾರ ಒಂದ್ ದೇವಸ್ಥಾನ ಕರ್ಕೊಂಡೋಗಿ ಅವ್ರ ಇಬ್ರು ಕೈಲೂ ತಾಳಿ ಕಟ್ಟಿಸ್ಬಿಡು, ನಂಗೊಂದ್ ಜೀವನ ಕೊಡು, ನಾನು ಇಬ್ರು ಜೊತೆನ ಆರಾಮಾಗಿ ಇರ್ತೀನಿ, ನೀನ್ ಆರಾಮಾಗಿ ನೀನ್ ಎಲ್ಲನ್ನ ಇರು. ನಿನ್ ಮಕ ಹೆಂಗೈತೆ ಅನ್ನೋದ್ ನೋಡಿಲ್ಲ ನೀನ್ ಕೆಲವೇ ದಿನದಲ್ಲಿ ನೀನ್ ನುಣ್ಣಗ್ ಹಾಳಾಗಿ ಹೋಗ್ತೀಯ. ನಮ್ಮ ಶ್ರೀರಾಮಚಂದ್ರಗಿನ್ನ ಒಂದ್ ಕೈ ಮೇಲ್ ನಾನು. ಅದೆಲ್ಲ ಪ್ರಪಂಚಕ್ಕೆ, ಇಡೀ ಪ್ರಪಂಚಕ್ಕೆ ಗೊತ್ತೈತ್ ನೀನ್ ಎಂತವನು ಅಂತ. ಅದೆಲ್ಲ ಬಿಡು. ನನ್ ಬಾಳ್ ಹಾಳ್ ಮಾಡ್ದಂಗೆ ರತ್ನಮ್ಮನ್ ಬಾಳ್ ಹಾಳ್ ಮಾಡ್ದೆ. ಹಲೋ, ಹಿಂದಕ್ಕೆ ಎಳಿಬಾರ್ದು ಹೇಳು. ಬುಗುನಲ್ಲಿ ಕೆರೆ ನೀರು ಅಲೆ ಸುದ್ದಿ ಕೆರೆಗೆ ಹೋಗೈತೆ. ಅಲ್ಲ ಮತ್ತೆ ಶ್ರೀರಾಮಚಂದ್ರ ಅಂತೀಯಲ್ಲ ನೀನು. ಹಿಂದಕ್ಕೆ ಎಳಿಬಾರ್ದು. ಅಲ್ಲಪ್ಪ, ನೀನ್ ಶ್ರೀರಾಮಚಂದ್ರ ಅಂದಲ್ಲಪ್ಪ. ಅದಕ್ಕೆ ನೋಡು, ಈಗ ನನ್ಗೆ ಅವೆಲ್ಲ ಬೇಡ ರೀ. ನನಗೆ ನೋಡು, ಅವತ್ತು ನನ್ಗೆ ಮಗು ಹುಟ್ಟಿಸಿದ್ಯಾ, ನಿನ್ಗೂ ಒಂದ್ ಬೆಲೆ ಕೊಟ್ಟಿದ್ದೀನಿ ಇಲ್ಲಿವರೆಗೂ. ನೀನು ಯಾವತ್ತನ ಒಂದ್ ಒಳ್ಳೆ ದಿನ ನೋಡಿ ಗಳಿಗೆ ಹೇಳಿ ಅವ್ರಿಬ್ರು ಹುಡುಗರ್ನಾಗ ಪರಿಚಯ ಮಾಡ್ಕೊಡ್ತೀನಿ. ಗಂಡನಂಗ್ ನೀನೇ ಮುಂದೆ ನಿಂತ್ಕೊಂಡು ನನಗ್ ಮದುವೆ ಮಾಡಿಸ್ಬೇಕು ಅವ್ರ ಇಬ್ರು ಕೈಲು. ನೀನೇ ಗಂಡ ಆಗಿ ನೀನೇ. ಆಯ್ತು, ನಾಳೆ ಎಲ್ಲಾ ಸ್ನಾನ ಮಾಡ್ಕೊಂಡ್ಬಿಟ್ಟು ಅವರು ಕರ್ಕೊಂಡು ನಂದಿ ಬೆಟ್ಟಕ್ಕೆ ಬರ್ರಿ. ನಂದಿ ಬೆಟ್ಟಕ್ಕೆ ಬರ್ರಿ, ಮೂವರಿಗೂ ಸರಿಯಾಗಿ ಮಾಡ್ತೀನಿ ಮದ್ವೆ. ಏನ್ ಇದುವರೆಗೂ ಮಾಡಿರೋ ಸಾಕು, ಮಾಡಿ ಮಾಡಿ ನನಗೊಂದ್ ಮಗು ಕೊಟ್ಟು ಹಾಳು ಮಾಡೋಗಿದ್ ಇನ್ನ ಮಾಡ್ತೀಯ? ಸರಿಯಾಗಿ ಮದ್ವೆ ಮಾಡ್ತೀನಿ. ಏನಿಲ್ಲ, ಇನ್ ಜೀವಮಾನದಾಗೆ ಯಾರು ಮಾಡಿರಬಾರ್ದು. ಮೂವಾರನು ತಗೊಂಡೋಗಿ ಅಲ್ಲಿಂದ ಕೆಳಗೆ ಮುಗಿಸ್ಬಿಡ್ತೀನಿ. ಯಾಕೆ ಅಂದ್ರೆ ನಾನು ಚೆನ್ನಾಗಿರೋದ್ ನಿನ್ಗೆ ಇಷ್ಟ ಇಲ್ವಾ? ನಿಮ್ಮಂತ ಬುದ್ಧಿನೇ ಪ್ರಪಂಚ ಕಲಿತಾರೆ ಅಂತ ಹೇಳ ಲೌಡಿ. ಯಾಕೆ ಕಲಿತಾರೆ ಅಂದ್ರೆ ನೀನ್ ನನ್ಗೆ ಮೋಸ ಮಾಡೋಗ್ಲಿಲ್ವಾ? ಬಾಯಿ ಅಲ್ಲೋ, ಉಗಿರ ನನಗಾಗ ಹೋಗ್ತೋಗ್ತೀನಿ, ನನಗೆ ಹೋಗ್ತೋಗ್ತು ಬಾಯಿಗೆ ಹೋಗ್ತಾ ಹುಡುಗದೆ ಅದು. ಅಲ್ಲೋ ಹಲೋ, ನೋಡು, ಮಾತಾಡು ಅಂದ್ರೆ ಕ್ಲೀನ್ ಆಗ. ಹುಡುಗರ್ ಕೈಲಿ ಇದು ಜೀವನದ ಪ್ರಶ್ನೆ, ಇದು ಆ ಹುಡುಗರ್ ಕೈಲಿ ಯಾಕೆ ಕೊಡ್ತೀಯ? ನಿನ್ನಂತೂ ಇರೋದ್ಕಿನ್ನ ಹೊರಗೆ ಹೋದ್ರೆ ಮುಂದಿನ ಹೆಣ್ಮಕ್ಳು ಚೆನ್ನಾಗಿರ್ತಾರೆ ನೋಡು. ಅಲೋ, ಆಗ್ಬಿಟ್ರೆ ಮಕ್ಳು ಬೈತಾವ ನಿನ್ನ. ಹಲೋ ನರಸಿಂಹ, ನನ್ಗೇನಾರು ಊಟ ಇಲ್ಲ, ತಿಂಡಿ ಇಲ್ಲ, ಗ್ಯಾಸ್ಟ್ರಿಕ್ ಬರೇ ಅಂತ ಎಲ್ಲ ಒಂದ್ ಕಾಯಿನ ಈಗ ಒಂಚೂರು ಮಜ್ಜಿಗೆ ಕುಡಿದು ಕೆಡ್ಸ್ ಮೊಬೈಲ್ ಕೆಡ್ಸ್. ಹಲೋ ಅಂಕಲ್, ಏನ್ ತುಕ್ ಇವತ್ ಮನೆ ತಗ ಬರ್ಲಿಲ್ಲ? ನಮ್ಮ ಅಮ್ಮ ಹೇಳ್ತಾ ಇತ್ತು. ಹಲೋ ಹಲೋ, ಏನ್ ತುಕ್ ಇವತ್ ಅಂಕಲ್ ಮನೆ ತಗ ಬರ್ಲಿಲ್ಲ? ನಮ್ಮ ಅಮ್ಮ ಹೇಳ್ತಾ ಇತ್ತು. ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ, ರಾಂಗ್ ನಂಬರು. ಹಲೋ, ಎಲ್ಲಿದ್ದೀರಾ ಅಂದ್ರೆ? ವ್ಯಾಪ್ತಿ ಪ್ರದೇಶದಿಂದ ದೂರ ಇದೆ, ಇದು ಈ ಸಮಯದಲ್ಲಿ ಲಭ್ಯ ಇಲ್ಲ. ಅಲ್ಲ, ನಿನ್ಗೆ ನಿಮ್ಮ ಕಾಯ್ ಇದೆಲ್ಲ ಕೊಡಿಲ್ಲ ನಾನು ನೋಡಿ ಚಿನಾಲಿ. ಹಲೋ, ಅಲ್ಲ ಅಂದ್ರೆ ನೀನ್ ಮತ್ತಿನ್ನ ಮನೆ ಹತ್ರ ಏನಕ್ ಬರ್ತಿಲ್ಲ? ನಾನು ನೀನ್ ಹೆಂಡತಿ ಅನ್ನೋದು ಮರ್ತ್ಬಿಟ್ಟಿದ್ಯಾ? ನಿಮ್ಮನ್ನ ಯಾರು ಕರಿನಾಗೂ ಇಲ್ವಲ್ಲ ಹುಡಿ. ಯಾಕೆ? ಸಿಗಂದೂರಿಗೆ ಕರ್ಕೊಂಡು ಹೋಗ್ಬೇಕಾರೆ, ಮೈಸೂರಿಗೆ ಕರ್ಕೊಂಡು ಹೋಗ್ಬೇಕಾರೆ, ಧರ್ಮಸ್ಥಳ ಕರ್ಕೊಂಡು ಹೋಗ್ಬೇಕಾರೆ, ನನ್ ಚನ್ನಪಟ್ಟಣಕ್ಕೆಲ್ಲ ಕರ್ಕೊಂಡು ಹೋಗ್ಬೇಕಾರೆ ಅವಾಗ ಗೊತ್ತಿರ್ಲಿಲ್ವ ನೀನ್ ಯಾರು ಅಂತ ಬಂದಿದ್ದೆ ಜೊತೆಗೆ? ನಿಮ್ಮ ಅಮ್ಮನ ಎಷ್ಟು ಹಾಳು ಮಾಡಿದ್ದು ಚಿನಾಲಿ ಗುಂಡೆ ನೀನು. ನೀನು ನನ್ ಬಾಳ್ ಹಾಳು ಮಾಡಿರೋದು ಕಣಯ್ಯ, ನಾನಲ್ಲ ನಿನ್ ಬಾಳ್ ಹಾಳು ಮಾಡಿರೋದು. ನನ್ನ ಹತ್ರ ಪೆಟ್ರೋಲಿಗೆ ಕಾಸು ಕೊಡ್ತಿಲ್ಲ, ನಿನ್ನ ಹೆಂಡತಿ ಕಾಸು ಕೊಡ್ತಿಲ್ಲ ಅಂತ ಪೆಟ್ರೋಲ್ಗೆ ಅದಕ್ಕೆ ಎಲ್ಲ ಕಾಸು ಇಸ್ಕೊಂಡು ಹೋಗ್ಬೇಕಾರೆ ಏನ್ ಮಾಡ್ತಿದ್ದೆ? ಯಾವಾಗೆಲ್ಲ ಬುದ್ಧಿ ನಿಂದು? ಅಯ್ಯಪ್ಪ, ನಿಮ್ಮ ಒಂದೊಂದು ಹಾಳು ಮಾಡಿದೆಯಲ್ಲ ಚಿನಾಲಿ. ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಟ್ಟೆ ತಗೊಂಡ್ ಬಂದು ನನ್ನ ಮನೆಗ್ ಬಂದಲ್ಲ, ನನ್ ದುಡ್ಡ ನೀನ್ ಧರ್ಮಸ್ಥಳಕ್ಕೆ ಕರ್ಕೊಂಡೋಗಿ ಎಲ್ಲ ಪೂಜೆ ಮಾಡ್ಸ್ಕೊಂಡ್ ಬಂದ್ವಲ್ಲ, ಮನೆಗೆ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಂದು ನಾವ್ ಗೋವಾಗ ಹೋಗಿದ್ವಲ್ಲ, ಬೀಚಾಗೆಲ್ಲ ಈಜಾಡ್ಕೊಂಡ್ ಬಂದ್ವಲ್ಲ, ಅದೆಲ್ಲ ಮರ್ತ್ಬಿಟ್ಟ? ಪರಮಾತ್ಮ ಶಿವ ಅಂತ. ಅಯ್ಯ, ನೀನ್ ತಾಯಿನ ಆಯ್ಕೆ, ನೀನು ಒಂದು ಎಷ್ಟು ಹಾಳು ಮಾಡಿದೆ, ಒಂದೊಂದ್ ಮನೆ ಬಿಟ್ಟಿದೆ ನೀನು.
ಎಷ್ಟು ಸಂಸಾರ ಹಲೋ ಅಂಕಲ್ ಎಂತಕ್ ಇವತ್ ಮನೆ ತಗ ಬರ್ಲಿಲ್ಲ ನಮ್ಮ ಅಮ್ಮ ಹೇಳ್ತಾ ಇತ್ತು. ಹಲೋ ಹಲೋ ಎಂತಕ್ ಇವತ್ ಅಂಕಲ್ ಮನೆ ತಗ ಬರ್ಲಿಲ್ಲ ನಮ್ಮ ಅಮ್ಮ ಹೇಳ್ತಾ ಇತ್ತು. ವ್ಯಾಪ್ತಿ ಪ್ರದೇಶದಿಂದ ದೂರ ಇದ್ದಾರೆ, ರಾಂಗ್ ನಂಬರು. ಅಲೋ ಎಲ್ಲಿದ್ದೀರಾ ಅಂದ್ರೆ? ವ್ಯಾಪ್ತಿ ಪ್ರದೇಶದಿಂದ ದೂರ ಇದೆ, ಇದು ಈ ಸಮಯದಲ್ಲಿ ಲಭ್ಯ ಇಲ್ಲ. ನಿಮ್ಮ ಕೊಡಿಲ್ಲ ನಾನು ನೋಡಿ ಚಿನಾಲಿ. ಹಲೋ ಅಲ್ಲ ಅಂದ್ರೆ ನೀನ್ ಮತ್ತೆ ನನ್ನ ಮನೆ ಹತ್ರ ಏನಕ್ ಬರ್ತಿಲ್ಲ? ನಾನು ನೀನ್ ಹೆಂಡತಿ ಅನ್ನೋದು ಮರ್ತು ಬಿಟ್ಟಿದ್ಯಾ? ನಿಮ್ಮನ್ನ ಯಾರು ಕರೀನಾಗೂ ಇಲ್ವಲ್ಲ ನೋಡಿ. ಯಾಕೆ ಸಿಗಂದೂರಿಗೆ ಕರ್ಕೊಂಡು ಹೋಗ್ಬೇಕಾರೆ, ಮೈಸೂರಿಗೆ ಕರ್ಕೊಂಡು ಹೋಗ್ಬೇಕಾರೆ, ಧರ್ಮಸ್ಥಳ ಕರ್ಕೊಂಡು ಹೋಗ್ಬೇಕಾರೆ, ನನ್ ಚನ್ನಪಟ್ಟಣಕ್ಕೆಲ್ಲ ಕರ್ಕೊಂಡು ಹೋಗ್ಬೇಕಾರೆ ಅವಾಗ ಗೊತ್ತಿರ್ಲಿಲ್ವ ನೀನ್ ಯಾರು ಅಂತ ಬಂದಿದ್ದೆ ಜೊತೆಗೆ? ನಿಮ್ಮ ಅಮ್ಮನ ಎಷ್ಟು ಹಾಳು ಮಾಡಿದ್ದು ಚಿನಾಲಿ ಮುಂಡೆ ನೀನು. ನೀನು ನನ್ ಬಾಳ್ ಹಾಳು ಮಾಡಿರೋದು ಕಣಯ್ಯ, ನಾನಲ್ಲ ನಿನ್ ಬಾಳ್ ಹಾಳು ಮಾಡಿರೋದು. ನನ್ನ ಹತ್ರ ಪೆಟ್ರೋಲಿಗೆ ಕಾಸು ಕೊಡ್ತಿಲ್ಲ, ನಿನ್ನ ಹೆಂಡತಿ ಕಾಸು ಕೊಡ್ತಿಲ್ಲ ಅಂತ ಪೆಟ್ರೋಲ್ಗೆ ಅದಕ್ಕೆ ಎಲ್ಲ ಕಾಸು ಇಸ್ಕೊಂಡು ಹೋಗ್ಬೇಕಾರೆ ಏನ್ ಮಾಡ್ತಿದ್ದೆ? ಅವಾಗೆಲ್ಲ ಬುದ್ಧಿ ನಿಂದು. ಅಯ್ಯಪ್ಪ ನಿಮ್ಮ ಒಂದೊಂದು ಹಾಳು ಮಾಡಿದೆಯಲ್ಲ ಚಿನಾಲಿ. ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಟ್ಟೆ ತಗೊಂಡ್ ಬಂದು ನನ್ನ ಮನೆಗ್ ಬಂದಲ್ಲ, ನನ್ ದುಡ್ಡ ನೀನ್ ಧರ್ಮಸ್ಥಳಕ್ಕೆ ಕರ್ಕೊಂಡೋಗಿ ಎಲ್ಲ ಪೂಜೆ ಮಾಡ್ಸ್ಕೊಂಡ್ ಬಂದ್ವಲ್ಲ, ಮನೆಗೆ ಧರ್ಮಸ್ಥಳಕ್ಕೆ ಹೋಗ್ತೀನಿ ಅಂತ ಬಂದಿ. ನಾವ್ ಗೋವಾಗ ಹೋಗಿದ್ವಲ್ಲ, ಬೀಚಾಗೆಲ್ಲ ಈಜಾಡ್ಕೊಂಡ್ ಬಂದ್ವಲ್ಲ, ಅದೆಲ್ಲ ಮರ್ತ್ಬಿಟ್ಟ? ಪರಮಾತ್ಮ ಶಿವ ಅಂತ. ಅಯ್ಯ ನೀನ್ ತಾಯಿನಾಯ್ಕೆ, ನೀನು ಒಂದು ಎಷ್ಟು ಹಾಳು ಮಾಡಿದೆ, ಒಂದೊಂದ್ ಮನೆ ಬಿಟ್ಟಿದೆ ನೀನು. ಎಷ್ಟು ಸಂಸಾರ ತೆಗೆದಿರ್ಬೇಕಲ್ಲ ಚಿನಾಲಿ ನೀನು. ಅಲ್ಲ ನಾನು ನಿನ್ಗೆ ಎಷ್ಟು ಹೆಲ್ಪ್ ಮಾಡಿದ್ದೀನಿ, ಬಟ್ಟೆ ಕೊಡ್ಸಿದೀನಿ ಎಷ್ಟೋ ಸರಿ. ನನ್ನ ಹೆಂಡ್ರು ಅಂಡರ್ವೇರ್ ಕೊಡಿಸಿಲ್ಲ ಅಂದ್ರೆ ಡಜನ್ ಗಟ್ಲೆ ಅಂಡರ್ವೇರ್ ನಮ್ಮನೆಗೆ ಇಕ್ಕೊಂಡ್ ಕಳ್ಸಿದೀನಿ. ದೇವಸ್ಥಾನಗಳಿಗೆ ಹೋದಾಗ ನಿನ್ ಮನೆಗೆ ತಗೊಂಡೋಗಿ ಪ್ರಸಾದಕ್ಕೆ ದುಡ್ಡು ನಾನು ಕೊಟ್ಟಿದ್ದೀನಿ. ಇವತ್ತು ನನ್ನ ನಡು ನೀರಾಗ ನಿಲ್ಸಿ ಹೋಗಿದ್ದಿಲ್ಲ, ಇವತ್ತು ನೀನ್ ಉದ್ಧಾರ ಆಗ್ತೀಯ, ನಿಮ್ ಮನೆ ಹಾಳಾಗಿ ಹೋಗ್ತೈತೆ, ನೀನ್ ಹಂಗೆ ಸರ್ವನಾಶ ಆಗೋಗ್ತೀಯ. ಹೆಂಗ ಇದನ್ನ ಮಗ ಇವ್ರು ರೆಕಾರ್ಡ್ ಮಾಡ್ಕೊಂಡ್ಬಿಟ್ಟು ತಾಯಿನ ಹಾಕಿ ಎಷ್ಟು ಚಿನಾಲಿ ಇವಳು. ತಗೊಂಡ್ ನಮ್ಮಮ್ಮ ಮಾತಾಡೋದು. ಹಲೋ ಹಲೋ ಹಲೋ, ಯಾಕಪ್ಪ ಬೈತಿ ನೀನು? ನನ್ ಮಗುನ ಯಾಕೆ ಬೈತಿ? ನನ್ ಮಗುನ ನನ್ ಮಗಳ ನನ್ ಮಗಳ ನನ್ ಮಗಳು ನಿಮ್ ಮಗಳಿಗೆ ನಾ ಇದಕ್ಕ ನಿಮ್ ಎಟ್ಗಟ್ಟ ಬುದ್ಧಿ ಹೇಳಮ್ಮ ಅವ್ರಿಗೆ. ನೀನ್ ಯಾವ ಶ್ರೀಕಂದೂರ್ಗ್ ಹೋಯ್ದಿ, ಯಾವ ಧರ್ಮಸ್ಥಳಕ್ ಹೋಯ್ದಿ, ನಮ್ಗೆ ಇಲ್ಲಿ ಇದು ಬೂದ್ ವರ್ಷ ಕುಂತೈತಿ ನಮ್ಗೇನ. ನನ್ನ ಮಗಳು ಚಿಕ್ಕಂದೂರ್ಗೆ ಹೋಗಿ ನಾನು ಒಳಿಗೆ ಎಲ್ಲ ಕಳ್ಸಿದ್ರಲ್ಲ ನಿನ್ನ ಬಟ್ಟೆನು ದುಡ್ಡು ತಗೊಂಡು. ನಿಂಗೇನು ಬಂದದೆ? ನನ್ನ ಮಗಳದು ನನ್ನ ಮಗಳದ ನೀನು. ಅಯ್ಯೋ ನೀನ್ ತಿಂತಿ ಹೇಳ ಕೊಡು ಅಲ್ಲಿಗೆ ಕೊಟ್ಟವ್ರ ಕೇಳಿ ಕೇಳು. ಅವ್ರ ಮಗ ನೋಡಿದ್ರೆ ಅವ್ರ ಮಗ ನೋಡಿದ್ರೆ ಕೇಳು. ರಕ್ತ ಉಯ್ಯ ಹೋಗು. ನನ್ನ ಮಗಳನ್ನ ಹಂಗ್ ಬೈದೆ ನೀನು. ಮಗಳಿಗೆ ಅಂಡರ್ವೇರ್ ಎಲ್ಲ ಕೊಡ್ಸಿಲ್ವಾ? ಅವ್ರು ನೋಡೇ ಇಲ್ಲ ಕಣ್ರಿ ನಾನು. ನಾನೇ ನೋಡಿದ್ದೀನಿ. ನೀನ್ ಒಬ್ರು ಕೊಟ್ಟಿದ್ಯಾ ನೀನು? ಅಲ್ಲ ನೀನ್ ಅಪ್ಪ ಅಮ್ಮ ಕೊಟ್ಟಿದ್ಯಾ ನೀನು? ಏನು ಅಂದ್ರೆ ಹೇಳಿ ಅಂದ್ರೆ ನಿಮ್ಮ ಅಮ್ಮನ ಅಲ್ಲ ನಾನು ಅವ್ರು ನೋಡೇ ಇಲ್ಲ. ಇಲ್ಲ ಹುಡುಗ ಮಾತಾಡ ನೋಡಿ, ಅವ್ರೆಲ್ಲ ಒಂದೇ ಗುಂಪು ಏನ ಇವ್ರದು. ಅಂದ್ರೆ ಏನ್ ಮಾಡ್ತಿದ್ದೀರಾ ಅಂದ್ರೆ? ಸುಮ್ನೆ ಉಂಟಾ ಇದ್ದೀನಿ. ನಮ್ಮ ಅಮ್ಮ ನಿನ್ ಮ್ಯಾಲ ಬೇಜಾರ್ ಮಾಡ್ಕೊಂಡ್ಬಿಟ್ಟಿದೆ ಅಂದ್ರೆ ತುಂಬಾ. ನೀವು ಅನ್ನ ತಿನ್ನಲ್ಲ ತಾಯಿಗೆ, ನೀವು ಅನ್ನ ತಿನ್ನಲ್ವ ನೀವು? ನಾನ್ ಹೇಳು, ನನ್ ಮ್ಯಾಲ ನಿನ್ ಪ್ರೀತಿ ಇಲ್ವಾ? ಅಲ್ಲ ನನ್ ಮ್ಯಾಲ ನಾನ್ ಕೇಳು ಅಮ್ಮ, ನನ್ ಮಗಳು ಲವ್ ಮಾಡ್ತೀಯಲ್ವ ಅಂತ ಕೇಳು. ಹಲೋ ಹಲೋ, ನೀವೆಲ್ಲ ಎಲ್ಲಿ ಎಲ್ಲಿ ಆ ಕಡೆಯಿಂದ ಬಂದು ಸೇರ್ಕೊಂಡಿದ್ರಿ? ಯಾವ ಎಲ್ಲಿ ಎಷ್ಟು ಹಾಳು ಮಾಡಿ ಬಂದು ಸೇರ್ಕೊಂಡಿದ್ರಿ? ಈಗ ನೀನ್ ನನ್ ಲವ್ ಮಾಡ್ತೀಯೋ ಇಲ್ವ ಹೇಳು? ನೀವಿರೋ ಮನೆ ಹಂಗೆ ಬಿದ್ದು ಹಂಗೆ ಒಂದೇ ಸಲ ಎಲ್ಲ ನೀವು ಹೊರಗೋಳ. ನಿಮ್ಮ ಅಮ್ಮ ನಿಮ್ ನೋಡೇ ಇಲ್ಲ ನಾನು. ನೋಡಿಲ್ಲ. ಧರ್ಮಸ್ಥಳಕ್ಕೆ ಹೋಗ್ಬೇಕಾರೆ ನನ್ನ ಹತ್ರ ಫೋಟೋ ಐತೆ. ಆ ಲಕ್ಷ್ಮೀನ್ ಮಡಿಕೊಂಡು ಅವಳ ಹತ್ರ ದೋಚ್ಕೊಂಡ್ ಬಂದಿದ್ದಾಯ್ತು. ಈಗ ನನ್ನ ಹತ್ರ ಇಸ್ಕೊಂಡು ದೋಚ್ಕೊಂಡು ಹೋಗಿದ್ಯಾ. ಈಗ ಇನ್ನೇ ಅವಳು ನೋಡ್ಕೊಂಡಿದ್ಯಾ? ಹೋಗು ನೀವು ಅಮ್ಮನ್ನ. ಇನ್ಯಾರ ನೋಡ್ಕೊಂಡು ಈಗ ನಮ್ಮ ಮನೆಗೆ ಬರೋದ್ ಬಿಟ್ಟಿದ್ಯಾ? ನನ್ನ ಹತ್ರ ದೋಚ್ಕೊಂಡಿದ್ ಆಗೋಯ್ತಾ?
ಯಾವ ಊರು ನಿಮ್ದು? ಯಾವೂರು? ಬಾ ತೋರಿಸ್ತೀನಿ. ನಮ್ಮ ಅಮ್ಮನ್ ಕಣ್ಣಿಗೆ ಕೈಗೆ ಸಿಗು, ನೋಡಿ ಏನ್ ಮಾಡ್ತಾಳೆ ಅಂತ. ಯಾವ್ದ ಬಸ್ ಲಾರಿ ನುಗ್ಗಿ ತುಂಬ ಬಂದ್ಬಿಡ್ತೀನಿ. ನಿಮ್ಮಮ್ಮ ಆದ್ರೇನು ಬತ್ತೀಯ ನನ್ನ ಹತ್ರ ಭಿಕ್ಷೆ ಬೇಡಕ್ ನನ್ನ ಮನೆ ಬಾಕ್ಲಿಗೆ? ನನ್ನ ಹೆಂಡ್ರು ಕಾಸು ಕೊಟ್ಟಿಲ್ಲ, ಪೆಟ್ರೋಲಿಗೆ ಕಾಸು ಕೊಟ್ಟಿಲ್ಲ ಅಂತ. ಸಂಸಾರ ತೆಗೆದು ಬಿಡ್ತೀರಾ ನೀವು? ತಗೊಳಮ್ಮ, ಮಾತಾಡೋಣ ಸರಿ ಬೈಯಮ್ಮ. ಹಲೋ, ಈಗ ಬತ್ತಿಯ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ಲೋ? ಗುಂಜಿ ಕೊಡೋವು. ಹಾ, ನಾನು ಗುಂಜಿ ಕೊಡು. ಹಾಳು ಮಾಡ್ಬಿಟ್ಟಿದ್ಯಲ್ಲೋ. ಇವತ್ ನಾನು ತಿನ್ನಕ್ ಅನ್ನ ಇಲ್ದೇನ ಸಾಯ್ತಾ ಇದ್ದೀನಿ. ಬಾರೋ ಮಂತಕ್ಕೆ. ನಿಮ್ಮನ್ನ ಬೆಂಕಿ ಇಕ್ಕಿ ಸಹಾಯ ಕೊಡ್ತಾರೆ. ಅವ್ರವ್ರ ಮನೆ ಗಂಡ್ಸತ್ತಿರೋರ್ ನೋಡ್ಕೊಂಡು ಅವ್ರ ಮನೆಗೆಲ್ಲ ದುಡ್ಡು ಪಡ್ಡು ದೋಚ್ಕೊಂಡು ಮೋಸ ಮಾಡ್ಕೊಂಡು ಅವ್ರ ಬಡ್ಡಿ ಕೊಟ್ಕೊಂಡು ಓಡಾಡ್ದಂಗೆಲ್ಲ ಕಣೋ. ಕಷ್ಟಪಟ್ಟು ದುಡ್ಡು ಸುಳೆ ಮಗನೇ, ಅವ್ರ ದೋಚ್ಕೊಂಡ್ ತಿಂದಂಗಲ್ಲ ಕಣೋ. ಹಲೋ, ಎಲ್ಲಿದ್ಯಪ್ಪ? ಮನೆ ಆಗಿದ್ದೀನಿ. ಮನೆ ತಗೋದಿನಿ ಸ್ವಾಮಿ. ಯಾಕೆ? ಮನೆ ತಕ್ ಬಂದು ತುಮಕೂರ್ಗೆ ಹೋಯ್ತಾನ ಬಂದ್ ಮನೆ ಕಂಡಿದ್ದೀನಿ. ಇದು ಊಟ ಮಾಡಿ ನಿನ್ ಬಾಯಿ ಮಣ್ಣ ಹಾಕಲ್ ಲೋಪ ಸುಳೆ ಮಗನೇ. ನಿನ್ ಬಾಯಿಗೆ ಹೋಗೋದಾರೆ ಆಕ್ಸಿಡೆಂಟ್ ಆಗಿ ಸಾಯ ಎಲ್ಲ ಅವಳನ್ನ ಹಾಳು ಮಾಡಿದಲ್ದೆ. ಈಗ ಯಾವ್ದಾದ್ರು ಫೋಟೋ ಅದು ಹಾಕಿರೋದು ಫೇಸ್ಬುಕ್ಗೆ ಯೂಟ್ಯೂಬಾಗೆಲ್ಲ. ಮಂತ್ರಾಲಯಕ್ಕೆ ಯಾವಳನ್ನ ಕರ್ಕೊಂಡು ಹೋಗಿದ್ದು? ಜೂಮ್ ಅಂದಾಗೆಲ್ಲ ಮದುವೆ ಫಂಕ್ಷನ್ಗೆ ಅಥವಾ ಇನ್ನೊಂದಕ್ಕೆ ಮತ್ತೊಂದಕ್ಕೆ ನಾನು ಫೇಸ್ಬುಕ್ ಮಕ್ಕೆ ಪಕ್ಕೆ ಏನ್ ಹಾಕೋದ್ ಬಿಟ್ರೆ ಇನ್ನೆಲ್ಲೂ ಇಲ್ಲ ಹಾಕೋಣಲ್ಲ ಸ್ವಾಮಿ. ಎಲ್ಲ ನಾನು ಪೌಡ್ರ್ ಎಲ್ಲ ಅಪ್ರೂಪ್ಗೊಂದಿನ ಹಾಕೋಣದು. ಪೌಡ್ರಲ್ಲೋ ಕಣಲೇ. ಹಲೋ, ನೀವ್ ಯಾರು ಹೇಳಿ? ಪೌಡ್ರಲ್ಲ, ಯಾವ ಮಂತ್ರಾಲಯ ಕರ್ಕೊಂಡೋಗಿ ಫೋಟೋ ಹೊಡೆದು ಎಲ್ಲದಕ್ಕೂ ಹಾಕಿದಲ್ಲ, ಮುಖ ನೋಡೋದಕ್ಕೆಲ್ಲ ಹಾಕಿದ್ಯಲ್ಲ. ಇಷ್ಟು ಜನದ ಹಾಳು ಮಾಡಿದಾಯ್ತು, ಇನ್ಯಾವಳ ಮುಂಚ್ಕೊಂಡಿದ್ಯಾ ಅಲ್ಲಿ ಅವಳನ್ನ? ಓಯ್ ಮರ್ಯಾದೆ ತಾಳ್ರಿ. ಯಾಕೆ ಹಂಗೆ ಮಾತಾಡ್ತಾ ಇರೋದು? ನಾವ್ ಯಾರನ್ನ ಕರ್ಕೊಂಡು ಹೋಗ್ ದೇವಸ್ಥಾನಕ್ಕೆ ಯಾರನ್ನ ಕರ್ಕೊಂಡು ಹೋಗ್ತಾರ? ಫೋಟೋ ನಾವು ದೇವ್ರಿಗೆ ಭಕ್ತಿಯಿಂದ ಹೋಗೋದು. ಯಾರನ್ನ ಕರ್ಕೊಂಡು ಹೋಗಿ ಇದಕ್ಕಲ್ಲ, ಎಲ್ಲಿ ಜಾತ್ರೆಗಲ್ಲ ಕರ್ಕೊಂಡು ಹೋಗೋದು, ಅಥವಾ ಇನ್ನೊಂದು ಯಾವ್ದಾರ ಮದುವೆಗೆಲ್ಲ ಕರ್ಕೊಂಡು ಹೋಗೋದು. ದೇವಸ್ಥಾನಕ್ಕೆ ಯಾರನ್ನ ಕರ್ಕೊಂಡು ಹೋದ್ರೆ ನಮ್ಗೆ ದೇವ್ರು ಒಳ್ಳೇದ್ ಮಾಡ್ತಾನ? ಮತ್ತೀಗ ಯಾರು ಮಾತಾಡೋದು? ನ್ಯಾಯವಾಗಿ ಕುಡಿದ್ಮೇಲೆ ನ್ಯಾಯವಾಗಿ ಮಾತಾಡಿ. ತಡಿಯೋ, ಪಕ್ಕದಾಗಿ ನಿಂತ. ಓಯ್, ನಾನು ಯಾರನ್ನ ಅವರು ನಮಗ್ ತಂಗಿದಿರು, ತಂಗಿ ಆಗ್ಬೇಕು, ಅದು ಇನ್ನೊಂದು ಮಗಳಾಗ್ಬೇಕು. ಇನ್ನೊಂದು ಮಗಳಾಗ್ಬೇಕು, ಇನ್ನೊಬ್ಳು ತಂಗಿ ಆಗ್ಬೇಕಲ್ಲಪ್ಪ. ಅವರಲ್ಲ, ಅಕ್ಕ ತಂಗಿ ಅನ್ನೋದು ಗೊತ್ತಿಲ್ಲ. ಲೋಪಾರ್ದ ಮಕ್ಕಳು ನಿಮ್ ಫ್ರೆಂಡು ಮಗಳು, ನಿಮ್ ಫ್ರೆಂಡ್ ಇಂತಿ ಅಲ್ಲ ಕಣಲೇ. ಆ ಕಡೆ ಕೆಂಪ್ ಸೀರೆ ಉಟ್ಕೊಂಡು ನಿಂತವಳಲ್ಲ ಅವಳು ಯಾರು? ಅನ್ನ ತಿನ್ನ ಮಾತಾಡು. ಆ ಕಡೆ ಕೆಂಪ್ ಸೀರೆ ಉಟ್ಕೊಂಡು ನಿಂತವಳಲ್ಲ ಅವಳು ಯಾರು? ಅವ್ರು ದೇವಸ್ಥಾನಕ್ಕೆ ನಿಮ್ಮ ಯಾರೇನೋ? ಹಲೋ, ಪುಣ್ಯ ಸ್ಥಳಕ್ಕೆ ಹೋಗ. ಯಾಕೆ ಹಿಂಗ ಇಷ್ಟೊಂದು? ಅಯ್ಯೋ, ಯಾವ ಫೋನ್ ಮಾಡ್ತಾನೆ ಇರ್ತಾನೆ ನೋಡಿ ಯಾರು. ನಮ್ಮನೆ ಅಯ್ಯೋ ಅನ್ಸುತ್ತೆ. ನಿಮ್ಮನೆ ಹಾಳಾಗಿ ಹೋಗಲ್ಲ. ನಮ್ನ ಅಯ್ಯೋ ಅನ್ಸಷ್ಟು ನಿಮ್ಮನೆ ಹಾಳಾಗಿ ಹೋಗಲ್ವಲ್ಲ. ನಿಮ್ಮನೆ ಹಾಳಾಗುವಾಗ ನೀವ್ ಆಕ್ಸಿಡೆಂಟ್ ಆಗಿ ಸಾಯ ಎಲ್ಲ. ಯಾಕಕ್ಕ ಅಂತಂದ್ರೆ ತಡಿ ಒಂದ್ ನಿಮಿಷ. ಶೈಲು ಬಾಯ್ಲಿ. ಇವರು ನಮ್ಮನೆ ಹಾಳು ಮಾಡ್ಬಿಟ್ಟು ನನ್ ಸಂಸಾರನೇ ಹಾಳು ಮಾಡ್ಬಿಟ್ಟು ನಮ್ನ ಅಯ್ಯ ಅನ್ಸತ್ತು. ನಿಮ್ಮನೆ ಹಾಳಾಗುವಾಗ ಆಕ್ಸಿಡೆಂಟ್ ಆಗಿ ಸಾಯಿಲ್ವಲ್ಲ. ನಮ್ಗೆ ಯಾಕೋ ಇಷ್ಟೊಂದು ಅಯ್ಯ ಅನ್ಸ್ತೀಯ? ನಿಮ್ ಕೇಕ್ ಬಂದಿದ್ದೇನಕ್ಕ, ನಿಮ್ಮ ತುಳು ಕೇಕ್ ಬಂದಿದ್ದೆ ನಾನು. ನಿಮ್ಮ ಬೆನ್ಸಾಕಿ ನಿಮ್ಮ ತುಳಿನ ತುಳ್ನೇಕ ಇಲ್ಲಿ ನಮ್ಮ ಅಕ್ಕ ಉಗಿದ್ ಕಳಿಸ್ತೀವಿ ಯಾವಳ್ನ ಮಾಡಿಕೊಂಡಿದೀವಿ ಅಂತ. ನಿಮ್ಮ ತುಳಿನ ತುಳ್ನೇಕ ಯಾಕೆ ನಿಮ್ಮ ಕೇಕ್ ಹೇಳಕ್ ಓಡಾಡ್ತೀಯ? ನಿಮ್ಮ ಅಮ್ಮ ತುಳಿನ ತುಳ್ನೇಕ ಎಂತೆಂತ ತುಮಕೂರಾಗೆಲ್ಲ ಹೋಗಿ ನೀನ್ ಕಾಲ ಹಾಕೊಂಡೆ ಹಿಂಗೆ ಆಗಿರೋದು ಅಂತ ಮೆಟ್ನಾಗ ಇದು ಕಳಿಸೋರು. ಈಗ ನಿಮ್ಮ ತುಳ್ಳಿ ಮಾಡ್ತೀಯ ಫೋನ? ನಮ್ಮನೆ ಹಾಳಾದ ಎಷ್ಟು ಪ್ರೀತಿ. ನಿಮ್ಮ ತುಳ್ಳ ನಾನೇ ಮಾಡೋಣ ಹಾಳಾಗೋದ್ರಿ. ನಿಮ್ಮ ಅಮ್ಮನ ಈಗ ಮಕ್ಕ ಊದ್ ಕಳ್ಸವ್ರ ಮರೆಲ್ಲ ಇಂಥ ಮನೆ ಮದುವೆಗ ಮಗ ಮಾಡಿಕೊಂಡು ನೀನ್ ಇಂಥ ಚೆಂಗ್ಲಾಟ ಆಡ್ತೀಯ ಅಂತ ನಿಮ್ಮ ಮಗು ಕೇಳ್ಕೊಳಕ್ ಮಾಡ್ತೀನಿ ನನಗೆ. ನಿಮ್ಮ ಮಗು ತುಳಿಗ್ ನಾ ತುಳ್ನಾಗ ತಿರ್ಗಾ ಮಾತಾಡ್ತೀಯ. ನಿಮ್ಮ ಮರ್ಯಾದೆ ಹೋತ್ ನಮ್ದು. ನಿಮ್ಮ ಮಗು ತುಳಿಗ್ ನಾ ತುಳ್ನಾಕ
ಅಂದ್ರೆ ನಾನ್ ನಿನ್ ಯಾವ ತುಳ್ಳಿ ಹೇಳ್ತೀವಳು ತುಳ್ಳಿ ಅದಕ್ಕೆ ನಾವೇ ಮಾಡೋಣ. ನಿಮ್ಮ ಅವ್ನು ಕೇಳ್ಕೊ ಹೋಗು, ನನ್ಗೆ ಯಾಕೆ ಫೋನ್ ಮಾಡ್ತೀಯ? ಅಲ್ಲಿ ನೋಡೆಲ್ಲ ಅವರೆಲ್ಲ ಇದ್ದಾರಲ್ಲ, ಏನ್ ತಿಳ್ಕೊಂಡ್ರು? ಹೆಣ್ಣಿಗೆ ಬಂದಿದ್ರು ಅವರು ಮನೆಗೆ. ನಿಮ್ಮ ಅವ್ನು ತುಳ್ಳಿಗೆ ನಾ ತುಳ್ಳೆ ಅಕ್ಕ. ಅಂದ್ರೆ ನಾನು ಕೈ ಬಿಡ್ಬೇಡಿ. ಯಾರ ಬಂದಿರೋ ಇದ್ರಿಗೆ ಏನ್ ತಿಳ್ಕೊಂತಾರ ಅವರು? ಮನೆಗೆ ಹೆಣ್ಮಗ ಮದುವೆ ಮಾಡ್ಕೊಂತಾರ. ನಿಮ್ಮ ಅವ್ನು ತುಳ್ಳಿ ನಾ ತುಳ್ಳೆ ಅಕ್ಕ. ಇಂಥ ಚೆಂಗ್ಲಾಟ ಆಡೋರು ಮಗಳು ಮದುವೆ ಮಾಡ್ತೀಯ ಅಂತ ನಮ್ಮನೆಲ್ಲ ಹೂ ತಟ್ಟಿರು. ಅಂದ್ರೆ ನನ್ ಕೈ ಬಿಡ್ಬೇಡಿ. ತುಳ್ಳಿ ನಾ ತುಳ್ಳೆ ಅಕ್ಕ. ಯಾಕಂದ್ರೆ ನನ್ ಕೈ ಬಿಡ್ಬೇಡ ಅಂದ್ರೆ ಪ್ಲೀಸ್. ಅಂದ್ರೆ ನನಗೆ ತುಂಬಾ ನಂಬಿದ್ದೀನಿ. ಅಂದ್ರೆ ಕೇಸ್ಕೋಗ ನಿಮ್ಮ ಅವ್ನು ತುಳ್ಳಿ ನಾ ನಮ್ಮ ಮನೆ ಎಲ್ಲ ಇಂಥ ಚೆಂಗ್ಲಾಟ ಮಾಡೋನು ಮದುವೆ ಮಾಡ್ತೀಯ ಮಗಳನ್ನ ಅಂತ ಮೆಟ್ನಾಗ ಹೋಗ್ತಾರ ಮನೆಗೆ. ನಾವ್ ಇವತ್ತೆಲ್ಲ ಮರ್ಬಿಟ್ಟು ನಾಳೆಯಿಂದ ಹೊಸ ಜೀವನ ಸ್ಟಾರ್ಟ್ ಮಾಡೋಣ ಅಂದ್ರೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ. ನಿಮ್ಮ ತುಳು ಮಾಡು. ನಿಮ್ಮ ತುಳಿನ ತುಳ್ಳೆ ನನಗೆ ಯಾಕೆ ಫೋನ್ ಮಾಡ್ತೀಯ? ವರ್ಷಕ್ಕೆ ಒಂದ್ ಸೀರೆ ಕೊಡ್ಸಿದ್ಯಾ ಅಂದ್ರೆ ನೀನು? ಅದಕ್ಕೆ ಅವ್ರು ತುಳ್ಳೆ ಉಣ್ಣೋದು ಅವ್ನ್ಯಾರೋ ಇದು ಒಲೆ ಮುರಿ ಹಾಕ್ತಂದ. ನಿಮ್ಮ ಅವ್ನು ತುಳ್ಳೈತಿ ನನಗೆ ಯಾಕೆ ಮಾಡ್ತೀಯ? ಅಂದ್ರೆ ನಮ್ಮನೆ ಹೆಣ್ಣರು ಬಂದವರೆಲ್ಲ ವಾಪಸ್ ಹೋಗ್ತಾವ್ರ. ನಿಮ್ಮ ಅವ್ನು ತುಳ್ಳಿನ ತುಳ್ಳೆಕ ಅಂದ್ರೆ ಇಲ್ಲಿ ನೋಡಿ ಅಂದ್ರೆ ನಾನು ತುಳ್ಳೆಕ. ನಿಮ್ಮ ಅವ್ನು ಇನ್ನೊಂದ್ಸಲ ಮಾತು ನೋಡು. ಯಾರೋ ಹೆಣ್ಣರು ಬಂದವ್ರು ನಿಮ್ಮ ಅವ್ನು ಕೇಳ್ಕೊಳಕ್ ಮಾಡಿದ್ದೆ. ನಿಮ್ಮ ಅವ್ನು ತುಳ್ಳಿನ ತುಳ್ಳೆಕ ಅಂದ್ರೆ ತಡಿ. ಹಲೋ ಹಲೋ ಬಾ ಮನಿಕ. ಓಹೋ ಶುರುವಾತ್ಕೊಂಡು ಒಂದಾಗತೈತೆ ಮದುವೆ ಒಂದಾಗತೈತೆ. ಚಿಕ್ಕಮ್ಮಿ ದೊಡ್ಡಮ್ಮಿ ದೊಡ್ಡಮ್ಮಿ ಚಿಕ್ಕಮ್ಮಿ ಮದುವೆ ಐತೆ. ಮದುವೆ ಆಗಿಲ್ವಾ? ಚಿನ್ನು ಬಾ, ಇವತ್ತು ಚಳಿ ಆಗೈತೆ. ಬಾ ಇವತ್ತು ಪಕ್ಕದಾಗ ಮನಿ ಕಣನ. ಬೇಡ ನಮ್ ಬರಲ್ಲಪ್ಪ. ಯಾಕೆ? ನಮ್ಮ ವಿಶಾಲು ಬೈತೈತೆ. ವಿಶಾಲು? ವಿಶಾಲು ಬೈತೈತೆ. ಯಾಕಪ್ಪ? ನೀನ್ ಯಾರನ್ನ ನೋಡ್ಕೊಳಪ್ಪ. ಅದಕ್ಕೆಲ್ಲ ನಿನ್ ನೋಡ್ಕೊಂಡಿರೋದು. ಬೇಡ ಕಣಮ್ಮ. ನೋಡ ಒಳ್ಳೆ ಹುಡುಗ ನಾನು. ಒಳ್ಳೆ ಹುಡುಗ. ಹೌದಾ? ಅಲೋ ಬಾ ಅಂದ್ರೆ ಹೊಡ್ಕ ನಿಮ್ಮ ಅಮ್ಮನ್ ಬೆಂಟ್ರಿ ಊಟಿರ್ ಮುಂದೆ ಹೊಡ್ಕ ನಿಮ್ಮ ಯಾಕೆ ಚಿನ್ನು? ನಿಮ್ಮ ಅಮ್ಮನ್ನ ಯಾಕೋ ಗ್ಯಾಸ್ಟ್ರಿಕ್ ಆಗ್ಬಿಡಿದೆ ಚಿನ್ನು. ಹೊಡ್ಕ ನಿಮ್ಮ ನನಗೆ ಇನ್ನೊಂದ್ಸಲ ಫೋನ್ ಮಾಡಿ ನೋಡಿ. ನಿಮ್ಮ ಯಾಕೆ ಚಿನ್ನು? ಯಾಕೆ ಚಿನ್ನು? ಅಲ್ಲ, ನಮಗೂ ಒಂದ್ ಜೀವನ ಇದೆ, ನಮಗೂ ಒಂದು ಮನ್ಸಿದೆ. ನೀನ್ ಏನ್ ಅರ್ಥ ಮಾಡ್ಕೊಳಲ್ಲಪ್ಪ ನನ್ನ ಜೀವನ? ಹೇಳು, ಏನ್ ಅರ್ಥ ಮಾಡ್ಕೊಳಲ್ಲ? ಇದನ್ನೆಲ್ಲ ನೀವ್ ನಿಮ್ಮವ್ರಿಗೆ ಹೇಳು, ನಮ್ಗೇನ್ ಹೇಳ್ತೀಯ? ನಿಮ್ಮವ್ರಿಗೆ ಅಂದ್ರೆ ಯಾರ್ಗೆ? ನಿಮ್ ದೊಡ್ಡಪ್ಪರಿಗೆ, ಆಮೇಲೆ ನಿಮ್ಮ ಸಂಬಂಧಿಕರು ಯಾರವ್ರು ಅವ್ರಿಗೆ ಹೇಳು. ನೋಡಿ ಅಂದ್ರೆ ಅವ್ರ ಜೀವನ ಸರಿಪಡಿಸ್ತಾರೆ ಹೊರತು ಜೀವನ ನಡೆಸ್ತಾರ ಅಂದ್ರೆ ಅವರು? ನಡೆಸ್ತಾರೆ ಅಂದ್ರೆ ಇವಾಗೇನ್ ಬೇಜಾನ್ ಗಾರ್ಮೆಂಟ್ಸ್ ಇದಾವೆ. ಆಮೇಲೆ ಹೌದಾ ಅಂತ ರಾಯಚೂರು ಗುಲ್ಬರ್ಗ ಕಡೆಯಿಂದಲೇ ಕೆಲಸ ಮಾಡ್ತಾರೆ ಶೆಡ್ಗಳು ಹಾಕೊಂಡು. ಮಗು ಜೀವನ ಏನ್ ಮಾಡ್ಬೇಕು? ಮಗುಗೆ ಯಾರಿಗಾರ ಮದುವೆ ಮಾಡ್ಬಿಡು. ಅಲ್ಲ ರೀ, ನೀನ್ ಹೇಳ ಒಬ್ಬ ತಂದೆಯಾಗಿ ಮಗು ಹೇಳ ಮಾತಾ ಇದು? ಅವ್ರ ಅಪ್ಪರ್ಗೆ ಹೇಳು, ನಿಮ್ಮ ಯಜಮಾನ್ ಮನೆಯವ್ರಿಗೆ. ಅವ್ರ ಅಪ್ಪ ನೀನೇ ಅಲ್ವನ್ರಿ? ನೀನೇ ಕಣ್ರಿ. ನೀವ್ ಆಯ್ತು ಪೂಜೆ ಮಾಡಿದ್ರ ಆಲೆ? ಇಲ್ಲ, ನಾನ್ ಆಯ್ತು ಪೂಜೆ ಮಾಡ್ಬೇಕು ಅಂತ ಇದ್ದೀನ್ರಿ. ಮಾಡು. ನೀವ್ ಅಲ್ಲಿದ್ದೀರಾ, ಹೆಂಗ್ ಮಾಡ್ಲಿ ನಾನು? ನಾನೇನ್ ಕಬ್ಬಣನ ಆಯ್ತು ಪೂಜೆ ಮಾಡಕ್ ನನ್ಗೆ? ಅಲ್ಲ, ನಾನು ಏನ್ ಗೊತ್ತಾ, ನಿಮ್ಮ ಹತ್ರ ಒಂದ್ ಆಯುಧ ಐತಲ್ಲ, ಆ ಆಯುಧಕ್ ಪೂಜೆ ಮಾಡಿದ್ರೆ ವಿಶಾಲಕ್ಕಂಗೂ ಅದೇ ಆಯುಧ ಯೂಸ್ ಮಾಡ್ತೀರಾ, ನನ್ಗೂ ಅದೇ ಆಯುಧ ಯೂಸ್ ಮಾಡ್ತೀರಾ. ನಿಮ್ ಸಾಮಾನ್ಯ ನನ್ಗೆ ಆಯುಧ ಇದ್ದಂಗ್ ಕಣ್ರಿ, ಅದಕ್ಕೆ ಪೂಜೆ ಮಾಡ್ಬೇಕು. ಹಿಂದೆ ರಾಜ ಮಹಾರಾಜರುಗಳು ಶತಮಾನಗಳ ಹಿಂದೆ ರಾಜ ಮಹಾರಾಜರುಗಳು ಯುದ್ಧಕ್ಕೆ ಹೋಗಿ ಬಳಸಿ ತಾಮಂದ್ ಮಡಗಿರೋ ಆಯುಧಗಳು ಇವತ್ತು ಅದನ್ನೇ ರೂಢಿಯಲ್ಲಿ ನೀವು ಮಾಡ್ಕೊಂಡ್ರದ. ನೀನ್ ಏನ್ ಕೋಲಿಸ್ತೀಯ ಅಂದ್ರೆ ಎಷ್ಟು ಊರ್ ಹಾಳು ಮಾಡಿ ಚಿನ್ನಾಲ್ ಮುಂದೆ ಆಯುಧ ಅದು ಕೋಲಿಸ್ತೀಯ?
ಹಿಂದೆ ರಾಜರುಗಳು ಯುದ್ಧಕ್ಕೆ ಹೋಗ್ಬೇಕಾದ್ರೆ ಪೂಜೆ ಮಾಡಿ ತಗೊಂಡೋಗ್ತಿದ್ರ ಕತ್ತಿ ಗುರಾಣಿ ಇವ್ರನ್ನೆಲ್ಲಾನ ಅದನ್ನ ಆಯ್ತು ಪೂಜೆ. ಈಗ ಯುದ್ಧ ಪಥ ಏನು ಇಲ್ದಿದಕ್ಕೆ ಈಗ ಮನೆಗಿರ ಮುಚ್ಕೊಡ್ಲು ಸೂತಿಗೆ ಕರ್ನೆ ಬಾಂಡ್ಲಿ ಪೂಜೆ ಮಾಡ್ತಾರ ಕಳ್ಳ ಚಿನಾಲಿ. ಅಲ್ಲ ಅಂದ್ರೆ ಅವ ಆಯ್ದ ಕಬ್ಣ ಆಯ್ದ ಅದು ಹಲೋ 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 ಅವು ಕಬ್ಣ ಆಯ್ದ ತುಕ್ಕಿಡಿದೈತೆ. ನಿಮ್ ತವಿರೋದು ಚರ್ಮದ ತುಕ್ಕಿಡಿಯಲ್ಲ ಅಂದ್ರೆ ಅದಕ್ ಪೂಜೆ ಮಾಡ್ಬೇಕು ನಾನು ಯಾವತ್ತು. ಯಾಕೆ ಗೊತ್ತಾ, ಅದು ವಿಶಾಲ ಕುಂಗು ಬೇಕು, ನನ್ಗೂ ಬೇಕಲ್ವಾ. ಓ ದೇವತೆಗಳು ಬಳಸತಕ್ಕಂತ ಆಯುಧಗಳವು. ನೀನ್ ಹೋಗಿ ಏನ್ ಕೋಲಿಸ್ತೀಯ ನೀನು? ನಿನ್ ಲಾಸ್ಟ್ಗೆ ಅದೇ ಆಯುಧ ನಿನಗ್ ಮಚ್ಬಿಡ್ಲಾಗಿ ಯಾರನ್ನ ನೀನ್ ಕತ್ತಿಸ್ಬಿಡ್ತಾರೆ. ಅಥವಾ ಅದೇ ನಿನಗೇನ ಅರೆಕೋಲಾಗಿ ನಿನ್ನ ಎದಿಗೋ ಪದಿಗೋ ಹಾಕಿ ತಿವಿದ್ ಬಿಡ್ತಾರೆ. ನನ್ಗೆ ನಿನ್ನ ಹತ್ರ ಇರೋದೇ ಆಯುಧ, ನನ್ಗೆ ಅದೇ ನನಗೆ ಪೂಜೆ ಮಾಡ್ಬೇಕು. ನಾನು ಆ ಆಯುಧಕ್ಕೇನೆ ಪೂಜೆ ಮಾಡ್ಬೇಕು. ಓ ಹಂಗೆಲ್ಲ ಹೇಳ್ಬಾರ್ದು. ಲಾಸ್ಟಿಗೆ ಬಾಯಾಗ ಮಾತಾಡ್ದಂಗ ಆಗಿ ಹೋಗ್ತೈತೆ ನೀನು. ಆಯುಧ ಪೂಜೆ ಅಂದ್ರೆ ಇದು ಹಿಂದೆ ರಾಜರು ಮಹಾರಾಜರು ಉಪಯೋಗಿಸ್ತಿದ್ದು. ಆಮೇಲೆ ಇವನು ಮಹಿಷಾಸುರನ್ನ ಬಲಿ ಪಡೆದಂತ ಬಲಿಪಾಂಡೆ ನಾಳೆ ಇವೆಲ್ಲ ನೀನು ಕಥೆ ಪುರಾಣ ತಿಳ್ಕೊಂಡಿಲ್ಲ ನೀನು. ಎಲ್ಲೋ ಹುಟ್ಬಿಟ್ಟು ಎಲ್ಲೋ ಬೆಳೆದು ಎಲ್ಲೆಲ್ಲೋ ಯಾರ್ಯಾರನ್ನು ಮೋಸ ಮಾಡ್ಕೊಂಡು ಇಲ್ಲಿ ಇವಾಗ ಸೇರ್ಕೊಂಡು ಇಲ್ಲೂ ನಮ್ಮಂತರ್ನ ಅಮಾಯಕರನ್ನ ಹಾಳು ಮಾಡ್ತೀಯ ನೀನು. ನಿನ್ ಜೀವಮಾನ ಪೂರ್ತಿ ಬರೀ ಇದ್ರಾಗೆ ಬಂದೋದು. ನಿನ್ನ ಆಯುಧಕ್ಕೆ ಪೂಜೆ ಮಾಡಿದ್ರೆ ಏನಾಗುತ್ತೆ ಅದನ್ನ ಹೇಳ ಫಸ್ಟ್. ಇಡೀ ಏನು ವಿಶ್ವ ಹುಟ್ಟದೋ ಇವಾಗ ಮನುಷ್ಯ ಜನ್ಮ ಅಂತ ಬಂತು, ಅವತ್ತಿಂದ ಇವತ್ತಿನವರೆಗಾಗಿ ಈ ತರದ್ ಮಾತು ಆಯುಧ ಪೂಜೆ ಇದನ್ ಮಾಡ್ತೀವಿ ಅಂತ ಯಾರ ಬಾಯಾಗೂ ಕೇಳಿಲ್ಲ. ಯಾರ್ದನ ಮುಂದೆ ನೀನ್ ಅದ್ ಹೇಳ್ಬಿಟ್ರೆ ನಿನ್ನ ಹಂಗೆ ಕತ್ತರಿಸಿ ಹಾಕ್ಬಿಡ್ತಾರೆ. ಯಾವ್ದನ ಆಯುಧ ಪೂಜೆ ಮಾಡಿರೋದಾಗಿ ತಗೊಂಡ್ ಮುಚ್ಕೊಡ್ಲಾಗಿ. ನನಗೆ ಚೂರಿ ಕಬ್ಬಣ ಇವೆಲ್ಲ ಇಷ್ಟ ಇಲ್ಲ. ನನಗೆ ನಿನ್ನ ಹತ್ರ ಇರೋ ಆಯುಧನೇ ನನಗೆ ತುಂಬಾ ಇಷ್ಟ. ನೀರ್ ಕೊಡ್ ಮಗ. ಸಮಾಚಾರ ಏನಿಲ್ಲ ಸುಮ್ ಯಾಲೆ ಮನೆ ಕಂಡಿರಂಗಿದ್ಯಾ? ಇಲ್ಲ. ಏನ್ ಮಾಡ್ತಿದ್ಯಾ? ನಿದ್ದೆ ಬರಲ್ಲ. ಯಾಕಪ್ಪ? ಊಟ ಅಣ್ಣ? ಊಟ ಇಲ್ಲ. ಯಾಕಣ್ಣ? ಗಂಜಿ ನಾವು ಅವರೆಕಾಯಿ ಕಟ್ಟಿ ಕಳ್ಸಿದ್ರು ಅಲ್ಲಿ ನಮ್ಮ ಅವರೂರಿಂದ. ಎಲ್ಲ ಊಟ ಮಾಡಿ ಹೆಚ್ಚು ಮನೆಗಿದ್ದಾರೆ. ನೀನ್ ಯಾಕಣ್ಣ ಮಾಡ್ಲಿಲ್ಲ? ಊಟ ತಿನ್ನಲ್ಲ ಸ್ವಾಮಿ. ಅವರೆಕಾಯಿ ಇದು ಜರಡೆ ಸ್ವಾಮಿ ಅಂತ ಯಾರೋ ಸ್ವಾಮಿಗಳು ನಮ್ಗೆ ಇದು ಶಾಪ ಹಾಕ್ತಂಗ ಹಾಕ್ಬೋದು. ಅವತ್ತಿಂದ ಉಂಡೆ ಅಲ್ವಾ? ಇಲ್ಲ, ಅದೇ ಜರಡೆ ಸ್ವಾಮಿ ಅಂತ ಅಂದು ಮುಚ್ಕೊಂಡಿರ್ಬೇಕು ನೀನು. ಮೊನ್ನೆ ಇವ್ರ ತಿಥಿಯಲ್ಲಿ ಉಂಡೆ ಇಲ್ಲ ಸ್ವಾಮಿ, ಖಂಡಿತ ಊಟ ಮಾಡ್ಲಿಲ್ಲ. ಏನಣ್ಣ ನೆನ್ನೆಲ್ಲ ಮೊನ್ನೆ ಖಂಡಿತ ಊಟ ಮಾಡ್ಲಿಲ್ಲ ಸ್ವಾಮಿ. ಮತ್ತೀಗ ಬಂದಿದ್ದೆ ನೀನು? ಇಲ್ಲ, ನೀವು ಅಲ್ಲಿದ್ರೆ ಬೇಕಾರೆ ಅವ್ರ ಮಕ್ಕಳನ್ನ ಕೇಳಿ. ತಿನ್ಲಿಲ್ವಾ? ತಿನ್ನೋದು ಅಂತ ಅಂದ್ರೆ ನಾನು ಪಕ್ಕದ ಪಂಚೆಗೆ ಕುಂತಿದ್ರಲ್ಲ ಅವರು, ಅದೇ ಅವನು ಸಿದ್ದಪ್ಪ ಅಂತ ನಾನು ಇದು ತಿರುಳು ಪೈಕಿ ಯಾವಾಗ ಸಕ್ಕತ್ತ ಕುಡ್ದ್ಬಿಟ್ಟು ಅಲ್ಲೇ ನನ್ ಮಗಳಿಗೆ ಕಕ್ಕೆಂಬಿಟ. ಎಲ್ಲ ಇದು ಪೂರ್ತಿ ಎಲ್ಲ ಜ್ಞಾಪನಕ್ ಬಂತು. ಆಮೇಲೆ ಎಲ್ಲ ಒಂಥರ ಉಳುಗರ್ದಂಗ ಆತು. ಯಾಕೆ ಸ್ವಾಮಿ? ಏನೇ ಊಟ ಮಾಡೋ ಟೈಮಾಗ ನರಸಿಂಹಣ್ಣ ನೀನು? ಇಲ್ಲಪ್ಪ, ನಾನೇನ್ ಊಟ ಮಾಡ್ತಾರೆ ಅನ್ನೋದು ಗೊತ್ತಾಗಲ್ಲ ಸ್ವಾಮಿ. ಒಂದು ತಲೆ ಮ್ಯಾಕ್ ಎತ್ತಿ ಸ್ವಾಮಿ, ಆಮೇಲೆ ಹೊರಗಿರ್ಬೋದಿರ ನೀವು ಹೊತ್ತು. ಇದು ತಲೆ ಮ್ಯಾಕ್ ಎತ್ರಿ, ಹಿಂಗೆ ಒಂದ್ ಸ್ವಲ್ಪ ಮ್ಯಾಕ್ ಆಕಾಶ ನೋಡಿ. ನಮ್ಮನ್ ಸಾಯ್ಲಿ ಅಂತ ಶಾಪ ಆಗ್ತಿದ್ಯಾ? ಅಲ್ಲಲ್ಲ, ಮೂಗ್ಗೆರ್ಬಿಟ್ರಂಗ. ಹಂಗಲ್ಲ ಸ್ವಾಮಿ. ಬಡ್ಡಿ ಕೊಟ್ಟು ಕಂಡೋರ್ ಮನೆ ಹಾಳು ಮಾಡ ನಾವ್ ಸಾಯ್ತೀವನೋ? ಕಷ್ಟಪಟ್ಟು ದುಡ್ಕೊಂಡಲ್ಲಿ ತಿಂತಿರೋದ್ಲೇ ಬಗನೆ. ಆಯ್ತು ಸ್ವಾಮಿ, ಆಯ್ತಾಯ್ತು. ಯಾಕೆ ಆತರ ಮಾತಾಡ್ತಿದ್ಯಾ? ದೊಡ್ಡವ್ರು ಚಿಕ್ಕವ್ರನ್ನ ಬೆಲೆ ಕೊಡ್ತಾನೆ. ಬಗ್ಕೊಂಡು ಮಾಡ್ರೆ ಮೂಗಾಗ ಬಾಯಿಗೆ ಬಂದ್ಬಿಡುತ್ತ ಸ್ವಾಮಿ. ಅವಾಗ ಮ್ಯಾಗಡಿಗೆ ತಲೆ ಎತ್ತಬೇಕು ಅಂತ ಹೇಳಿದ್ರು. ಅದು ಸರಿ, ಹೊರ್ಗೋಗ್ತೀರಾ ಅಂತ ಕೇಳ್ತೀಯ ಬೋಳಿ ಮಗನಿ. ನಿನ್ನಂಗೆ ಅವ್ರು ಇರ್ತಾವ ಎಂತದ ಟ್ಯೂಬ್ ಆಗಿ ಬಿಟ್ಟಾರಲ್ಲ. ನಾವು ಕೇಳಿದೀವಿ, ಗಂಡ್ಸತ್ ಮುಂಡಿ ಇರ್ತಾವ, ದುಡ್ಡು ಇಸ್ಕೊಂಬಂದ್ ಫೈನಾನ್ಸ್ ಬಿಟ್ಟಂಗ ಅಲ್ಲ ಇಲ್ಲಿ. ಯಾಕೆ ಆತರ ಮಾತಾಡ್ತಿದ್ಯಾ? ಬತ್ತಿಯ ಊರಿಗೆ ಖಾಲಿ ಇಕ್ತಿಯ ಹಂಗಾರ ನೀನು? ಹಂಗಂತ ಇದು ಅವ್ರು ಅಚ್ಚುಕಟ್ಟಾಗಿದ್ರು. ಎಡೆ ಮುಂದಿಕ್ಕಿದ್ರಲ್ಲ ಇದು ಎಣ್ಣೆ.
ನೀನು ಅದನ್ನ ಬಿಡಲ್ಲ ಯೋ, ನಾವೇನು ಕುಡುಕ್ ನನ್ನ ಮಕ್ಕಳ್ರನ್ನ ಇಷ್ಟು ವರ್ಷದಿಂದ ನೋಡಿದ್ಯಲ್ಲನ. ಇವಾಗ ನಾವ್ ಹಂಗಂದ್ವ ಸ್ವಾಮಿ? ಮತ್ತೆ ಹೊರ್ಗೋ ಅಯ್ಯೋ ಇವನ್ ತಾಯಿನ ಇವನ್ ಮಾಡುವಂತ ಯಾರ ನನ್ನ ಮಗ ಹೇಳಿದ್ದ ಫೋನ್ ಅಮ್ಮ சொல்லிದ್ನ ಸುಮ್ಮನೆ ಅವ್ರ ಬಡ್ಡಿ ಕೊಟ್ಟು ನಮ್ಮನ್ನಕ್ಕೆ ಅವ್ರ ಮನೆಗೆ ಗೀಸ್ಕೊಂಡು ತಿನ್ಕೊಂಡು ಬೋಳಿ ಮಾ ಕೆಲ್ಸಕ್ಕೆ ಹೋಗ್ದಂತ ತಿರ್ಗ. ಇವ್ರೆ ಯಜಮಾನ್ರೆ, ಒಂದು 50,000 ರೂಪಾಯಿ ದುಡ್ಡು ಬೇಕು, ಕೊಡ್ತೀರಾ? 50,000 ರೂಪಾಯಿ ದುಡ್ಡು ಬೇಕು. ಬಾರಲ್ಲೇ ಕೊಡ್ತೀನಿಲೇ. ಏನಾಯ್ತು ನಿಂದು? ನಂದೇನು ಇಲ್ಲ, ಇದು ಮಾತೇ ನಂದು ಗ್ಯಾರಂಟಿ. ಇದಲ್ಲ, ಇದು ನಾವು ಇವಾಗ ಇಷ್ಟೆಲ್ಲ ಜನಕ್ಕೆ ದುಡ್ಡು ಕೊಟ್ಟಿದೀವಲ್ಲ, ಬರೀ ಅವ್ರ 50 ರೂಪಾಯಿ ಕೊಡಕ್ಕೆ ಹಿಂದು ಮುಂದೆ ನೋಡ ಅಂತಾರ ನೀವು. ಹುಚ್ಚೆ ಕರ್ಮಿ ಹಿಡಿಯರು ಅಂತಂದಾಗ ನಾನು ಮನೆಗೆ ಒಡವೆ ಅಡ ಇಕ್ಕಿ ಕೊಟ್ಟಿರೋದು ಕಷ್ಟಗಳಿಗೆ. ತಡಿಯಲ್ಲೇ, ನೀನ್ ಯಾರು ಅಂತ ಇಂಥವ್ರಿಗೆ ಕೊಟ್ಟಿಲ್ಲ, ಒಳ್ಳೆ ಗೌಡ್ರುಗಳಿಗೆ ಅವ್ರ ಜಮೀನಿರೋರಿಗೆ ಕೊಟ್ಟಿರೋದು. ನಾನು ಇನ್ನೇನು ಕದ್ದು ಇಸ್ಕೊಂಡ್ಬಿಟ್ಟು ಮನೆ ಖಾಲಿ ಮಾಡ್ಕೊಂಡು ಅವ್ರಿಗೆ ಕೂಡ ತಡಿಯಲ್ಲ. ನಾನು ಫೋನ್ ಮಾಡು ಅಂತ ಹೇಳಿದ್ದಾನು. ನಾವು ಮನೆಗೆ ಹೋದ್ ಒಡವೆ ಅಡ ಇಕ್ಕಿ ಕೊಟ್ಟಿರೋದು, ಮಿಂಟಿಗೆ ಕೊಟ್ಟಿದ್ದಿಲ್ಲ. ಅಣ್ಣ ಅಲ್ಲ ಕಣ, ನಾನು ಹೇಳೋದ್ ಕೇಳಿಸ್ಕೊ ನರಸಿಂಹಣ್ಣ. ನಾನ್ ಹೇಳ್ತೀನಿ, ನೀನ್ ಹೇಳ್ತಿದ್ದೀಯಲ್ಲ ಕೊಟ್ಟಿದ್ಯಲ್ಲ ದುಡ್ಡು, ನೀನು ತೋಟ ತುರ್ಕೆ ಮಡಿಕೊಂಡು ಕೆಲ್ಸಕ್ಕೆ ಪಲ್ಸಕ್ಕೆ ಹೋಗೋರಿಗೆ ಕೊಟ್ಟಿರೋದಲ್ವಾ. ನಾನು 50,000 ಕೊಡ್ತೀನಿ, ನೀನೇನು ಕೆಲ್ಸಕ್ಕೆ ಹೋಗಲ್ವಲ್ಲ. ಅದಕ್ಕೆ ಆ ಅಕ್ಕನ ಹೆಂಡ್ತಿನ ಈಗ ಹೇಳ್ಸು, ಅಕ್ಕನ ಕೈಲಿ, ವಿಶಾಲ ಅಕ್ಕನ ಕೈಲಿ ಕೊಡೋಣ ಕೊಡ್ತೀನಿ ಅಂತ ಅಕ್ಕನ ಕೈಲಿ ಹೇಳ್ಸು. ನಾವ್ ಇವಾಗ ಅಂತದೇನು ನಂಗ್ ಬಂದಾಗ ಬಂದಾಗ ಕೇಳ್ತೀವಿ ಸ್ವಾಮಿ, ನಂಬರ್ ಬರ್ದಿಕೊಂಡು ಕೇಳ್ತೀವಿ ಅಂತ ಟೈಮ್ ಬಂದಾಗ. ಈಗೇನ್ ಅಂತದಿಲ್ಲ, ಮದ್ವೆ ಇಲ್ಲ, ಮನೆ ಕಟ್ಟಿಸ್ತಾ ಇಲ್ಲ, ಮದ್ವೆ ಮಾಡ್ತಾ ಇಲ್ಲ. ಆಮೇಲೆ 5 ಲಕ್ಷ ಬೇಕಾದ್ರೆ ಕೊಡೋಣ. ಆ ಅಕ್ಕ ಹೇಳ್ಬೇಕು, ನಿನ್ ಹೆಂಡ್ತಿ ಹೇಳಿದ್ರೆ ಕೊಡ್ತೀವಿ. ನೀನ್ ನನ್ನ ಮಗ, ನೀನು ಅವ್ರವ್ರ ಮದ್ವೆಗೆ ತಿಥಿಗೆ ಮದ್ವೆ ಮನೆಗೆ, ಅವ್ರವ್ರ ಮದ್ವೆ ಮನೆಗೆ ಅವ್ರವ್ರ ತಿಥಿ ಮನೆಗೆ ತಿನ್ಕೊಂಡು ಓಡಾಡ ನನ್ ಮಗ. ನೀನು ತಿಕ್ಕ ಬೆಳೆಸ್ಕೊಂಡು ಈ ಕಡೆ ಹೊಟ್ಟೆ ಬೆಳೆಸ್ಕೊಂಡು ಕುಂತ್ರೆ ಎದೊಳಕಾಗಲ್ಲ, ಆಮೇಲೆ ಎದ್ರೆ ಕುಂತ್ಕೊಳಕ್ ಆಗಲ್ಲ. ಆಮೇಲೆ ಕ್ಲೀನಾಗಿ ಒಂದೇ ಸರಿ ಮನೆ ಕಡೆ ನೀನ್ ಚಾಪೆ ಹಾಸ್ಕೊಂಡು ನೋಡೋಣ. ಒಬ್ನೇ ಒಂದೇ ಸರಿ ಎದೊಳ್ತೀನ ನೀನು 2 ಬಿಂಗೆ ಎತ್ಕೊಂಡು ಮೇಲಕ್ಕೆ ನಮ್ಮ ಕುಂತ್ರೆ ಎಲ್ಲ ಅಡಿಕೆ ತೋಟಕ್ಕೆ ಪೂರ್ತಿನ ನೀವೆಲ್ಲ ಬೋರ್ಗಳಿಂದ ನೀರ್ ಹಿಡ್ಕೊಂಡು ಒತ್ತುತ್ತೀರ ಅಂತ ದಿನ 500 ಅಡಿಕೆ. ನಾನು ಒತ್ತುಯ್ತೀನೋ ನಮ್ಮ ಏನ್ ಮಾಡ ಹೋಗ್ಲಿ ಕ್ಲೀನ್ ಆಗೋ ನಮ್ಮನ್ನಕ್ಕೆ ನಾನ್ ನೀರು ಒಯ್ತೀನಿ. ನೀನ್ ಇವತ್ತು ಬಾ, ಮುಂದ್ಗಡೆಯಿಂದ ಕೈಯಾಗ ತೊಳ್ಕಂತಿಲ್ಲ ನೀನು ತಿಕ್ಕನ ನೋಡೋಣ. ಇವನ್ ತಾಯಿನ ಎತ್ತೋದ್ರು ಲಾಸ್ಟ್ ಅಲ್ಲಿಗೆ ಬರ್ತಾರಲ್ಲ ಇವನು. ಅಮ್ಮನ್ ನನ್ನ ಮಕ್ಳನ್ನ ಮಾಡ್ಲಿ ಒಂದ್ ನಂಟ್ರು ಮಾಡ್ದಂಗ ಆಗಿವತ್ ನಮ್ಗೆ. ಯಾರು ಒಂದ್ ಅಂತಂಬಿರಿ ನನ್ನ ಮಕ್ಳು ಬರೀ ಅಲ್ಲ ಸರ್. ನಿಮ್ಗೇನು ಅನ್ಸಲ್ವ ತಿಕ್ಕ ಮಕ ಹಂಗೆಲ್ಲ ಅಂತ ಅಂತಿರಲ್ಲ? ಕಣ್ಲಾ, ನೀನ್ ಕಂಡೋರ್ ಮನೆಗೆ ಕಂಡೋರ್ ತಿಂದು ತಿಂದು ಹೊಟ್ಟೆ ತಿಕ್ಕ ಬೆಳೆಸ್ಕೊಂಡಿದ್ಯಾ. ನನ್ನಂಗೆ ನಾನು ಪಕ್ಕದಾಗ ಕೂತ್ಕೊಂಡ್ ನೀನು ಪಕ್ಕದಾಗ ಕೂತ್ಕೋ, ನಾನು ತೊಳ್ಕಂತೀನಿ ಮುಂದ್ಗಡೆಯಿಂದ ಕೈ ಇಕ್ಕಿ, ನೀನು ಮುಂದ್ಗಡೆ ತೊಳ್ಕಂತೀನೋ. ಚಾಲೆಂಜ್ ಇದು. 50,000 ಫ್ರೀ. ಬೇಡ ಕಣ, ಅದನ್ನ ನೋಡಕ್ಕೆ ವಿಡಿಯೋ ಮಾಡ್ಕೊಳಕೇನೆ ಒಂದಿಬ್ರು ಕರ್ಸನ ಬೇಕಾರೆ. ಚಾಲೆಂಜು. ಈಗ ನೀನ್ ಮುಂದ್ಗಡೆಯಿಂದ ತೊಳ್ಕಂತಿ ಕೈ ಇಕ್ಕಿ, ಹಿಂದ್ಗಡೆಯಿಂದ ತೊಳ್ಕೊಳದಲ್ಲ. ಕಟ ಆಡಕ್ ನಾನ್ ಅದನ್ನೇ ಇವಾಗ ಇಷ್ಟ ಆಯ್ತು ನಮ್ಗೆ. ಅವೆಲ್ಲ ಏನ್ ಬೇಕು ನಮ್ಗೆ? ಅಲ್ಲ ಕಣೋ, ಮತ್ತೆ ನೀನ್ ಹೆಂಗ ಹೇಳ್ದಲೆ ಬೋಳಿ ಮಗನೇ ನೀನು ವೈಟ್ಗಿಲ್ಟ್ ಹೋಗಿ ನಿಗದ್ಕೊಂಡು ಹೋದೆ ಅಂತ ಏನೋ ಅಂದೆ ಅಲ್ಲ ಅವಾಗ್ಲೇ ಬೈದಲ್ಲ. ವಾಂತಿ ಇತಿಹಾಸ ಇದೆಲ್ಲ ಏನು ಕತೆ ಹೇಳ್ತಾ ಇಲ್ರ. ಮೂಗಕ್ ಬಾಯಾಗೆ ಬಂತು ಅಂತ ಅಂದ್ರೆ ವಾಂತಿ. ಅದನ್ನ ಅವಾಗ ಆ ಟೈಮ್ ಒಳಗೆ ಪಶುಕನ ಸೂರ್ಯನ ಮ್ಯಾಗಡಿಗೆ ಮಕ ನೋಡಿದ್ರೆ ಎಲ್ಲ ಒಂದ್ ಸ್ವಲ್ಪ ಕಮ್ಮಿ ಆಗುತ್ತೆ. ಆದ್ರೆ ಜೀವ ಹೋಗೋ ಚಾನ್ಸ್ ಇರ್ತೈತಿ, ಗೊತ್ತಾ ನಿಮ್ಗೆ? ರಾತ್ರಿ 10 ಗಂಟೆಗೆ ಮ್ಯಾಗಡಿಕೆ ಕತ್ತಿನ ಮ್ಯಾಗಡಿಕೆ ಮಾಡ್ರೆ ವಾಂತಿ ಕಮ್ಮಿ ಆಗುತ್ತೆ ಅಂತ ಹಂಗೇಳಲ್ಲೇ. ಕತ್ತಿನ ಸಿರ ಮೇಲಕ್ಕೆ ಎತ್ ನೋಡಿದ್ರೆ ಅಂತ ಮೇಲಕ್ಕೆ ಸೂರ್ಯನ್ ನೋಡೋಣ. ನಿಮ್ಮ ಅಲ್ಲೇ ನನ್ನ ಮಗನಲ್ಲ ನಮ್ಮನ್ನ 10 ಜನ ಕುಡಿಯೋದು ಒಬ್ನೇ ಕುಡಿದು ಮಾತಾಡೋದು ನೋಡಿ ನಮ್ಮನ್ನ. ನಮ್ಗೆ ಏನು ಕುಡಿದವ್ರಿಗೆ ನಮ್ಗೆ ಇವಾಗ ತಲೆ ಕೆಡ್ಸದ ಅಲ್ಲ ಕಣೋ. ಮತ್ತೆ ನೀನ್ ಹೆಂಗ ಸರಿ, ನೀನು ಮಾತಾಡೋ ಮಾತು ಸರಿಯಾಗಿ ಮಾತಾಡೋದ್ ಕಲ್ತ್ಕೋ. ವಾಂತಿ ಬಂದಾಗ ಮೇಲ್ಬದೆ ಸೂರ್ಯ ಹೇಳು ನೀನ್ ಕರೆಕ್ಟ್ ಆಗಿ. ಅಮ್ಮನ್ನ ಏನ್ ಕರ್ಮನಪ್ಪೋ, ನಿದ್ದೆ ಬರ್ದಿದ್ಕು ಇಲ್ಲಿ ತಲೆ ಕೆಡ್ಸೋದಕ್ಕೂ ಹೇಳು. ಈ ಸೂರ್ಯ ಎಲ್ಲೈತೆ ಸೂರ್ಯನ್ ತೋರ್ಸು. ಅಲ್ಲ ಸ್ವಾಮಿ, ನೀನು ಹೇಳಿದ್ದೇನೋ, ನೀನ್ ಹೇಳ ವಾಂತಿ ಬಂದಾಗ ನಮ್ಮನ್ ಮೇಲಕ್ ಸೂರ್ಯನ್ ನೋಡು ಅಂತಂದು. ಈಗ ಸೂರ್ಯನ್ ತೋರ್ಸು ನೀನು. ಬಾ ನಿಮ್ಮಂತಕ್ ಬತ್ತೀನೀಗ, ನನ್ ಕೈಲಿ ಎದೊಳಕ್ ಆಗ್ತಾ ಇಲ್ಲ. ಈಗ ಬತ್ತೀನಿ ಹಂಗು ಹಿಂಗು ಮಾಡ್ಕೊಂಡು ಅವ್ರ ಕೈಲಿ. ಈಗ ನೀನ್ ಸೂರ್ಯನ್ ತೋರಿಸ್ಬೇಕು, ಇಲ್ಲ ನಿಮ್ ಮನೆ ಬಾಕ್ಲಾಗೆ ಮನೆ ಕಂತೀನಿ ಇವತ್ತು ಅಷ್ಟೇನೆ.
ಸ್ವಾಮಿ ನಾವ್ ಹೇಳಿದ್ದು ಏನ್ ಗೊತ್ತಾ, ನೀನು ಫಸ್ಟ್ ಸೂರ್ಯ ನಿಮ್ಮಂತ ಒಯ್ತಾ. ಈಗ ನೀನ್ ಈಚಿಗ್ ಬಾ, ಮನೆಯಿಂದ ಈಚಿಗ್ ಬಾ ನೀನು. ಬಂದನ ನಮ್ಮನ್ನ ಏನ್ ಕರ್ಮನಪ್ಪ ಇದು ನಮ್ಮ. ಇದೇನು ಅಂತ ಹೇಳೋಣ ನಾವು, ಏನ್ ಕತೆ ಅಂತ ಹೇಳೋಣ. ನಮ್ಗೆ ಹಿಂಗೆ ಆಗೋದ್ರೆ ಹೆಂಗೆ ನಾವು ಜೀವನ ನಮ್ದು. ಈಚಿಗ್ ಬಂದನ ನಮ್ಮನ್ನ ಈಚಿಗ್ ಬಂದನ ನರಸಿಂಹರಾಜ. ನಮ್ಮನ್ನೆಲ್ಲ ನೀನ್ ಮಾನ ಮರ್ಯಾದೆ ಐತ ಅಂತ ಅವನ್ಯಾರೋ ಫೋನ್ ಮಾಡ್ಯಾವ ನೀವು. ನಮ್ಮನ್ನೆಲ್ಲ ಆನೆ ಏಣಿ ಹಾಕೊಂಡತ್ತ ಹೊತ್ತು ನಿನ್ಗೆ ಬಂತು. ಮಾನ ಮರ್ಯಾದೆ ಐತ, ಆನೆ ದೇವ್ರು ಅಂತ ಅವನ್ಯಾರೋ ತೆಗೆದುಕೊಂಡವನಾಗ್ಲಿ. ಆಯ್ತು ಸ್ವಾಮಿ, ತಪ್ಪಾಯ್ತು ಇಡಿ. ನಮ್ಗೆ ಯಾಕೆ ಹಿಂಗ್ ಸುಮ್ನೆ ನೋಡಿತಾ ತಲೆ ಹೊಡ್ತಾ ಬಂತೀವಿ. ಈಚಿಗ್ ಬಂದು ಸೂರ್ಯ ನೋಡ್ಲಿಲ್ಲ ಅಂದ್ರೆ ಸಿಗಂದೂರು ದೇವಿ ಒಂದು ವಾರದಾಗ ನಿನ್ನ ಹಾಳು ಮಾಡ್ತಾಳೆ. ಇದು ನನ್ನ ಇದು ಬೇಡಿಕೆ ತಾಯಿ. ಇಷ್ಟದ್ನಾಗ ಯಾಕೆ ಬಂದ್ರಿ ಗೊತ್ತಿ ಆಯ್ತು ಹೆಂಗ. ಹಲೋ, ಈಗ ಕುಡ್ಕ ನನ್ನ ಮಗ ತಾಯಿನ ಹಾಕಿ ನನ್ನ ಮಗ ನಮ್ಮ ಅಯ್ಯೋ ಮಾಡಿನಲ್ಲ. ಕರೆಂಟ್ ಇಲ್ವಲ್ಲ ನಾವು ಹೋಗಿ ಕರೆಂಟ್ ಇಲ್ದ್ರೆ ನಾನು ಕೈಕನ ಕರೆಂಟ್ಗೆ. ಮತ್ತೀಗ ನೀನ್ ಏನ ಕಿತ್ ಗುಡ್ಡೆ ಆಗ್ತಿದೆ ಊರಾಗ್ಲೇ. ಅಯ್ಯೋ ಇವನೇ ಅಂತ ನಮ್ಮನ್ ಮಾತ್ರ ನುಂಗಂಗ್ ಮಾಡಿದಲ್ಲ. ಲೇ ಕುಡ್ಕ ನನ್ನ ಮಗನೇ, ನೀನು ಕುಡ್ಕ ಅಲ್ವನ ಮೊದ್ಲು ಚರಂಡಿಗೆಲ್ಲ ಬಿದ್ದು ಒದ್ದಾಡಿವಲ್ಲ. ಅದಕ್ಕೆ ಇವಾಗ ಬಿದ್ದೋಗಣ. ಲೇ ನೀನ್ ಬಿದ್ದೋಗಿದೆ ಇನ್ನೇನು. ಲೇ ಈಗ ಕರೆಂಟ್ ಇಲ್ವಲ್ಲ, ಹೆಂಗ್ ಮನೆ ಕಣದು? ಫ್ಯಾನ್ ಹೆಂಗ ತಿರುಗ್ಬೇಕು ನಮ್ಮ ಮನೆಗೆ? ಒಂದು ಲೇ ಒಂದ್ ಬೀಸಣ್ಗೆ ತನ್ನ ಬಾರಲ್ಲಿ ನಂಗೆ ಸೆಕೆ ಬೀಸ್ಲೇ. ಲೇ ನರಸಿಂಹ ಲೇ ಏನ್ ಹಂಗ್ ಹುಡುಕ್ತಿದ್ಯಾ? ಮಾತ್ರೆ ಏನ್ ಮಾತ್ರೇನೋ? ತಲೆನೋವು. ಯಾರಿಗೋ? ಯಾರಿಗೋ ತಲೆನೋವು? ಯಾವ್ದೋ ಅಜ್ಜಿನ ಕೆಣಕಿದ್ಯ, ಅಜ್ಜಿ ಮಕ್ಕ ಉಗ್ದಿರ್ಬೇಕು. ಕೆಣಕಿದೀವ? ನರಸಿಂಹ ಏನ್ ಕರ್ಮನಪ್ಪ ನಮ್ಮನ್ನ. ಅವನ್ಯಾರ ಮರ್ಬಿದ್ದು ಐತೆ, ಕರೆಂಟ್ ಐತೆ, ರೆಡಿ ಮಾಡು ಅಂತ ಅವನ್ ಹೇಳ್ತಾನೆ. ಮಳೆ ಬತ್ತಾಯ್ತಣ್ಣ ಜೋರಾಗೆ. ಮಳೆನಾ? ಇಲ್ಲೆಲ್ಲ ಅಲ್ಲಿ 7 ಮನೆ ಬಿದ್ದೋಗ್ಯವೆ. ಅದಕ್ಕೆ ಕಳ್ಳೆ ಇಲ್ಲಿ ಯಾರ ಹೋಯ್ದ್ರು ನಮ್ಮನ್ ನೆಂದೋಗ್ಬಿಟ್ಟಿದೀನಿ ಫುಲ್ ಮಳೆಗೆ. ಯಾರ ನೀರು ಇದ್ರು, ಮಳೆ ಬಂತೋ ಒಂದು ಗೊತ್ತಾಗ್ತಿಲ್ಲಪ್ಪ. ಕಕ್ಕಿರೋದ್ರ ಮೇಲೆ ಮನೆ ಕಂಡಿದ್ವಿ, ಅದಕ್ಕೆ ಹಂಗಾಗ್ತಾ ಐತೆ. ಇದೇ ಮಳೆ ಬರ್ಲಿಲ್ವನೋ? ತೋಲ್ಡ್ ಬಂದೈತಿ ಮಳೆ. ಏನ ಉಸ್ರ ಹಂಗಾಡ್ತಿದ್ಯಾ? ಹೋಗಪ್ಪ ನರಸಿಂಹ ನರಸಿಂಹ ಏನ್ರಿ ಏನ್ ಮಾಡ್ತಿದ್ಯಾ? ಗಾಡಿ ತಗೊಂಡು ಅದೆಂತದ ಕಿತ್ತೋಗಿರೋ 2 ವಾಲೆ ಇಟ್ಕೊಂಡಿದ್ಯಲ್ಲ ಕಿವಿಗೆ, ಅದ್ರ ಜೊತೆಗೆ 2 ಬಳೆ ಹಾಕೊಂಡ್ಬಿಡು. ಅಂಗಲ ಕರೆದಾರೆ ಇಂಗಲ ಕರೆಲಾರೆ ಇಂಗಲ ಕರೆಲಾರೆ ತುಲ್ಲಿನ ಕರೆಲ್ಲ ನಿಮ್ಮ ತುಲ್ಲಿನ ಹೆಂಗನ ತಿರ್ಗಾಡ್ತಿ ಅದಕ್ಕೆ ಏನೋ. ಯಾಕೋ ಹಸುರು ಹಂಗ್ ಬಿಡ್ತೀಯ? ಉಷ್ಣತೆ ಗುಂಟ ಇದು ಅಂದನೆ ಬರಲ್ಲ ಈಚೆ. ತಿಕ್ದೊಳಗ್ ಬೆಟ್ಟಿಕ್ಕಳು ಒಂದನೆ ಗೊತ್ತಾಯಿಲ್ಲ. ಉಸಿರು ಬಿಡೋ ಜೋರಾಗೆ, ದಮ್ ಕಟ್ಟು. ದಮ್ ಕಟ್ರೆ ನೀರ್ ಕಾಂತಲ್ಲ, ಈಗಲೇ ಉಸಿರಾಡಕ್ ಆಗಲ್ಲ. ಹಂಗ ತಿಳ್ಕಿರು ಗೊತ್ತಾಯಿಲ್ಲ ಒಂದ್ ತೊಟ್ಟಿ ಈಚೆ. ಮತ್ತೆ ತಿಕ್ದೊಳಗ್ ಕೈ ಇಕ್ಕೋ. ನರಸಿಂಹ ಏನಪ್ಪ ಹೇಳೋ, ಮಾತಾಡ. ಅಪ್ಪ ಅನ್ನೋ.
ನಮ್ಮ ಅಪ್ಪನೇ ನಾನು ಅಪ್ಪ ಅಂದಿಲ್ಲ. ಇನ್ನೇನಂತಿದ್ದೆ? ಹಂಗಾರ ಅವ್ನು ನಿಮ್ಮ ಅಪ್ಪ ಅಲ್ಲ ಅನ್ಸುತ್ತೆ, ಅದಕ್ಕೆ ಅಪ್ಪ ಅಂದಿಲ್ಲ ಅಲ್ವಾ? ಏನ್ ಅಷ್ಟ್ ಜೋರಾಗಿ ಹೋಯ್ತಿದ್ಯಾ? ಅಮ್ಮನ ಎಲ್ಲ ಪ್ರತಿಯೊಂದು ಹೇಳ್ಬೇಕಾ? ಯಾರ್ದ ಮನೆ ಒಳಗೆ ಹೋಗಿದ್ದೆ ನನ್ ಮಗ ಇಷ್ಟೊತ್ತಾಗ 10:30 ಆಯ್ತು ಅಂದ್ರೆ ಯಾರ್ದ ಮನೆಗ ಮೆಲ್ಲಗ್ ನಿಮ್ ಮನೆಯವರೆಲ್ಲ ಮನೆ ಕಡ್ಮೇಲೆ ಬೇರೆ ಯಾರ ಮನೆ ತಕ ಹೋಗಿದ್ಯಾನೋ? ಏಯ್ ನರಸಿಂಹ, ಜೋರಾಗಿ ಮಾತಾಡ್ಬೇಡ, ಮೆಲ್ಲಗ್ ಮಾತಾಡು, ಅವ್ರು ಎದ್ಬಿಡ್ತಾರೆ ಪಕ್ಕದ ಮನೆಯವರು. ನಿಮ್ ವಾಚನ್ ಯಾರ ಹಿಡ್ಕೊಂಡು ಹೋಗ್ತಾರ ನೋಡ್ಲಾ. ಲೇ ನರಸಿಂಹ, ಈಚಿಗ್ ಬಾ, ಈಚಿಗ್ ಬಾ ನರಸಿಂಹ, 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 ನರಸಿಂಹ. ನೀ ಮಾತ್ರ ನುಂಗಿ 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 ಸೂಕ್ಷ್ಮ. ನರಸಿಂಹ, ನಿಮ್ ಮಾತು ಹಿಡ್ಕೊಂಡು ಹೋಗ್ತಾರ ನೋಡ ಯಾರು? ಹಿಡ್ಕೊಂಡು ಹೋದ್ ಅಲ್ಲೇ ಕೈ ಕಾಲು ಬಿದ್ದು ಹೋಗ್ತೈತೆ, ನಮ್ ಮನೆ ದೇವ್ರದದು. ಓಹೋ, ನೀನು ಕಂಡರ ಹೆಣ್ಮಕ್ಳು ಹೋಗಿ ಹಿಡ್ಕೊಂಬೇಕಾರೆ ಏನು ಬಿದ್ದೆ ಹೋಗಿಲ್ಲ ನಿಂಗೆ? ಇವ್ನು ಎಷ್ಟ್ ಜನ ಕೊಟ್ಟಿದ್ ನನ್ ಮಗ, ಬರೀ 150 ಸಲ ಅದನ್ನೇ ಹೇಳ್ತಾರ್ಲಿ. ನಮ್ಮನ್ ಲಾಸ್ಟಿಗೆ ನನ್ನ ಚಾಪೆನು ಕಲ್ದಿ ಮಾಜಿಗೆ ಬರಕ್ ಮಾಡ್ತಾನೆ ಯಾವ ಕೊಡ್ತ ನನ್ ಮಗ. ಲೇ, ನೀನ್ ಮನೆ ವಾತ ಬೇರೆ ಹಿಡ್ಕೊಂಡ್ರೆ ಕೈ ಕಾಲು ಬಿದ್ದೋತವೆ, ಬೇರೆಯವ್ರ ಮನೆ ಹೆಣ್ಮಕ್ಳು ನೀನ್ ಹಿಡ್ಕೊಂಡ್ರೆ ನಿಂಗೇನು ಬಿದ್ದ ಹೋಗಿಲ್ಲ? ಬಿದ್ದೋಗ್ತದೆ. ನಿನ್ಗೇನ್ ನಿನ್ನೇನ್ ಆಸ್ತಿ ಬರ್ಸ್ಕೊಂಡಿದ್ದೀನಿ, ಯಾಕೆ ಯಾವಾಗ್ಲೂ ಅದನ್ನೇ ಹೇಳ್ತಿಯಲ್ಲ? ಸ್ವತಂತ್ರ ಬಂದ ಈಗ ಸ್ವತಂತ್ರ ಬಂದಿರೋದಂಗ ಆಡ್ತೀಯ. ಈಗ ನೀನ್ ಒಪ್ಕೊ, ನಾಳೆನ ದಿವಸ ಒಂದೊಂದ್ ಪಾಕೆಟ್ ಫ್ರೀ ಕೊಡ್ತೀಯ ನಂಗೆ. ಚರದರೆ ಕೊಡೋಣ. ಮತ್ತೀಗ ಅವನ ಅಮ್ಮನ ಹಾಕಿ ನಾನು ಎಲ್ಲಾರು ನಿನ್ ಬಂಡವಾಳ ಫುಲ್ ಎಲ್ಲಾರು ಹೇಳ್ಕೊಂಬರ್ತೀನಿ. ಹೇಳ್ಕೊಂಬೋಗು, ನಮ್ಮನ್ನ ಹೇಳ್ಕೊಂಬಂದ ಅದಕ್ಕೆ ನಾನೇ ಉಸಿರಾಡ್ಬಿಡಲ್ವಲ್ಲ ಕಾಯಿನಾಕೆ. ಯಾರ ಮನೆಗೆ ಹೋಗಿದ್ದಿ ಹಿಂಗ್ ಜೋರಾಗಿ ಉಸಿರಾಡ್ತಿದ್ಯಾ? ಯಾರ್ದ ಮನೆಗೆ ಹೋಗಿದ್ಯಾ ಎದ್ರಕೊಂಡು ಹಿಂಗ್ ಉಸಿರಾಡ್ತಿದ್ಯಾ? ಕೊಡು ನಿಮ್ ಹೆಂಡತಿ ಕೈಲಿ ಫೋನು, ಅವ ಅಕ್ಕನ ಕೈ, ವಿಶಾಲ ಅಕ್ಕನ ಕೈಲಿ. ಯಾರ ಮನೆ ಹಾಳು ಮಾಡಿದ್ದೆ ನಾನು? ಕೊಡ್ಕೊಂಡಿಕ್ಕೆ ಅಂತಾನೆ ಅಲ್ಲ ಮಗ, ಇವನ್ ಯಾರು ಕುಡ್ದ್ಬಿಟ್ಟು ಆತ್ ಮಾಡು. ಹಲೋ ಅಕ್ಕ, ನರಸಿಂಹಣ್ಣ. ಎಂಥ ಕುಡ್ಕ ನನ್ ಮಗ, ಅನಿಷ್ಟ್ ಕುಡ್ಕ ಸಿಕ್ಕು ನರಸಿಂಹ. ನಮ್ಮನ್ 3 ಬಾತ್ರೂಮ್ಗಳು ಮಾಡಿದಲ್ಲ ಅವ್ನ ತಾಯಿನಾಕೆ ಈಗ. ಏಯ್, ಅವ ಅಕ್ಕ ಮನೆ ಕಂಡೈತೆ, ಕಾಲನ್ನ ಒತ್ತು, ಅದನ್ನ ಪಾಪ ಕಳ್ಕೊಳ್ಳೋ. ಕಾಲ ಒತ್ತು, ವಿಶಾಲಕ್ಕನ್ ಕಾಲ್ ಒತ್ತು. ಇವನೆಂತ ನನ್ನ ಮಗ, ಇಷ್ಟ ಆದಕ್ಕೆ ಕುಡ್ದು ರಚಕಟ್ಟಿಗೆಲ್ಲ ಸೊಳ್ಳಿ ಕಳೆದು ಜ್ಞಾನ ಇಲ್ದಂಗ್ ಬಿತ್ಕೊಂತಾರೆ. ಇವನೇನ ಕುಡ್ದು ಬಿಟ್ರೆ ಪಡ್ಕೊಳೋದೇನ ಕಾಯಿಲೆ ಐತೆ ಇವನಿಗೆ? ಏಯ್, ಒತ್ತ ಕಾಲು ಅನ್ನ ಪಾ ಸಕುನಿ ಎಲ್ಲ ಮೈನಾಗ ಕುಡ್ದು ತಿಕ್ಕ ಊಸ್ ಕಿತ್ಕೊಂಡಂಗ್ ಮನಿಕಂತಾರೆ. ಇವ್ನ ಯಾರು ಕುಡ್ದು ಬಡ್ಕೊಣ ಇವ್ನ ಮನಗಾಡ್ನಲ್ಲ ಇವನು. ನನಗೆ ಇವಾಗ ತಿಕ್ಲಿಡ್ಸಿ ನನಗೆ ಮನಗದಂಗ್ ಮಾಡಕ್ಕೆ ಎಲ್ಲ ಪ್ರಪಂಚನೇ ಮಣಿಕಂದಿದ್ ಕುಡ್ದು. ಇವ್ನು ಇಷ್ಟೊತ್ತಾದ್ರೂ ಮನೆಗಿಲ್ಲ ಅಂದ್ರೆ ಇವನ್ನೆಲ್ಲೋ ಕುಡುಗ್ ತಿಕ್ಲ ನಾಟಿಗೆ ನರಸಿಂಹಣ್ಣ. ಲಕ್ಷ್ಮಿ ಬಂದಳು ಈಚಿಗೆ ಬಾರೋ. ಲಕ್ಷ್ಮಿ ಬಂದಳು ಬಾರ ಈಚಿಗೆ. ಅಣ್ಣ, ಇದು ಯಾರನ್ನ ಸತ್ತೋದ್ರೆ ಎಷ್ಟು ಜನ ಸೇರ್ಬೋದಣ್ಣ? ಮದುವೆಗೆ 25 ಜನ 50 ಜನ ಅಂದ್ರೆ ಸತ್ತಿರೋದು ಗೊತ್ತಾಗಲ್ಲ ಸ್ವಾಮಿ ನನ್ಗೇನು. ಅಲ್ಲಣ್ಣ, ಮದ್ವೆಗೆ 50 ಜನ ಅಂತೆ, ಸತ್ತೋದ್ರೆ 5 ಜನ ಅಂತೆ ಸೇರೋದು. ಏನೋ ಗೊತ್ತಿಲ್ಲ ಸ್ವಾಮಿ, ನಿಮ್ಗೆ ಗೊತ್ತಿರ್ಬೇಕೇನೋ. ಗೊತ್ತು, ಅದಕ್ಕೇನೆ. ಈಗ ನೀವ್ ಬರಕ್ ಎಷ್ಟೊತ್ತಾಗುತ್ತಣ್ಣ? ನಾನ್ ಬರಕ್ಕ? ನಾನ್ ಎಲ್ಲಿಗೂ ಬರಲ್ಲ. ಅಲ್ಲ, ಇಲ್ಲಿ 5 ಜನ ಸತ್ತೋದ್ರೆ ಸೇರ್ಬೇಕು ಅಂದ್ರೆ ಇವ್ರು ನಂಜಪ್ಪ ಸತ್ತೋದ್ರಲ್ಲ. ಯಾನಂಜಪ್ಪ? ಆಗ ಗೊತ್ತಾಗಿಲ್ವಣ್ಣ ನಿಂಗಿನ್ನ?
ಇಲ್ಲ ಸ್ವಾಮಿ ಟಿವಿ ನೋಡ್ಕೊಂಡ್ ಕುತ್ಕೊಂಡು ನಾನು ಎಲ್ಲೋ ಕೊರೋನಾ ಬಂದು ಹಾ ಮಂತ ಬಿದ್ದು ಹಂಗೆ ಒದ್ದಾಡ್ ಹಾಸ್ಪಿಟಲ್ ತಗೊಂಡೋದ ಸತ್ತೋದ, ಅದಕ್ಕೆ ಮಣ್ಣು ಮಾಡ್ಬಿಡ್ಬೇಕು ಅಂತ ಎಲ್ಲ ಹೇಳ್ಬಿಟ್ರು. ಅದೇ ಸತ್ತೋದ್ರೆ 5 ಜನ ಅಷ್ಟೇ ಅಂತ ಹೇಳಿದ್ರು. ಹಾ ಈಗ ನೀವು ಬರ್ಬೇಕಲ್ಲ ಈಗ. ನಾವಿನ್ಯಾಕೆ ಇಲ್ಲ ಇಲ್ಲಿ ಕೇಳಿ, ಇಲ್ಲಿ ಏನ್ಕೆ ಅಂತ. ಏನ್ ಕೇಳಿ? ಇಲ್ಲಿ 4 ಜನ ಇದ್ದೀವಿ ಒತ್ಕೊಂಡು ಹೋಗಕ್ಕೆ. ಮುಂದ್ಗಡೆ ಕುಡ್ಕೆ ಹಿಡ್ಕೊಂಡು ತಲೆ ಬೋಡ್ಸ್ಕೊಂಡು ಮುಂದ್ಗಡೆ ಮಡಕೆ ಹಿಡ್ಕೊಂಡು ಹೋಗ್ಬೇಕಲ್ಲ. ಅದಕ್ಕೆ ಜಲ್ದಿ ಬಂದ್ಬಿಡೋಣ ನೀನು. ಅವ್ರ ಮಗರು ಅವ್ರ ಸಂಬಂಧ ಇಲ್ಲ ಅವ್ರ ಮಗ ಸಂಬಂಧಿಕರು ಕಾಯಿಲೆ ಬಂದಿದೆ ಅಂತ ಎದುರ್ಕೊಂಡ್ಬಿಡ್ತಾವ್ರೆ. ಅದಕ್ಕೆ ನಾನು ನರಸಿಂಹಣ್ಣನೇ ಕರ್ಸ್ಬಿಡ್ತೀನಿ ತಡೀರಿ, ಹೆಂಗು ತಲೆ ಬೋಡ್ಸ್ಕ. ಅವ್ರು ಅವಾಗ ಅಲ್ಲಿ ಇಲ್ಲಿ ಮಂಟೆ ಕೊಡಕ್ ಹೋಗ್ತಾ ಇರ್ತಾರಲ್ಲ, ಅತಿ ಇಲ್ಲಿ ಅಂತ ಕಟ್ಟಿಂಗ್ ಮಾಡ್ಸೋ ದುಡ್ಡನ್ನ ಉಳಿಲಿ ಅಂತ ಇವ್ನ್ ಕರ್ದಿದೀವಿ. ಆ ತಲೆಯೆಲ್ಲ ಬೋಡ್ಸ್ಬಿಟ್ಟು ಕ್ಲೀನಾಗಿ ಕುಡ್ಕೆ ಹಿಡ್ಕೊಂಡಿವಂತೆ ಬಾ ಹಂಗೆ. ಇಲ್ಲ ಸರ್ ಮೊನ್ನೆ ಎಲ್ಲ ಕ್ಲೀನಾಗಿ ಕಟಿಂಗ್ ಮಾಡ್ಸಿದೀನಿ. ಮೊನ್ನೆ ಮದುವೆ ಆಯ್ತಲ್ಲ ಅವಾಗ ಕಟಿಂಗ್ ಮಾಡ್ಸಿದೀನಿ ಎಲ್ಲ ಪೂರ್ತಿ. ಏನ್ ನನ್ನ ಕೂದಲು ಉದುಕ್ ಬೆಳೆದಿಲ್ಲ ಅಣ್ಣ. ಕೂದ್ಲು ಉದುರುಗ್ ಬಂದಿದ್ರೆ ಪರವಾಗಿಲ್ಲ, ಇದು ಮುಂದ್ಗಡೆ ಕುಡ್ಕೆ ಹಿಡ್ಕೊಬೇಕು ಬಾರಣ. ನಾವು 4 ಜನ ಇದ್ದೀವಿ. ಕುಡುಕ್ ನನ್ಮಗ್ ನಂಜಪ್ಪ ಅಂದ್ರೆ ಯಾರು ಗೊತ್ತಿಲ್ಲ ನನಗೆ. ಇದು ನಾವು ಯಾರು ಹೇಳಿ ನೀವು? ನಾನ್ ಮರಿಯಪ್ಪ. ಯಾವ ನಂಬರಿಗೆ ಮಾಡಿ? ನಾನು ಮರಿ, ಚಿಟ್ಟೆ, ಅವನು ಕುಂಟ, ನಾಗ ಇವನ್ನೆಲ್ಲ ನೋಡಿಲ್ವ ನೀನು? ಇಲ್ಲ ಸ್ವಾಮಿ ನೋಡಿಲ್ಲ. ಅವನ್ ಸೂಲ, ಅವನ್ ಕೃಷ್ಣಿ, ಅವನು ಕೊನೆ ಮನೆ ಕೃಷ್ಣಿ, ಅವನ್ ಸೂಲ. ಓ ಯಜಮಾನ್ರು ಯಾರಿಗೆ ಮಾಡಿದ್ರಿ? ನಾವು ಬಳ್ಳಾಪುರ ನಮ್ದು. ನರಸಿಂಹಣ್ಣ ಅಲ್ವಾ ನೀವು? ಓ ಅಣ್ಣ, ನಾನ್ ನರಸಿಂಹಣ್ಣಂಗೆ ಮಾಡಿರೋದು ನಿನ್ ಬಾಯಿ ಮಣ್ಣಾಕ ಸತ್ತೋಗಿರ್ಬೇಕು. ಏನ್ ತಲೆ ತಿಂತೆ ನೀನು? ನಾವು 4 ಜನ ಇದ್ದೀವಿ. ಚಟ್ಟದ ಎತ್ಕೊಂಡು ಹೋಗಕ್ಕೆ. ನೀನು ಮುಂದ್ಗಡೆ ಕುಡ್ಕೆ ಹಿಡ್ಕೊಂಡು ತಾಂಡ್ ಹೊತ್ಕೊಂಡು ಮುಂದೆ ಅಯ್ಯೋ ಅಂತ ಬಡ್ಕೊಂಡು ಹೋಗಿವಂತೆ. ಬಾ ಜಲ್ದಿ. ಅವ್ರಿಗೆ ಏನ್ ಕಾಯಿಲೆ ಆಗಿತ್ತು? ನಿನಗ್ ಬಂದೈತಲ್ಲ ಅದೇ ಕೊರೋನಾ, ಅವ್ರಿಗೂ ಬಂದಿರೋದು. ನನಗೆ ಯಾನ್ ಮಿಂಟ್ರಿ ಕೊಟ್ಟಿದ್ದ ನಮಗೆ ಹೇಳಿದ್ ನನಗೆ ಬಂದೈತೆ ಕೊರೋನಾ ಅಂತ. ನೀನೇನ ಇವತ್ತು ಸಾಯಂಕಾಲಕ್ಕೆ ಬೆಳಿಗ್ಗೆ ನಿಮ್ಗೂ ಬಂದೇ ಬರುತ್ತೆ. ನಿಮ್ಮ ಕುಡುಕ್ ನನ್ನ ಮಕ್ಕಳ್ರ ನನಗೆ ಯಾಕೆ ಕೊರೋನಾ ಬಂದೈತೆ ಅಂತ ಯಾರು ನಮಗೆ ಹೇಳಿದ್ ನಿನಗೆ? ಇವತ್ತು ಸಾಯಂಕಾಲಕ್ಕೆ ಬೆಳಿಗ್ಗೆ ಅಣ್ಣ, ಇವತ್ತು ಸಾಯಂಕಾಲಕ್ಕೆ ಬೆಳಿಗ್ಗೆ ಬಂದೆ. ಅವತ್ತು ಬೆಂಗಳೂರಾಗ ಚೆಕ್ ಮಾಡ್ತಿದ್ದ ಇಲ್ವಾ ನೀನು? ಬೆಂಗಳೂರಾಗ ಚೆಕ್ ಮಾಡಿಸ್ತೀನೋ ಅಥವಾ ತಿರುಪತಿ ಚೆಕ್ ಮಾಡಿಸ್ತೀನಿ, ಅದನ್ನ ಕಟ್ಕೊಂಡು ನಿನಗೆ ಅವತ್ತು ನೀನು ಅವತ್ತು ಬಟಾಟ ಮರಕ್ಕೆ ಹೋಗಿದಾಗ ಬೆಂಗಳೂರಾಗ ಚೆಕ್ ಮಾಡಿಸಿದ ಇಲ್ವೋ? ಚೆಕ್ ಮಾಡ್ತಿದ್ದೆ. ಮತ್ತೀಗ ನಿನಗೆ ಪಾಸಿಟಿವ್ ಬಂದೈತೆ. ಏನು ಇಲ್ಲ ಅಂತ ಬಂದೈತೆ. ಇಲ್ಲ ಬಂದೈತೆ. ನಿನ್ಗೆ ಕಾಯಿಲೆ ಐತಿ. ನಿನ್ಗೆ ಕಾಯಿಲೆ ಐತೆ ಇಲ್ವಾ ಅಂತ ನೀನ್ ಹೆಂಗ್ ಚೆಕ್ ಮಾಡ್ಕೊಬೇಕು ಗೊತ್ತಾ? ಸಿಕ್ಕೆ ಒಂದು ಕಡ್ಡಿ ತುರಿಕೋ. ಒಂದು ಕಡ್ಡಿ ತುರಿಕೋ. ಒಂದು ಕಡ್ಡಿ ತುರಿಕೋ. ಕಡ್ಡಿನ? ಅದು ವಾಪಸ್ ಬಂದ್ರೆ ಕೊರೋನಾ ಬಂದೈತೆ ಅಂತ, ವಾಪಸ್ ಬರ್ಲಿಲ್ಲ ಅಂದ್ರೆ ಕೊರೋನಾ ಬಂದಿಲ್ಲ ಅಂತ. ನಿಮ್ಮ ಅಮ್ಮನ ನನ್ನ ಮಕ್ಕಳಲ್ಲೇ ನೋಡಿ ಇಲ್ಲಿ ಅವ್ರು ಇವರೇ ಮಾತಾಡ್ತಾರಂತೆ. ಕೊಡ್ತೀನಿ ನೋಡಪ್ಪ, ಮಾತಾಡ್ರಿ, ನೀವೇ ಕರೀರಿ. ಹಲೋ ಕೊರೋನಾ ನಿನ್ಗೆ ಅಟ್ಯಾಕ್ ಆಗೈತೆ ಅಂತ ಅಂದು ಡಾಕ್ಟ್ರು ನಿನಗೆ ಮಾಹಿತಿ ಮದುವೆ ಆಗ್ಲಿ ಅಂತ ಅಂದು ನಿನಗೆ ರಿಪೋರ್ಟ್ ಕಳಿಸ್ಲಿಲ್ಲ. ಮದುವೆ ಆಗ್ಲಿ ಹೆದರ್ಕೊಂಡ್ಬಿಡ್ತಾರೆ ಅಂತ ಅಂದು ರಿಪೋರ್ಟ್ ಕಳಿಸಿಲ್ಲ. ಈಗ ರಿಪೋರ್ಟ್ ಕಳಿಸೇವ್ರಿ. ರಿಪೋರ್ಟ್ ಅನ್ನ ಕಳಿಸ್ಲಿ. ಅವ್ರ ಅಮ್ಮ ಹೆಂಗಿಸ್ಕೊಳ್ಳಿ. ನಿನಗೆ ಬಂದೈತೆ ಮೊದಲು ನೋಡ. ನೀನು ಒಂದ್ ಕೆಲಸ ಮಾಡು, ಕೇಳ ಇಲ್ಲಿ. ನೀನೊಂದ್ ಕೆಲಸ ಮಾಡೀಗ. ಹಲೋ, ನನಗೆ ಈಗಲೇ ಪರಂಗಿ ಮರ ಐತೆ ನಮ್ಮ ಮುಂದ್ಗಡೆ. ಪರಂಗಿ ಮರ ಇರ್ಲಿ, ಗುಂಜನ ಇರ್ಲಿ, ನಿನಗೆ ಬಂದೈತೆ ನೋಡ್ಕ. ಪರಂಗಿ ಕೊಳವೆನ ಒಂದ್ ಕೊಳವೆ ಮುರ್ಕೊಂಬಿಡು. ಅದನ್ನ ಅದಕ್ಕೆ ಸ್ವಲ್ಪ 1 ಇಂಚು ಒಳಗೆ ಕೇಳ್ಕೊ. ಅದು ಊದಿಸ್ತು. ಇದು ಊದ ಬಲ್ತಿತ್ತು ಊದಲ್ವಾ? ಈ ಒಲೆ ಊದಲ್ವಾ? ಹಂಗೆ ಪರಗೆ ಇದು ನಿಕ್ಸ್ಕೊಂಡ್ಬಿಟ್ಟಿ ಒಳ್ಳೆನಾ ಹಿಂದ್ಗಡೆ ಯಾರ್ ಕಲನ ಅಂತ ಉರ್ಸೋ. ಗಾಳಿ ಹೋಯ್ತು ಅಂತಂದ್ರೆ ನೀ ಕೊರೋನಾ ಬಂದಿಲ್ಲ ಅಂತ, ಗಾಳಿ ಹೋಗ್ಲಿಲ್ಲ ಅಂದ್ರೆ ಕೊರೋನಾ ಬಂದೈತೆ ಅಂತ. ನೀನ್ ಎಷ್ಟ್ ಜನ ಹುಟ್ಟಿದ್ಯಾ ಅಂತ ನನಗೆ ಗೊತ್ತಾಗ್ತಿಲ್ಲ. ಸಿಪಿ ಇಟ್ಕೊಂಡು ಊಟ ಪರಂಗಿ ಪಿಪಿನ ಪಿಪಿ ನೀನ್ ಊದಕ್ಕಾಗಲ್ಲ. ಹಿಂದ್ಗಡೆ ಯಾರ್ ಕಲ ಊದಿಸ್ಕೋ. ಗಾಳಿ ಹೋಗಿ ಒಳಿಕ್ ಹೋದ್ರೆ ಹೇಳಿ. ಗುಡ್ ಮಾರ್ನಿಂಗ್ ಡಿಯರ್. ಗುಡ್ ಮಾರ್ನಿಂಗ್ ಡಿಯರ್. ಇಲ್ಲ, ಇದು ಓಟಿ ಬಿಪಿ ರಾಜ ಅಡಿ ಮಾಡ್ತಿದ್ದು ಅಷ್ಟೇ, ಬೀರಿಲ್ಲ. ಯಾವುದು?
ಓಡಿ BP ರಾಜ ಹಾ ಅಷ್ಟೇ. ನೀರ್ ಸಿಗಲ್ಲ. ಹೌದಾ, ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ ನಿಮ್ಗೆ? ಯಾರು ಹೇಳಿ? ಹೋಗಿಯಪ್ಪ, ನೀವು ಸುಮ್ನೆ ತಮಾಷೆ ಮಾಡ್ತೀರಾ. ನಾನು ಯಾರು ಅಂತ ಗೊತ್ತಾಗ್ಲಿಲ್ವ ನಿಮ್ಗೆ? ಯೋಚಿನ ಮಾತಾಡ್ಬೇಡ. ಏನು ಇದು ಕನ್ನಡದಾಗ? ಹಲೋ 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 ಚಿನ್ನು, ನಿನ್ಗೆ ನಾನು ಯಾರು ಅಂತ ಗೊತ್ತಾಗ್ಲಿಲ್ವಾ? ನಾನು ಮಮತಾ, ಇಂಜಿನಿಯರ್. ಅದೇ ನಮ್ಮ ಹಸ್ಬೆಂಡ್. ಬೇರೆ ನಂಬರಿಗೆ ಮಾಡಿದ್ರು ನೋಡು. ಇಲ್ಲ, ನಮ್ಮ ಹಸ್ಬೆಂಡ್ 5 ವರ್ಷದಿಂದ ತೀರೋಗಿದ್ರಲ್ಲ. ಮೊನ್ನಾಗಿ ಯಾರನ್ನ ಒಬ್ಬರನ್ನ ಗಂಟಿರೋದು ಮಾಡಲ್ವಲ್ಲ, ತಾಯಿನಾಕಿ ಹೋಗತ್ತ ಮಾತ್ರೆ ಬೇರೆ ಮುಗ್ದೋದು. ಇದೆ ಆ ಕಡೆ ನಮ್ದು ಮದುವೆ ಇದು ಗಂಡ ಐತೆ ನಮ್ಗೆ. ನಮಗೆ ಗಂಡ ಇದೆ. ನಿಮಗೆ ಗಂಡ ಇದೆಯಾ? 5 ಐದವ. ನಮಗ್ ಗಂಡ ಇಲ್ಲ. ಆಯ್ತು ಬಿಡ್ರಿ, ಹೆಂಗ ಮಾಡ್ಕೊಡ್ರಿ. ನಮ್ಗೇನು ಫೋನ್ ಮಾಡ್ತೀರಾ? ಅಲ್ಲ, ನೀವು ಅಕ್ಕವ್ರೆ ಅನ್ಬೇಡಿ, ನಮಗ್ ತುಂಬಾ ಮನ್ಸಿಗೆ ನೋವಾಗುತ್ತೆ. ನಾನ್ ನಿನ್ ತುಂಬಾ ಇಷ್ಟಪಟ್ಟಿದ್ದೀನಿ. ನಾವು ಒಂದ್ ಕಡೆ ಕೂತ್ಕೊಂಡು ಮಾತಾಡಿ ನಾವಿಬ್ರು ಒಂದ್ ಕಡೆ ಕೂತ್ಕೊಂಡು ಮಾತಾಡಿ ಒಂದು ಅಭಿಪ್ರಾಯ ತಗೊಂಡ್ರೆ, ನಿಮ್ಮ ಅಭಿಪ್ರಾಯ ನನ್ಗೆ, ನನ್ನ ಅಭಿಪ್ರಾಯ ನಿಮ್ ಕೇಳ್ಕೊಂಡ್ರೆ, ಇಬ್ರು ಒಂದ್ ತೀರ್ಮಾನ ಮಾಡ್ಕೊಂಡ್ರೆ. ಏನ್ ಭಾಗ ಮಾಡ್ಕೊಳೋದು ಜಮೀನು ಅಥವಾ ಇದು ಅದೆಲ್ಲ ಮನೆ ಭಾಗ ಮಾಡ್ಕೋಬೇಕ? ಏನು ಮಂತಾಂದಿರ ನೀವು? ಅಲ್ಲ ಅಣ್ಣ ತಮ್ದಿರ ಆತರ ಅಲ್ಲ. ಎಲ್ಲಿ ಕೂತ್ಕೊಂಡು ಏನ್ ಮಾತಾಡ್ಬೇಕ? ಅಲ್ಲ, ನಾವು ನೀವು ಕೂತ್ಕೊಂಡು ನಮ್ ರಿಲೇಷನ್ ಬಗ್ಗೆ ಮಾತಾಡ್ಬೇಕು ಮುಂದಕ್ಕೆ. ಖಂಡಿತ ಏನು ಬೇಡ. ಏನು ರಿಲೇಷನ್ ಆಗೈತಿ, ನನ್ ಬಾಳ ರಿಲೇಷನ್ ಆಗಿ ಎಲ್ಲ ಆಗೋಯ್ತು. ನನಗೆ ಇದು ಮಾಡ್ಬೇಡಿ. ನನ್ಗೆ ಚೀಟಿಗಳು ಕಾಸೋದು ಇಲ್ಲ, ಹಂಗಾಗಿ ಬೇಜಾರು ಮಾಡ್ಬೇಡಿ. ನಮ್ಗೆ ಮುಂದಕ್ಕೆ ನಮ್ಮ ಮಕ್ಕಳು ಯಾವ ತರ ಇರಬೇಕು, ಯಾವ ಸ್ಕೂಲಿಗೆ ಸೇರಿಸ್ಬೇಕು, ಯಾವ ತರ ಎಜುಕೇಶನ್ ಕೊಡಿಸ್ಬೇಕು, ನಾವು ನೀವು ಯಾವ ತರ ಮದ್ವೆ ಆಗಿ ಎಂಜಾಯ್ ಮಾಡ್ಬೇಕು, ಹನಿಮೂನ್ ಯಾವ ಊರ್ಗ್ ಹೋಗ್ಬೇಕು, ಆ ತರ ನಾವು ಪ್ಲಾನ್ ಹಾಕೋಣ ಕೂತ್ಕೊಂಡು. ಪ್ಲಾನ್ ಹಾಕೊಂಡು ಪ್ಲಾನ್ ಎಲ್ಲ ನಾವು ಬೇರೆ ಕಡೆ ಹಾಕಿ ಇಲ್ಲಿ ನಮ್ದು ಮಗಳದು ಮದುವೆ ನಮ್ಮ ಅವ್ರದ್ದು ಊರ್ ಪಗಲ್ಲಾಗೈತೆ. ನಾವು ಮದುವೆ ಕರೆಯೋದು ಯಾರು ಇಲ್ರ ನಮ್ಗೆ. ನಮ್ದು ಊರ್ ಪಗಲ್ಲಾಗೈತೆ. ಇಲ್ಲಿ ದುಡ್ಡು ಲಕ್ಷ ಹೊಂಟೋದು ಪಗಲ್ಲಾಗ್ತಾ ಇಲ್ಲಿ. ನೀವೆಲ್ಲ ಬೇರೆ ಕಡೆಗೆ ಫೋನ್ ಮಾಡ್ಕೊಂಡು ಹೆಂಗನ ಮಾಡ್ಕೊಂಡ್ರಿ ನೀವು. ಆತರ ಹೇಳ್ಬಾರ್ದು ಚಿನ್ನು ನೀನು. ಯಾಕೆ ಹೇಳಿ? ನಾವು ನಿಮ್ಮ ತುಂಬಾ ಇಷ್ಟಪಟ್ಟು ಫೋನ್ ಮಾಡ್ತಾ ಇರೋದು, ಗೊತ್ತಾಯ್ತಾ? ನೋಡಿ, 1 ನಿಮಿಷ. ನೀವು ಗಿವ್ ರೆಸ್ಪೆಕ್ಟ್ ಟು ಟೇಕ್ ರೆಸ್ಪೆಕ್ಟ್. ನೀವು ಮರ್ಯಾದೆ ಕೊಟ್ಟು ಮರ್ಯಾದೆ ತಗೊಬೇಕು. ಯಾಕೆ ಗೊತ್ತಾ? ಎಂತಂದ್ರೆ ಏನು? ನಾಯ ನಾವು ಟೆಲ್ ಮಿ. ಇದು ನಾವು 1 ನಿಮಿಷ ರೀ. ನೀವು 1 ನಿಮಿಷ ನೀವು ಕರೆಕ್ಟ್ ಆಗಿ ಮಾತಾಡಿ. ಓಯ್ 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 ಅಂದ್ರೆ ಏನಂತ ಅರ್ಥ? ನಾಯಿ ಅಂತನಾ? ಇಲ್ಲಿ ನಾವು ಪ್ರೀತಿಗೆ ದುಡ್ಡಿಲ್ಲ. ಆಮೇಲೆ ಹಂಗ ಒಂದು ಸಲ ಇಲ್ಲ ಊರು ಇಟ್ಟಾಡ್ತೈತೆ. ಹಂಗಾಗಿ ನೀವು ಏನಕ್ಕೆ ದುಡ್ಡಿಲ್ಲ? BP ಅಂದ್ರೆ ಏನು? ಇದು ಚೀಟಿಗೆ ದುಡ್ಡು 15ನೇ ತಾರೀಕು ಇವತ್ತು. ಚೀಟಿಗೆ ದುಡ್ಡು ಹಂಚ್ಬೇಕು. ಆಮೇಲೆ ಇದು ಅಲ್ಲಿ ಮಾರ್ಕೆಟ್ ಆಗಿ ಒಂದು ಹೊತ್ತು ರೇಟ್ ಹಾಕಿ 500 ರೂಪಾಯಿ ಫೈನ್ ಹಾಕ್ತಾರೆ. ಹಂಗಾಗಿ ಇಲ್ಲಿ ಸಂಘ ಐತೆ. ಹಂಗಾಗಿ ನೀವು ಮನಸಾರ ಯಾರನ್ನ ಬಿಡ್ರಿ. ನೀವು ನನ್ಗೆ ಯಾಕೆ ಮಾತಾಡಕ್ಕೆ ಸಾಯನ್ ಹಾಕ್ತಾರ? ಅಜ್ಜಿ ಅರಿವೆ ಕಾಟ ಆದ್ರೆ ಮಗಳಿಗೆ ಮಿಂಡ್ರು ಕಾಟ ಅನ್ನಂಗೆ. ಹಲೋ ಚಿನ್ನು, 1 ನಿಮಿಷ ನೀವು ಕೇಳಿಸ್ಕೊಳ್ಳಿ. ಈಗ ನಿಮ್ಗೆ ಎಷ್ಟು ಅಮೌಂಟ್ ಬೇಕಿತ್ತು? ಹಲೋ, ಈಗ ನಿಮ್ಗೆ ಎಷ್ಟು ಅಮೌಂಟ್ ಬೇಕಿತ್ತು? ನೀವೊಂದ್ ಸ್ವಲ್ಪ ಕ್ಲೀನ್ ಆಗಿ ಮಾತಾಡ್ತೀರಾ? ನಮ್ಗೆ ಕೇಳಿಸ್ತಾ ಇಲ್ಲ. ನಮ್ಗೇನು ಬೇಡ. ಮತ್ತೀಗ ಪ್ರಾಬ್ಲಮ್ ಆಗಿದೆ, ಚೀಟಿ ಕಾಸು ಹಂಚ್ಬೇಕು ಅಂತೀರಾ. ಅಮೌಂಟ್ ಏನೋ ಬೇಕಿತ್ತು? ಏನು ಬೇಡ. ನಾವು ಅಡಕ್ಕಿ ಕಟ್ಕೊಂತೀವ್ರಿ. ತುಂಬಾ ಒಡವೆ ಇದೆಯಾ ನಿಮ್ಮ ಹತ್ರ? ಇದೆ ಸ್ವಲ್ಪ. ನಮ್ ಬೆಳಿಗ್ಗೆ ಅಂದ್ರೆ ನೀರ್ ಕುಡುದಿಲ್ಲ. ಯಾರಿಗನ ನಮ್ದು ವ್ಯಾಪ್ತಿ ಪ್ರದೇಶ ದೂರ ಆಯ್ತು ನಮ್ದು. ಅಲ್ಲ, ನಿಮ್ದು ವ್ಯಾಪ್ತಿ ಪ್ರದೇಶದಿಂದ ದೂರ ಇರ್ಲಿ. ನಮ್ಮ ಹಸ್ಬೆಂಡ್ ತೀರೋಗಿದ್ರಲ್ಲ, ಅದಕ್ಕೆ ನಾನು ನಿಮ್ ಜೊತೆ ಒಂದ್ ಸ್ವಲ್ಪ ಮಾತಾಡೋಣ, ಕಾಲ ಕಳ್ಕೊಳ್ಳೋಣ. ನೀವು ಕಾಮಿಡಿಯಾಗಿ ಮಾತಾಡ್ತೀರಲ್ವಾ? ನಿಮ್ಗೆ ಯಾರ ಇಷ್ಟ ಬಂದ್ರು ಅವ್ರ ರೆಡಿ ಫೋನ್ ಮಾಡ್ಕೊಂಡು ಅವ್ರು ಇದನ್ ಮಾಡ್ಕೊಂಡ್ರಿ. ನಮ್ಗೆ ಇಷ್ಟ ಜೊತೆನೆ ರೀ ನಾವು ಮಾತಾಡ್ತಾ ಇರೋದು. ನೀವು ನಮ್ಗೆ ಇಷ್ಟ ಆಗಿರೋದಕ್ಕೆ ತಾನೇ ನಾವು ನಿಮ್ ಜೊತೆ ಮಾತಾಡ್ತಾ ಇರೋದು. ನಮ್ದು ಡ್ರೈವರ್ ಒಳಗಡೆ ಹರಿದೋಗಿದೆ.
ನಮ್ದು ನೀವು ನಿಮ್ಮ ಹತ್ರ ಮಾತಾಡಕ್ಕೆ ನಮ್ಮ ಹತ್ರ ಇದು ವ್ಯವಸ್ಥೆ ಆದ ಟೈಮ್ಗಳು ಕಮ್ಮಿ ಆಗಿವೆ. ಇಲ್ಲ ರೀ, ನೀವು ಒಂದ್ ಕೆಲಸ ಮಾಡಿ, ನೀವು ಬನ್ನಿ ನಮ್ಮ ಮನೆಗೆ ಬನ್ನಿ, ಅಲ್ಲಿ ಕೂತ್ಕೊಂಡು ಮಾತಾಡೋಣ. ಸುಮ್ಮನೆ ಏನ್ ಫೋನಲ್ಲಿ ನೀವು ಬರ್ತೀರಾ ಇವತ್ತು? ಇಲ್ಲ, ನಾವು ಬರೋದಿಲ್ಲ, ನಮಗೆ ಫೋನ್ ಮಾಡಬೇಡಿ. ಇಲ್ಲ, ಆತರ ಆಗೋದಿಲ್ಲ. ನಾನು ಫೋನ್ ಮಾಡ್ಲೇಬೇಕು. ಯಾಕೆ ಗೊತ್ತಾ, ನಾನ್ ನಿಮ್ಮನ್ನ ನೋಡ್ಲೇಬೇಕು, ನಿಮ್ಮನ್ನ ಮೀಟ್ ಮಾಡ್ಲೇಬೇಕು. ಆತರ ಆಗಲ್ಲ, ನಾನ್ ನಿಮ್ಮನ್ನ ನೋಡ್ಲೇಬೇಕು. ಆತರ ಬಿಡಿ ಅದೆಲ್ಲ. ನಾನ್ ನಿಮ್ಮನ್ನ ಮಾತಾಡ್ಸ್ಲೇಬೇಕು. ಇಲ್ಲ ನೀವಾಗ ನೀವ್ ಬರ್ತೀರಾ, ಇಲ್ಲ ನಾನಾಗಿ ನಿಮ್ ಮನೆ ಹತ್ರ ಬಂದ್ರೆ ಅದೇ ನಾವು ಡ್ಯೂಟಿ ಮುಗಿಸ್ಕೊಂಡು ಬರ್ತೀನಿ. ಬೇಕಾದ್ರೆ ನಿಮ್ ಮನೇಲಿ ಇದ್ದು ಬೇಕಾದ್ರೆ ಮಾರ್ನಿಂಗ್ ಬೇಕಾದ್ರೆ ಎದ್ದು ಬರ್ತೀನಿ. ಡ್ಯೂಟಿಗಳ ಮುಗಿಸ್ಕೊಂಡು ಬಂದ್ರೆ ಇಲ್ಲಿ ನೀವು ಅಡಿಯಲ್ಲಿ ಮನೆ ಕಬೇಕಾಗುತ್ತೆ. ಮಂಚದ ಅಡಿಯಲ್ಲಿ ಜಾಗಗಳು ನಮ್ಮ ಹತ್ರಗಳು ಕಮ್ಮಿಗಳಿದೆ. ಹಾಗಾಗಿ ನಮ್ಮ ಹತ್ರ ಮಂಚಗಳು ಇದೆ, ಆಮೇಲೆ ಅಡಿಯಲ್ಲಿ ಮನೆ ಕಬೇಕಾಗುತ್ತೆ. ನಮ್ದು ಮಳೆ ಬಂದ್ರೆ ತೊಟ್ಟುತ್ತೆ ಇದು ನೀರು ಈ ಸೈಡಲ್ಲಿ. ಹಾಗಾಗಿ ನೀವು ಎಲ್ಲ ಯಾರೋ ಬೇರೆ ನಿಮ್ಮ ಬರೀ ಗಣಪತಿ ಮಾಡ್ತಾರಲ್ಲ ನೀವು ಹಲೋ ಕಂತು ಡಿವಿ ಇಲ್ಲ ಏನಿಲ್ಲ. ಆ ನಮ್ಮನ್ನ ಎಲ್ಲಾ ಕಟ್ಟಿದೀವಿ ಕ್ಲೀನ್ ಆಗಿ. ಮಾರ್ಚ್ 24, 25 ಕಟ್ಟಿದೀವಿ. ನಮ್ಮನ್ನ ಮನೆದು ಕಟ್ಟಿದೀವಿ 24, 25. ಡಿವಿ ಇಲ್ಲ ಏನು. ನಮ್ಮನ್ನ ದಿವಸಕ್ಕೆ 8 ಸರಿ ಫೋನ್ ಮಾಡ್ತೀರ. ನಮ್ಮನ್ನಕ್ಕೆ ನಾವ್ ಇರ್ಬೇಕು. ನಮ್ಮ ಹೆಂಗಸು ಅಡಿಕೆ ಸುಲಿಸ್ತಾವ್ರೆ. ಫೋನ್ ಮಾಡಿ ತಲೆನೋ ಕೊಡ್ತಿದ್ದೀರಾ. ಅವ್ರ ಎಜುಕೇಟೆಡ್ ನಿಮ್ಗೇನ್ ಗೊತ್ತಾಗುತ್ತಾ? ಆ ರೆಸಿಟ್ ನಂಬರ್ ಹೇಳ್ರಿ, ಈ ನಂಬರ್ ಹೇಳ್ರಿ, ನೀವ್ ಎಷ್ಟು ಗಂಟೆ ಕಟ್ಟಿದೀರಾ, ಎಷ್ಟು ಗಾಡಿ ತಂದು ಎಷ್ಟು ವರ್ಷ ಆಯ್ತು, ಏನಾಯ್ತು ಗಾಡಿ ಮುರ್ದೋಯ್ತಾ ಐತಾ ಹಿಂಗೆ ಅಂತ ಹೇಳ್ತಿರಲ್ಲ. ನಾವೇನ್ ಇರ್ಬೇಕು? ಅವ್ರ ಹಳ್ಳಿಗಳಿಗೆ ನೀವು ಹಿಂಗ್ ಫೋನ್ ಮಾಡಿ ಹಳ್ಳಿಗಳವ್ರಿಗೆ ಇದ್ ಮಾಡ್ತಿರಲ್ಲ. ನೀವ್ ಅವ್ನ ಅಮ್ಮನಕ್ಕೆ ನಮ್ಗ್ ನುಂಗಿ ಅವ್ನ ಅಮ್ಮನಕ್ಕೆ ಉದ್ದೆಲ್ಲ ಇದು ಹಸಿನ್ ಗನ್ಲ ಬಂದಂಗ್ ಬದತ್ತಲ್ರಿ. ಅವ್ನ ಅಮ್ಮನಕ್ಕೆ ನೀವೇನ್ ಮನ್ಸು ಕೊಟ್ಟಿದ್ದೀರನ್ರಿ? ಏನ್ರಿ ನೀವ್ ಇಷ್ಟೊಂದು ಚಾರ್ಜರ್ ಕೊಡ್ತೀರ ನಮ್ಗೆ? ಇದೇನ್ರಿ ನಾವ್ ಹೇಳೋ ಮಾತಲ್ಲ ನೀವ್ ಹೇಳ್ತೀರಲ್ಲ. 1260 ರೂಪಾಯಿ ಇವಾಗ ಕಟ್ಟಿರೋದು ಕರೆಂಟ್ ಬಿಲ್. ಬರೇ 200 ರೂಪಾಯಿ 220 ರೂಪಾಯಿ ಬರ್ತಿತ್ತು. ಅದನ್ ಬಿಟ್ಟು ನೀವೇ ಅಂತೀರಲ್ಲ. ನೀವ್ ಯಾರು ಹೇಳೋ ರೇ? ನೀವು ನಾವು ಗಾಡಿ ಸಾಲ ತಗೊಂಡಿದೀವಿ ಅಂತ ಏನ್ ಇಷ್ಟೊಂದು ಫೋನ್ ಮಾಡಿ ಬೆಳಿಗ್ಗೆ ಒಂದ್ ಸ್ವಲ್ಪ ಗಂಡಸ್ರು ಮಾಡ್ತಾರೆ, ಸಾಯಂಕಾಲ ಒಬ್ರು ಗಂಡಸ್ರು ಮಾಡ್ತಾರೆ. ಬೆಳಿಗ್ಗೆ ಹೊತ್ತು ನೀವ್ ಮಾಡ್ತೀರಾ, ಸಾಯಂಕಾಲ ಅವ್ರು ಮಾಡ್ತಾರೆ. ನಮ್ಮನ್ನ ಹಾಕಿ ನಮ್ಗೇನ್ ಬಂದೈತು? ಅವನ್ಯಾರೋ ಅಮ್ಮನ್ನ ಹಾಕಿ ಆಟೋದಾಗ ನಮ್ಮ ಹೊಲ್ಟ ರೈಟ್ ಹೇಳ್ದ ಅಂತ ಅವನ್ಯಾರ ನಾಯಿ ಸತ್ತು ಇರುತ್ತೆ. ಅವ್ರು ಚಿನ್ನಲ್ ಮುಂಡು ಆಯ್ತು. ಯಾವ್ದ ನಂಬರು ಮಿಸ್ ಆಗಿ ಮಾಡಿದೀನಿ ಸರ್ ನಾನು. ಇದು ಗುಡ್ ನೈಟ್ ಸರ್. ನಾನು ಯಾವ್ದೋ ನಂಬರ್ ಮಾಡಿದ್ದೀನಿ ಸರ್. ಬೈ ಅವ್ನ ಅಮ್ಮನಕ್ಕೆ ನೀನು ಮಿಸ್ ಆಗಿ ಮಾಡೋನು ನಮ್ಮ ಕರೆಕ್ಟ್ ಆಗಿ ನೋಡ್ಕೊಂಡ್ ಮಾಡೋಕೆ ನಮ್ಗೇನ ಸಿಗೋದು? ನಾವೇನ ಸಿಗೋದು? ನಾವ್ ಅಮಾಯಕರು. ನಾವ್ ಇದ್ ಮಾಡೋದು ನಮ್ಮಂತ ಪುಡುಗೋದ ಮಕ್ಳನ್ನ ಸಿಗೋದು, ನಮ್ಮಂತ ಅಮಾಯಕರನ್ನ ಸಿಗೋದು. ಈಗ ಮಾತಾಡಯ್ಯ. ಒಂದೇ ಒಂದ್ ಸೆಕೆಂಡ್ ನನಗೆ ಟೈಮ್ ಕೊಟ್ಬಿಟ್ರೆ ನಿಮ್ಮ ಅಮ್ಮನ್ನ ಹಾಕಿ ಆಗೋದು. ಇವತ್ತರಿಂದ ಇದೇ ಆಗೋತಲ್ಲ ತಾಯಿನ ಹಾಕಿ ಅವನ್ಯಾರ ಗಾಡಿ ಕರ್ಕೊಂಡು ಹೋಗಿದ್ದು ನಿಲ್ಲಿಸೋದು ಮಧ್ಯದಾರ ನಾಯಿ ಸೂತ್ಗಾದ ಇಳಿಸಲ್ಲ. ಇವತ್ತಿನ ನಾವು ಮನೆ ಗೃಹ ಪ್ರವೇಶ ಮಾಡಿದೀವಿ ಅಂತ ಅಲ್ಲಿ ಆಟೋದಾಗ ಬಂದೇವ ಅಂತ ತಾಯಿನ ಮಾತಾಡು. ನಮ್ಮನ್ನ ಏನಪ್ಪ ಇದು ಹಿಂಗಾಗಿ ಹೋದ್ರೆ ಮಾತಾಡು. ನಾ ಬರೀ ನಮ್ ಹೆಂಗಸ್ರು ಗೊತ್ತಾಗಲ್ಲ ಅನ್ಬಿಟ್ಟು ಫೋನ್ ಮಾಡಿ ಕೊನೆ ಕೂಳಿಲ್ಲ ನೀರಿಲ್ಲ. 11 ಗಂಟೆ ಅಡಿಗೆ ಬೇಯಿಸ್ತಾಳೆ. 11:30 ತಿನ್ನು ತಿರ್ಗಾವ್ ನಮ್ಮ ನಾಳೆ ಬೆಳಗ್ಗೆ 5:30 ಎಲ್ಲಿ ಹಾಲ್ ಕರಿ ನಮ್ಮ ಕಸ ಪಾಚು ಬರೀ ಇದೇ ಆಗೋ ಜೀವನ. ನಮ್ಮ ನಿಮ್ಮ ಹತ್ರ ತಗೊಂಡಿದ್ದ 55,000 ರೂಪಾಯಿ ಸಾಲ ಗಾಡಿ ಲೋನ್ ಮೇಲೆ. ಫೋನ್ ಮಾಡಿ ಅವನ ಅಮ್ಮನ 55 ಗಾಡಿ ಓನರ್ ಅಲ್ಲ ಗಣ. ನಿಮ್ಮ ಅಮ್ಮನ್ನ ಯಾವ್ದಾರೋ ಯಾಕೆ ನಮ್ಮನ್ ತಲೆ ಕೆಡಿಸ್ತಿರೋ ಮಾತ್ರ. ಯಾರಯ್ಯ ನೀನು? ನಾನ್ BN ನರಸಿಂಹ ಅಲ್ಲ ಅದೆಂದು ಲೇಟು ಮತ್ತೆ ಹೋದು ನನ್ಗೂ ಅಲ್ಲಿ ಹತ್ರ ಬಂತು ಬೇಕ್ಲು. ನನ್ನ ಹೆಸರೇನು ಇದು ಲೇಟ್ ಇದು ಮಾತಾಡಯ್ಯ. ಮಾತಾಡು ನನ್ಗೆ ಹೆಸರು ಜ್ಞಾಪಿಸ್ಕೊಂತೀನಿ. ಅಲ್ಲ ಬೇಡ ಕಡೆಯೋ. ನೀನ್ ಏನಕ್ ಮಾಡ್ತೀಯ ಫೋನು? ನಮಗ್ ಫೋನ್ ಏನಕ್ ಮಾಡಿ ನಮ್ಗೆ ಏನಕ್ ತಲೆ ಕೆಡಿಸ್ತೀಯ ಕಣಯ್ಯ? ಇಷ್ಟದಾರು ತಿಂಡಿ ತಿಂದಿಲ್ಲ ಕಣಯ್ಯ, ನಾವು ಇಟ್ಟು ಬೇಯಿಸಿಲ್ಲ. ಈಗ ಮಾಡ್ಕೊಂಡ್ ಬರ್ತಾಳೆ ಅವಳು. ನೋಡು ಈ ಹೆಜ್ಜೆ ಮೇಲೆ ಇಟ್ಟು ಅಂತ ಒಂದೊಂದೇ ಹೆಜ್ಜೆ ಇಕ್ಕೊಂಡ್ ಮಾಡ್ಕೊಂಡು ಈಗೇನೋ ಸಾರ್ ಮಾಡೋಳಂತೆ, ಇಟ್ಟು ಪುದಿ ಹಾಕೋಳಂತೆ ಬತ್ತಾವಳೆ. ಫೋನ್ ಮಾಡಿ ಒಂದೇ ಒಂದ್ ಮಾತಾಡಕ್ ಚಾನ್ಸ್ ಕೊಡೋ.
ನನ್ನ ಹೆಸರು BN ನರಸಿಂಹರಾಜು, ಬಳ್ಳಾಪುರ. ಇದು ಲೇಟ್ ನರಸಿಂಹಪ್ಪ ಸ್ವಾಮಿ. ಮಾಡಿ ನಮ್ಗೆ ಏನ್ ಕಯ್ಯ ಲೋನ್ ಕಟ್ಟು ಲೋನ್ ಕಟ್ಟಿದೀವಿ ಕಣೆ, ನಮ್ದು ಯಾವ್ದು ಡೀವ್ ಇಲ್ಲ ಕಣಯ್ಯ. ನಿಮ್ಮ ಲೋನ್ ಅದ ಕಟ್ಟು ನೀನ್ ಎಲ್ಲ ಹೋಗಿ ಹೊರಗು ನನ್ಗ್ಯಾಕ್ ಮಾಡಿದ್ರು? ನಾನ್ ಮಾಡಿಲ್ಲ ಕಣೆ, ನೀನ್ ಮಾಡಿರೋದ್ ನನ್ಗೆ. ನಾನೇ ಮಾಡಿತ್ತು. ರಾಂಗ್ ನಂಬರ್ ಮಾಡಿದ್ರು ನೋಡಿ, ರಾಂಗ್ ನಂಬರ್ಗೆ. ರಾಂಗ್ ನಂಬರ್ ಅಲ್ಲ ಕಡೆ, ನೀವು ಬ್ಯಾಂಕ್ನವ್ರು ಅಲ್ವನೆಯ ಲೋನ್ ಅವರು? ಡ್ಯಾಡಿ ಎಲ್ಲಿದ್ದೀರ ಡ್ಯಾಡಿ? ಏನ್ ತಿಂಡಿ? ಪಲಾವು. ಓ ಬರೀ ಜಾಡು. ನಾನ್ ಕಣ. ಯಾರು ಹೇಳೋ? ನಾನ್ ರಾಜಾಜಿನಗರದಿಂದ ಗುಂಡ. ನಾನ್ ರಾಜಾಜಿನಗರದಿಂದ ಗುಂಡ. ರಾಜಾಜಿನಗರದಿಂದ ಗುಂಡ? ಏನ್ ರಾಮೆ? ಅದೇ ಚೆನ್ನಾಗಿದ್ದೀರಾ? ಓ ಓ ಓ ಓ ಅದೇ ರಾತ್ರಿ ಮಾತಾಡದ್ನಲ್ಲಣ್ಣ. ಈಗ ನಿಂಗೆ ಎಷ್ಟು ಬೇಕೋ ಅಷ್ಟು ತಗೊಂಡೋಗ್ ಬಾ. ಎಷ್ಟು ನಾವ್ ಫೋರ್ಸ್ ಮಾಡಕ್ ಹೋಗಲ್ಲ ನಿಮ್ಗೆ. ನಾವು ಯಾವ್ದೇ ಕಾರಣಕ್ಕೂ ನಿಮಗ್ ಫೋರ್ಸ್ ಮಾಡಕ್ಕಲ್ಲ. ನೀನ್ ಎಂತ ಒಳ್ಳೆ ಮನ್ಸ ಏನು ಎತ್ತ ಅಂತ ನಮಗ್ ಗೊತ್ತೈತೆ. ನಮ್ಮಿಂದ ನಿಮಗ್ ತೊಂದ್ರೆ ಆಗ್ಬಾರ್ದು, ನಿನ್ನಿಂದ ಊರ್ನವ್ರಿಗೆ ತೊಂದ್ರೆ ಆಗ್ಬಾರ್ದು. ಈಗ ನಿನ್ಗೆ ಎಷ್ಟು ಬೇಕೋ ಅಷ್ಟು ಬಂದ್ ತಗೊಂಡೋಗ್ ಬಾ. ಏನ್ ರೇಟ್ಗೆ? ಏನ್ ಹೇಳಿ? ಅದೇ ಕೊರೋನಾ ಬಂದ್ ಸತ್ತೋಗಿರೋ ಹೆಣಗಳು ಅವ ಕಣ, ಇಲ್ಲಿ ಬಂದ್ ತಗೊಂಡೋಗೋಣ. ಒಂದು ಹೆಣಕ್ಕೆ 125 ರೂಪಾಯಿ ಕೊಡ್ತೀವಿ. ಇನ್ನ ಬಿಟ್ಟಿರುವ ಅಣ್ಣ 125 ರೂಪಾಯಿ ಒಂದ್ ಹೆಣಕ್ ಕೊಡ್ತೀವಿ. ಬಂದು ನಿಮ್ ಮನೆ ತವನ ಮುಚ್ಕೋ, ಇಲ್ಲ ಅಂತ ನಿಮ್ ತೋಟದಾಗನ ಮುಚ್ಕೋ. 125 ರೂಪಾಯಿ ಯಾರು ಕೊಡ್ತಾರ ನಿನ್ಗೆ? ನೀನೊಂದ್ ಕೆಲ್ಸಕ್ಕೆ ಹೋಗಲ್ಲ. ಯಾವತ್ತನ ನಿನ್ ಜೀವಮಾನಕ್ಕೆ ಒಂದ್ ಕಾರ್ಯ ಕೆಲ್ಸಕ್ಕಾಗ್ಲಿ ಒಂದ್ ಕೂಲಿ ಕೆಲ್ಸಕ್ಕಾಗ್ಲಿ ಹೋಗಿದ್ಯಾ? ತಿಂತ್ಯ ಗಣೇಶನ ಹೊಟ್ಟೆ ಮಾಡ್ಕೊಂಡಿದ್ಯಾ? ದನ ಓಡಾಡ್ದಂಗ್ ಓಡಾಡ್ತಿ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ. ಹೆಣನ ಬಾ, ಇಲ್ಲಾಂದ್ರೆ ಹೆಣ ಬಾ, ಗುಂಡಿ ತೆಗ್ದು 125 ರೂಪಾಯಿ ಕೊಡ್ತೀವಿ ಒಂದ್ ಹೆಣಕ್ಕೆ. ಏನೀಗ ಏನು ಮಾಡ್ಲೋ ಬೇಡವೋ ಅನ್ನಂಗ್ ಮಾಡ್ತಿದ್ಯಾ? ಅದನ್ನ ಬಾ ಹೆಣ ಊರು, ಬಾ ಹೆಣ ಊರು, ಬಾ ಮಣ್ಣು ತೆಗಿ, ತೆಗಿ ತಡಿ, ಗುಂಡಿ ತೆಗ್ದು ಮುಚ್ಚ ಬಾ. ಮಂತಾವ್ ಏನ್ ಮಾಡ್ತೀಯ? ಯಾರ್ ನಮಸ್ತೆ. ನಮಸ್ಕಾರ. ಯಾರು ನರಸಿಂಹರಾಜು ಅವರೆಲ್ಲ ಮಾತಾಡ್ತಾ ಇರೋದು? ವಿಶಾಲಮ್ಮ ನಮ್ಮ ಹೆಂಗಸರು. ಹೌದಾ? ನಿಮ್ಗೆ ಸಂಘದಲ್ಲಿ ಲೋನ್ ಆಗಿದೆ. ಲೋನು? ಬಂದು ನೀವು ತಗೊಂಡೋಗಿ ಸರ್, ಆಫೀಸ್ ಹತ್ರ ಬನ್ನಿ ಸರ್. ಎಲ್ಲಿ ಯಾವ ಆಫೀಸ್ ಹತ್ರ ಬರ್ಬೇಕು ಹೇಳಿ? ಗುಬ್ಬಿಗೆ ಬರ್ಬೇಕಾ? ಗುಬ್ಬಿಗೆ ಬೇಡ, ತುಮಕೂರ್ಗೆ ಬನ್ನಿ. ಇದು ತುಮಕೂರಿಗೆ ನಮ್ಮ ಮನೆಯವ್ರ ಒಬ್ರೇ ಬರ್ಬೇಕಾ? ಎಲ್ಲಾರನ್ನೂ ಕರ್ಕೊಂಡ್ ಬರ್ಬೇಕಾ? ಇಲ್ಲ, ನೀವ್ ಒಬ್ರೇ ಬಂದ್ರಿ. ಅದೇ ತುಮಕೂರ್ ಹತ್ರ ಇಟ್ಟಿನ್ತಾಳ್. ತುಮಕೂರ್ ಹತ್ರ ಊರ ಹೆಸರು ಇಟ್ಟಿನ್ತಾಳ್. ತುಮಕೂರ್ ಹತ್ರ ಇದು ಊರು ಯಾವ್ದು? ಇಟ್ಟಿನ್ತಾಳ್ ಅಂತ ಹೇಳಿ ಬರ್ತದೆ. ಇಟ್ಟಿನ್ತಾಳ್. ಇಟ್ಟಿನ್ತಾಳ್? ಇಟ್ಟಿನ್ತಾಳಲ್ಲ, ಇಟ್ಟಿನ್ ಕೈದಾಳ. ಹೊಲ್ತಾಳ್ ಕೇಳಿದ್ದೀನಿ. ಇಟ್ಟಿನ್ತಾಳ್. ಇಟ್ಟಿನ್ತಾಳ್? ಇಟ್ಟಿನ್ ಅಲ್ಲ, ಇಟ್ಟಿನ್ ರೇ. ಹೆಚ್ಚುಕಟ್ಟಾಗಿ ಏನ ರೇ ಸ್ವಾಮಿ? ಇಟ್ಟಿನ್ತಾಳ್. ಇಟ್ಟಿನ್ತಾಳ್? ಇಕ್ತೀನಿ ತಡಿಯಪ್ಪ, ಹೋಗ್ಲಿ ಅಲ್ಲಿ ಹೋಗಿ ತಗೊಂಡೋಗಿ ಇಕ್ತೀನಿ ಅಂತಾರಲ್ಲ. ಇಟ್ಟಿನ್ತಾಳ್? ಇಕ್ತಿನ್ತಾಳ್. ನಾನು ಇಟ್ಟಿನ್ತಾಳ್ ಅಂತ ಇದ್ದೀನಿ ನಾನು. ಇದೇನಪ್ಪ, ಎಲ್ಲಿ ಬರುತ್ತದು? ನಾವು ಕೇಳೇ ಇಲ್ವಲ್ಲ. ಅದೆಲ್ಲೂ ಬರಲ್ಲ, ನೀವ್ ಅಲ್ಲಿಗೆ ಬರ್ಬೇಕು. ಅಲ್ಲ ಬರ್ತೀವಿ. ಎಲ್ಲಿ ಬರೋದು? ಅದು ಅಡ್ರೆಸ್ ಹೇಳಿ ಸ್ವಾಮಿ. ತುಮಕೂರು ತಾಲೂಕ್, ತುಮಕೂರು ಜಿಲ್ಲೆ, ಬಳ್ಳಾಪುರ. ಬಳ್ಳಾಪುರದಿಂದ ಮುಂದಕ್ಕೆ ಯಾವ ಊರು ಹೇಳ್ರಿ? ಅಗಲಗುಂಟೆ ಗೇಟು, ಬುಗುಡ್ನಹಳ್ಳಿ. ಬುಗುನಹಳ್ಳಿಯಿಂದ ಮುಂದಕ್ಕೆ ಬಂದ್ ಈ ಕಡೆ ಲೆಫ್ಟ್ ತಿರ್ಕಣಲ್ವಾ? ಬೆಟ್ಲೂರು ಕೋಡಿ. ಅಲ್ಲಿ ಹೊಸ್ದಾಗ ಆಗೈತದು. ಅದೇ ಕೊರಕಲಾಗ ಇದು ಅದೇ ಎಲ್ಲ ಬರ್ತಿ ಮಾಡಿ ನೋಡ್ಸಿ. ಇಕ್ತಿಂತಾಳ್ ಅಂತ, ಅದೇ ಆ ಊರೇ ಅದು. ಅದೇ ಪೆರಮನಹಳ್ಳಿಗೆ ಹೋದ ರೋಡಾಗೆ. ಅದ್ ನಮ್ಮೂರೇ ಅದು, ಅಲ್ಲೇನೆ ನಮ್ಮ ಆಫೀಸ್ ಇರೋದು. ಅದೇ ಹೊಸ ಗ್ಯಾಸ್ ಆಫೀಸ್ ಆಯ್ತಲ್ಲ. ಪೆರಮನಹಳ್ಳಿ ಅಂತ ಇದ್ರು. ಇಟ್ಟಿನ್ತಾಳ್. ಇಟ್ಟಿನ್ತಾಳ್ ಅಲ್ಲಿ ಗೊಲ್ರೆಟ್ಟಿ, ಪೆರಮನಹಳ್ಳಿ, ಗೊಲ್ರೆಟ್ಟಿ, ಆಮೇಲೆ ಇತ್ ಬಂದ್ರೆ ಹೆಗ್ಗೇರಿ. ಗೊತ್ತು ಆಮೇಲೆಲ್ಲ ನಾನು ನೋಡಾಡಿದ್ದೀನಿ. ಅಲ್ಲೇ ಅದು ಹೊಸದಾಗ ಆಗಿಲ್ಲಲ್ಲ. ಇಲ್ಲ, ಹೊಸ್ದಾಗ ಆಗೈತೆ. ಇಟ್ಟಿನ್ತಾಳ್. ಇಟ್ಟಿನ್ತಾಳ್ ನೋಡ ಬತ್ತೀನಿ ತಡ್ರಿ, ಹೊರಟ್ಬಿಟ್ಟು ಬತ್ತೀನಿ. ರೇ ಸ್ವಾಮಿ, ನೀವು ಬಂದ್ರೆ ಯಾರು ದುಡ್ಡು ಕೊಡ್ತಾರೆ ನಿಮ್ಗೆ? ಆಯ್ತು, ಬತ್ತೀನಿ, ಇಬ್ರು ಬತ್ತೀವಿ. ನಿಮ್ಮ ಮನೆಯವ್ರಿಗೆ ಕೊಡಿ ಫೋನು.
ಹಲೋ ಹಲೋ ಮಗ ಮಗ ಮಂಗಿಟ್ಟ ಇಲ್ಲಿ ಒಳಗಡೆ ಹೋದ್ರೆ ಬರಲ್ಲ ಸಂಘದಾಗ ದುಡ್ಡ ಬಾ ಈ ಸಂಘ ಆಫೀಸಾಗ ಹೋಗ್ಬೇಕಂತ ಹಲೋ ಹಲೋ ಅಂತ ಹೇಳ್ತಾವ ಆಫೀಸ್ ಐತಂತೆ ಇಕ್ಕಿಂತ ಹೇಳ್ತಾವ ಇಲ್ಲೇ ಬಂದ್ ಕೊಡ್ತಾರಂತೆ. ಇಲ್ಲ ಇಲ್ಲ ಅದು ಅದಕ್ಕೆ ಫೋನ್ ಮಾಡಿದ್ದು. ಈ ಕೊರೋನಾ ಲಾಕ್ ಡೌನ್ ಎಲ್ಲ ಓಡಾಡಂಗಿಲ್ವಲ್ಲ ನಾವು ದುಡ್ಡುಗಳು ತಗೊಂಡು ಓಡಾಡಂಗಿಲ್ಲ. ಅದಕ್ಕೆ ನಿಮ್ ಮಿಸಸ್ಸಿಗೆ ಕೊಡಿ. ನೀರು ಇಕ್ಕಂತ ಅವ್ರ ಒಳಗಡೆಗೆ. ಅಯ್ಯೋ ಫೋನಾಗ ಮಾತಾಡಕ್ ಹೇಳಿ ಸ್ವಾಮಿ ನೀವು. ಅಲ್ಲಿ ಹೋದ್ರೆ ಕೇಳ್ಸಲ್ಲ ಸರ್ ಇವ್ರೆ, ಅಲ್ಲಿ ಹೋದ್ರೆ ಒಳಗೆ ಹೋದ್ರೆ ಕೇಳ್ಸಲ್ಲ. ಯಾಕೆ ಈ ಜಾಕ್ ಬಂದ್ರೆ ಮಾತ್ರ ಕೇಳಿಸ್ತೈತಿ. ಯಾವ್ದೋ ಹೊಸ ಮೊಬೈಲ್ ಒಳಗಡೆ ಏನು ಸಿಗಲ್ಲ. ಒಂದ್ ಸ್ವಲ್ಪ ಈಚೆಗೆ ಕರೀರಿ ನಿಮ್ ಮನೆಯವ್ರನ್ನ. ನಿಮ್ ಮನೆಯವ್ರನ್ನ ಈಚೆಗೆ ಕರೀರಿ. ಅದಾರ ಇದು ಸ್ನಾನಕ್ಕೂ ಈಚೆಗೆ ಸ್ವಾಮಿ ಒಂದ್ ಸ್ವಲ್ಪ ಫೋನ್ ಕೊಡಿ, ಇಲ್ಲಂದ್ ಈಚೆ ಕರೆದ್ ಮಾತಾಡಕ್ ಹೇಳ್ರಿ, ಮನೆಯೊಳಗೆ ಕೇಳ್ಸಲ್ಲ. ಸ್ವಾಮಿ ಸ್ನಾನ ಮಾಡ್ತಾ ಇದ್ರ ಅಕ್ಕಾರೆ. ಸ್ನಾನ ಮಾಡ್ತಾ ಇದ್ದಾರಾ? ಒಂದ್ ಸ್ವಲ್ಪ ಅವ್ರಿಗೆ ಹೇಳಿ. ನಮ್ಗೆ ಅವ್ರು ನೀವ್ ಬರ್ತಿರೋ ಇಲ್ವ ಅಂತ ನಮ್ಗೆ ಹೆಂಗ್ ಗೊತ್ತಾಗ್ಬೇಕು ಈಗ? ಹೇಳಿದೀನಿ ಅಂದ್ರೆ ತಳಿ ಅಂತ ಅಂದ್ರ ಅವ್ರು ಸ್ವಲ್ಪ. ಆ ಫೋನ್ ಕೊಡಿ ಸ್ವಾಮಿ, ಹೋಗ್ಲಿ ಒಂದ್ ಸ್ವಲ್ಪ ಮಾತಾಡ್ತೀನಿ. ಇದೇ ಇವ್ರ ಅಮ್ಮರೇ ಇದು ಅಲ್ಲಿ ಅಲ್ಲಿ ಹೋದ್ರೆ ಏನು ಕೇಳ್ಸಲ್ಲ. ಮನೆ ಒಳಗಿದ್ರೆ ಅಲ್ಲಿ ಕೆಳಗಡೆಗೆ ಹೋದ್ರೆ ಇದೊಂದ್ ಜಾಗದಾಗ ಮಾತ್ರ ಸಿಗುತ್ತೆ ಅದು ಮಾತಾಡಕ್ಕೆ. ನಿಮ್ ಮನೆ ಅಕ್ಕಂಗ್ ಕೈ ಕೊಡಿ. ಇನ್ ಹೇಳಕ್ಕಾಗಲ್ಲ ಇವ್ರೆ. ಅಲ್ಲಿ ಹೋದ್ರೆ ಮೊಬೈಲ್ ಇದು ಮಾತಾಡೋದ್ ಕೇಳ್ಸಲ್ಲ. ಬೇರೆ ಯಾರಿದಾರಲ್ಲಿ? ಬೇರೆ ಸ್ನಾನದ ಮನೆಗೆ ಯಾರು ಬೇರೆ ಅಲ್ಲ ನಿಮ್ ಮನೇಲಿ ಯಾರಿದ್ದಾರೆ? ಎಲ್ಲ ಇದಾರೆ, ನೆಂಟರುಗಳು ಇದಾರೆ. ತಿಂಡಿ ಮಾಡ್ತಾವ್ರಿ. ಅವ್ರು ಯಾರಿದಾರೆ ಹೇಳ್ರಿ? ಬೇರೆ ಯಾರಿದಾರೆ ವಯಸ್ಸಾಗಿರೋರು? ವಯಸ್ಸಾಗಿರೋರು ಯಾರು ಇಲ್ಲ, ಹೆಣ್ಣು ಹುಡುಗರು ಅದೇ ನಮ್ಮ ಅಕ್ಕ ಮೊಮ್ಮಕ್ಳು ತಂಗಿ ಮಕ್ಳು. ನಿಮ್ಮ ಮೊಮ್ಮಕ್ಳು ಕೈಲೇ ಕೊಡಿ, ಹೇಳ್ತೀನಿ ಅವ್ರಿಗೆ ಯಾವ್ದಾರ ಹೇಳಕ್ಕೆ. ನಿಮ್ಗೆ ಅರ್ಥ ಆಗಲ್ಲ. ಪಾಪಾಯಿ ಅದೇ ಇವ್ರು ಯಾರು ಚಿಕ್ಕ ಮಕ್ಳು ಇವ್ರು? ನಾವು ನರಸಿಂಹರಾಜು. ಕೊಡ್ರಿ ಫೋನು. ನಾವು ಪೊಲೀಸ್ ಹೇಳ್ರಿ. ನರಸಿಂಹರಾಜು ಅವ್ರೆ, ಫೋನ್ ಕಟ್ ಮಾಡೋಣ, ಇಸ್ಕೊಂತೀರೋ? ಹುಡುಗರು ಸಣ್ಣ ಹುಡುಗರು ಸ್ವಾಮಿ. ಅವ್ರಲ್ಲ ರೀ, ಬುದ್ಧಿ ಇರೋ ಅಂತವ್ರು ಯಾರನ 10-15 ವರ್ಷ ಹುಡುಗರು ದೊಡ್ಡವ್ರ ಇದ್ರೆ, ಇಲ್ಲ ದೊಡ್ಡವ್ರು ಬೇರೆ ಯಾರನ್ನ ಮನೆಗಿದ್ರೆ ಕೊಡ್ರಿ ಒಂದ್ ಸ್ವಲ್ಪ ಅಂತ ಹೇಳಿದ್ದು. ಬಂದ್ ಸ್ನಾನ ಮಾಡಿದ್ಮೇಲೆ ಬಂದ್ ಮಾಡ್ತೀನಿ. ಮದ್ವೆಗ್ ಬಸ್ಸಲ್ಲಿ ಬರ್ಲೋ ಇಲ್ಲ ನಾನೇ ಸಪರೇಟ್ ಕಾರ್ ಮಾಡ್ಕೊಂಡ್ ಬರ್ಲೋ? ಈ ಮೊಬೈಲ್ ತಗೊಂಡ್ರು ಬಂತಲ್ಲ ಇವತ್ತು ಫಸ್ಟ್ ಮೊಬೈಲ್ ತಗೊಂಡಲ್ಲ ಇವತ್ತು ಶಿವ ಅಂತ. ಹಲೋ, ನಾವ್ ಮದ್ವೆ ಮಾಡಲ್ಲ. ಯಾಕೆ? ಇದು ಮದ್ವೆ ಮಾಡಲ್ಲ, ಕೊರೋನಾ ಬಂದೈತಿ ನನ್ಗೆ. ಮಾತಾಡ್ ನೋಡಿ, ಇವಳು ಮಾತಾಡ್ತಾಳಂತೆ ನಿನ್ ಮಗಳು. ಹಲೋ ಅಪ್ಪ. ಹೇಳೋ. ಹಲೋ ಅಪ್ಪ, ನನಗ್ ಲೆಹೆಂಗಾ ತಗೊಂಬರಪ್ಪ. ನಾನು ನಮ್ಮ ಅಕ್ಕನ ಮದ್ವೆಗೆ ಹಾಕಬೇಕಲ್ವಾ ನಾನು. ನಾನು ಅಪ್ಪ ಅಲ್ಲ.